ನನಗೆ ತುಂಬಾ ಕ್ಲೋಸ್ ಆಗಿದ್ದಾರೆ ಪ್ರಭುಜಿ ಅವರು. ತುಂಬಾ ವರ್ಷದಿಂದ ಪರಿಚಯ ನಮಗೆ. ಒಂದು 15-16 ವರ್ಷದಿಂದನೂ ಪರಿಚಯ ನಮಗೆ. ಸೊ ಇವತ್ತು ಒಂದು ರಿಕ್ವೆಸ್ಟ್ ಮಾಡಿದ್ದೆ, ಪ್ರಭುಜಿ ಅವರು ಬಂದು ಒಂದ್ ಸ್ವಲ್ಪ ಆರೋಗ್ಯದ ಬಗ್ಗೆ ಹೇಳಿ ಅಂತ. ಅವರು ತುಂಬಾ ಬ್ಯುಸಿ ಇದ್ದಾರೆ. ಅವ್ರ ಕ್ಲಿನಿಕ್ ಇದೆ, ತುಂಬಾ ಸೇವೆಗಳಿದ್ದಾವೆ ದೇವಸ್ಥಾನದಲ್ಲಿ, ಅದು ಇದು ಎಲ್ಲ ಬಿಟ್ಟು ನಮ್ಮ ಮಧ್ಯೆ ಸಮಯ ಕೊಟ್ಟು ನಮಗೆ ಒಂದು ಮಾರ್ಗದರ್ಶನ ಕೊಡ್ಲಿಕ್ಕೆ ಇವತ್ತು ನಮ್ಮ ಆನ್ಲೈನ್ ಮೂಲಕ ಅವರು ಜಾಯಿನ್ ಆಗಿದ್ದಾರೆ. ಸೊ ಅವರಿಗೆ ನಾವು ಒಂದು ಸರಿ ಹರೇ ಕೃಷ್ಣ ಮಹಾಮಂತ್ರ ಹೇಳಿ ಸ್ವಾಗತ ಮಾಡುವ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಓಕೆ, ಸೊ ಎಲ್ಲರೂ ಮ್ಯೂಟ್ ಆಗಿ ಇಟ್ಕೋಬೇಕು. ಅವರು ಯಾವಾಗ ಹೇಳ್ತಾರೆ, ಏನಾದ್ರು ಪ್ರಶ್ನೆಗಳಿಗೆ ಯಾವಾಗ ಪ್ರಭುಜಿ ಹೇಳ್ತಾರೆ ಅವಾಗ ನೀವು ಆನ್ ಮಾಡ್ಬೋದು. ಓಕೆ, ಎಲ್ಲರೂ ವಿಡಿಯೋ ಆನ್ ಮಾಡಿ, ಆಡಿಯೋ ಮಾತ್ರ ಮ್ಯೂಟ್ ಆಗಿ ಇಟ್ಕೊಳ್ಬೇಕು. ಓಕೆ, ಮಧ್ಯದಲ್ಲಿ ಯಾರು ಆನ್ ಮಾಡಕ್ ಹೋಗ್ಬೇಡಿ. ಓಕೆ, ಹಾ ಪ್ರಭುಜಿ, ಸ್ಮಿತಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಸ್ಮಿತಕೃಷ್ಣ ಪ್ರಭುಜಿ, ನೀವು ಸ್ವಲ್ಪ ಅನ್ಮ್ಯೂಟ್ ಮಾಡ್ಕೊಳ್ಬೇಕು. ಹರೇ ಕೃಷ್ಣ. ಸ್ಮಿತಕೃಷ್ಣ ಪ್ರಭುಜಿ ಇದ್ದಾರಾ? ಹರೇ ಕೃಷ್ಣ. ಸಾರಿ ಪ್ರಭು, ನನ್ ಮೊಬೈಲ್ ಇಂದ ಅದ ಅನ್ಮ್ಯೂಟ್ ಆಗ್ತಾ ಇಲ್ಲ ನಂದು. ಓಕೆ 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 ಓಕೆ, ನೋ ಪ್ರಾಬ್ಲಮ್. ಸಚಿಪ್ರಿಯ ಮಾಡಿದ್ದೀನಿ. ಸಾರಿ ಫಾರ್ ದ ಡಿಲೇ. ನೋ ಪ್ರಾಬ್ಲಮ್ ಪ್ರಭುಜಿ, ಸ್ವಾಗತ ನಿಮಗೆ. ನೀವು ಇಷ್ಟು ಸಮಯ ಕೊಟ್ಟು ನಮಗೆ ಒಪ್ಪಿಕೊಂಡು ನಿಮ್ಮ ಸಂಘ ಕೊಡ್ಲಿಕ್ಕೆ ಬಂದಿದ್ರ. ಸೊ ಕಂಟಿನ್ಯೂ ಮಾಡಿ. ಎಸ್ ಪ್ರಭು, ಎಸ್ ಪ್ರಭು. ಹರೇ ಕೃಷ್ಣ. ಆಲ್ ಗ್ಲೋರೀಸ್ ಟು ಶ್ರೀ ಶ್ರೀ ಗುರು ಅಂಡ್ ಗೌರಂಗ ಅಂಡ್ ಶ್ರೀಲ ಪ್ರಭುಪಾದ್. ಇವತ್ತು ನನಗೆ ಈ ಒಂದು ಸದಾವಕಾಶ ಕೊಟ್ಟಿರ್ತಕ್ಕಂಥ ಶ್ರೀಮಾನ್ ಗೌರಹರಿ ಪ್ರಭು ಅವರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಮತ್ತೆ ಎಲ್ಲಾ ಭಕ್ತರು ಕೂಡ ಸ್ವಾಗತ. ಪ್ರಭು ಕೇಳಿಸ್ತಾ ಇದ್ದೇನಾ? ಎಸ್ ಪ್ರಭುಜಿ, ಕೇಳಿಸ್ತಾ ಇದೆ. ಎಲ್ಲಾ ಭಕ್ತರಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತ. ಈ ಒಂದು ಕಾರ್ಯಕ್ರಮದಲ್ಲಿ ಏನಾದರೂ ನನ್ನ ಕಡೆಯಿಂದ ತಪ್ಪ ಆಗೋದಿದ್ದರೆ ದಯವಿಟ್ಟು ಕ್ಷಮಿಸಿರಿ ಅಂತ ಮೊದಲೇ ನಾನು ಕ್ಷಮೆಯನ್ನು ಯಾಚಿಸ್ತಾ ಇದ್ದೀನಿ ಎಲ್ಲಾ ಭಕ್ತರ ಚರಣ ಕಮಲದಲ್ಲಿ. ಹರೇ ಕೃಷ್ಣ. ಈಗ ನಾವು ಈ ಒಂದು ವಿಷಯದ ಬಗ್ಗೆ ಚರ್ಚೆಯನ್ನ ಪ್ರಾರಂಭ ಮಾಡೋಣ. ಮತ್ತೆ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಅವರು ಕೊನೆಯ 20 ನಿಮಿಷ ನಾವು ಕ್ವಶನ್ ಆನ್ಸರ್ ಸೆಷನ್ಗಾಗಿ ವಿಚಾರ ಮಾಡೋಣ. ಅವಾಗ ತಾವು ನೋಟ್ ಡೌನ್ ಮಾಡ್ಕೊಂಡು ಆಮೇಲೆ ಕೇಳಬಹುದು ಆರೋಗ್ಯದ ವಿಷಯದಲ್ಲಿ. ಇವತ್ತಿನ ನಮ್ಮ ವಿಷಯ ಜೀವನ ಶೈಲಿ ಮತ್ತು ಸಂಪೂರ್ಣ ಆರೋಗ್ಯ. ಈಗ ತಮ್ಗೆಲ್ಲ ಅನ್ಸ್ಬೋದು, ಇವತ್ತು ನಾವು ಇದ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತಾ ಇದೀವಿ. ಈಗ ಅಟೆಂಡ್ ಆಗ್ತಿದ್ರು ಆಲ್ಮೋಸ್ಟ್ ಎಲ್ಲರೂ ನೀವು ಭಕ್ತರೇ ಇದ್ದೀರಾ. ಈ ವಿಷಯ ಎದಕ್ಕೆ ನಾವು ಇವತ್ತು ಸೆಲೆಕ್ಟ್ ಮಾಡಿದೀವಿ ಅಂತಂದ್ರೆ, ನಾವು ನೋಡ್ತಾ ಇದ್ದೀವಿ ಈ ಜಗತ್ನಲ್ಲಿ ಸುಮಾರು ಜನರಿಗೆ ರೋಗದಿಂದ ಯಾವ ರೀತಿ ತೊಂದರೆ ಆಗ್ತಾ ಇದಲ್ಲ ಅದನ್ನ ನಾವು ಪ್ರತಿನಿತ್ಯ ನೋಡ್ತಾ ಇದ್ದೀವಿ. ಮತ್ತೆ ಯಾವುದೂ ಮನೆ ಉಳಿದಿಲ್ಲಲ್ಲ, ಆ ಜಗತ್ನಲ್ಲಿ ಆಲ್ಮೋಸ್ಟ್ ಪ್ರತಿಯೊಬ್ಬ ಮನೆಯಲ್ಲಿ ಒಂದಲ್ಲ ಒಂದು ಸಮಸ್ಯೆ, ಯಾರಾದ್ರೂ ಒಬ್ಬರಲ್ಲ ಒಬ್ಬರು ರೋಗಿಯನ್ನ ನಾವು ನೋಡ್ತಾ ಇದ್ದೀವಿ. ಮತ್ತೆ ಈ ವಿಷಯ ಭಕ್ತರಿಗೆ ಕೂಡ ಬಿಟ್ಟಿಲ್ಲ. ಭಕ್ತರ ಜೀವನ ಶೈಲಿ ಬಹಳ ಚೆನ್ನಾಗಿದೆ ಬೇರೆಯವ್ರಿಗೆ ಹೋಲಿಸಿ ನೋಡಿದ್ರೆ, ಆದ್ರೂ ಕೂಡ ಕೆಲವೊಂದು ವಿಷಯದಲ್ಲಿ ಭಕ್ತರಿಗೂ ಕೂಡ ಸಮಸ್ಯೆ ಆಗ್ತಾ ಇದ್ದಾವೆ. ಆ ಒಂದು ಸಮಸ್ಯೆಗೆ ಭಕ್ತರು ತುತ್ತಾಗಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ವಿಷಯವನ್ನು ನಾವು ಚರ್ಚೆ ಮಾಡೋರು ಅದೀವಿ ನಾವೀಗ. ಇವತ್ತು ನನಗೆ ಈ ಒಂದು ಅವಕಾಶ ಕೊಟ್ಟಿರ್ತಕ್ಕಂಥ ಶ್ರೀಮಾನ್ ಗೌರಹರಿ ಪ್ರಭು ಅವರಿಗೆ ಧನ್ಯವಾದಗಳು. ಈಗ ನಾವು ಚರ್ಚೆ ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಮೊಟ್ಟ ಮೊದಲನೇಗೆ ನಾವು ಕೆಲವು ಪಾಯಿಂಟ್ಸ್ ಅದಾವ, ಅದನ್ನ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಅದರ ಪ್ರಕಾರ ನಾವು ಒಂದಾದ್ಮೇಲೆ ಒಂದೇ ಚರ್ಚೆ ಮಾಡ್ಕೊಂತ ಹೋಗೋಣ. ಮೊದಲನೇದಾಗಿ ನಾವು ಯಾಕೆ ಈ ವಿಷಯನ ಚರ್ಚೆ ಮಾಡ್ತಾ ಇದ್ದೀವಿ, ಅದಾದ ನಂತರ ಯಾವ ಕಾರಣದಿಂದ ನಾವು ಈ ವಿಷಯನ ಚರ್ಚೆ ಮಾಡ್ತಾ ಇದ್ದೀವಿ, ಆಮೇಲೆ ಆರೋಗ್ಯದ ಇಂಪಾರ್ಟೆನ್ಸ್ ಏನು, ಸಿಗ್ನಿಫಿಕೆನ್ಸ್ ನಮ್ಮ ಜೀವನದಲ್ಲಿ ಭಕ್ತಿ ಮಾಡ್ಬೇಕಾದ್ರೆ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಒಬ್ಬ ಸಾಧಕನಿಗೆ, ಅದು ಕೂಡ ಚರ್ಚೆ ಮಾಡೋಣ.
ಆ ನಂತರ ಯಾವ ರೀತಿಯಾಗಿ ನಾವು ನಮ್ಮ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡ್ಕೋಬಹುದು, ಶಾರೀರಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಆರೋಗ್ಯವನ್ನ. ಆ ನಂತರ ನಾವು ವೈಜ್ಞಾನಿಕ ರೀತಿಯಲ್ಲಿ ನಮ್ಮ ವೈದ್ಯಕೀಯ ಪದ್ಧತಿಯಲ್ಲಿ ಏನು ವಿಷಯಗಳಿದಾವಲ್ಲ ಅದನ್ನು ನಾನು ಚರ್ಚೆ ಮಾಡ್ತೀನಿ. ಅದಾದ ನಂತರ ಇದಕ್ಕಿಂತ ಹೆಚ್ಚು ಭಗವದ್ಗೀತೆಯಲ್ಲಿ 17ನೇ ಅಧ್ಯಾಯದಲ್ಲಿ 8ನೇ ಶ್ಲೋಕ 9, 10ರಲ್ಲಿ ಏನಿದೆಲ್ಲ ಅದನ್ನು ಕೂಡ ನಾವು ಚರ್ಚೆ ಮಾಡೋಣ. ಆಮೇಲೆ ಭಕ್ತರ ನಿಯಮನ್ನ ಏನ್ ಪಾಲನೆ ಮಾಡ್ತಾರ ಅದರಿಂದ ಯಾವ ರೀತಿ ನಮ್ಗೆ ಸುಮಾರು ರೋಗಗಳಿಂದ ಪ್ರೊಟೆಕ್ಷನ್ ಸಿಗ್ತದೆ ಅದು ಕೂಡ ನಾವು ಚರ್ಚೆ ಮಾಡೋಣ. ಆ ನಂತರ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್, ಈ ಒಂದು ಜೀವನದಲ್ಲಿ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿರೋದ್ರಿಂದ ಯಾವ ರೀತಿ ಸಮಸ್ಯೆಗಳು ಬರ್ತಾವ ಅದು ಚರ್ಚೆ ಮಾಡೋಣ. ಆಮೇಲೆ ಕಾಮನ್ ಡಿಸೀಸಸ್, ಎಸಿಡಿಟಿ ಇರ್ಬೋದು, ಕಾನ್ಸ್ಟಿಪೇಷನ್, ಇಂಡೈಜೆಷನ್, ಥೈರಾಯ್ಡ್, ಡಯಾಬಿಟೀಸ್, ಹೈಪರ್ ಟೆನ್ಷನ್, ನಿದ್ದೆ ಪ್ರಾಬ್ಲಮ್ ಮುಂತಾದ ಅದ್ರ ಬಗ್ಗೆ ಕೂಡ ನಾವು ಚರ್ಚೆ ಮಾಡೋಣ. ಆ ನಂತರ ಆರೋಗ್ಯ ಮೇಂಟೈನ್ ಮಾಡ್ಲಿಬೇಕಾದ್ರೆ ಯಾವ ರೀತಿ ಆಹಾರ ನಮಗೆ ಸೂಕ್ತ ಮತ್ತು ಉಪಯುಕ್ತವಾಗಿರುತ್ತೆ ಅದರ ಬಗ್ಗೆ ಚರ್ಚೆ ಮಾಡೋಣ. ಆಮೇಲೆ ಮತ್ತೆ ಹ್ಯಾಬಿಟ್ಸ್ ಅಲ್ಲಿ ಒಳ್ಳೆ ಹ್ಯಾಬಿಟ್ಸ್, ಕೆಟ್ಟ ಹ್ಯಾಬಿಟ್ಸ್ ಏನೇನಿದಾವ ಅದನ್ನ ಕೂಡ ನೋಡೋಣ. ಆಮೇಲೆ ಪರ್ಪಸ್, ಇವತ್ತಿಂದ ಈ ಒಂದು ಟಾಪಿಕ್ ಡಿಸ್ಕಸ್ ಮಾಡ್ಲಿಕ್ಕೆ ಏನು ಉದ್ದೇಶ ಇದೆ ಅದನ್ನು ಕೂಡ ನಾವು ಚರ್ಚೆ ಮಾಡೋಣ. ಹರೇ ಕೃಷ್ಣ. ಮೊದಲನೇದಾಗಿ ಯಾಕೆ ನಾವು ಈ ವಿಷಯವನ್ನು ಚರ್ಚೆ ಮಾಡ್ತಾ ಇದೀವಿ, ನಾನು ಪ್ರಾರಂಭದಲ್ಲೇ ಶುರುವಿನಲ್ಲೇ ಹೇಳಿದ ಪ್ರಕಾರ ಭಕ್ತರಿಗೆ ಬಹಳಷ್ಟು ಸಮಸ್ಯೆಗಳಿಂದ ಪ್ರೊಟೆಕ್ಷನ್ ಸಿಕ್ಕಿದೆ. ಇದರರ್ಥ ಹಿಂಗಲ್ಲ ಭಕ್ತರ ಪೂರ್ತಿಯಾಗಿ ಶಾರೀರಿಕ ಮತ್ತು ಮಾನಸಿಕವಾಗಿ ಸ್ವಸ್ಥರಿದಾರಂತ. ದಯವಿಟ್ಟು ತಪ್ಪು ಅನ್ಯತಾ ಭಾವಿಸಬಾರದು ಯಾವುದೇ ಭಕ್ತರು. ಇವತ್ತು ನಾನು ನನ್ನ ಅನುಭವ, ತಿಳುವಳಿಕೆ, ನಾನು ಗುರು ಹಿರಿಯರಿಂದ ಈ ಒಂದು ಮೆಡಿಕಲ್ ಪದ್ಧತಿಯಲ್ಲಿ ಆರೋಗ್ಯದ ಪದ್ಧತಿಯಲ್ಲಿ ಏನ್ ಕಲ್ತಿದ್ದೇನೆ ಅದನ್ನ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ನಾವು ನೋಡ್ಬೋದು ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ವಯಸ್ಸಾದ ವೃದ್ಧರಲ್ಲಿ ಕೂಡ ಒಂದಲ್ಲ ಒಂದು ಸಮಸ್ಯೆ ಕಾಣಿಸ್ತಾ ಇದೆ. ಚಿಕ್ಕ ಮಕ್ಕಳಲ್ಲಿ ನಾವು ನೋಡ್ಬೋದು ಪದೇ ಪದೇ ಕೆಮ್ಮಾಗೋದು, ನೆಗಡಿ ಆಗೋದು, ಅಲರ್ಜಿ ಆಗೋದು, ಇಂಡೈಜೆಷನ್ ಆಗೋದು. ಮತ್ತೆ ಈಗಿನ ಕಾಲದಲ್ಲಿ ಹುಡುಗರು ಕೂಡ ಎಷ್ಟ ಹೊತ್ತು ಅಂದ್ರೆ ಎಷ್ಟು ಕಾಲ ಮಲಗಬೇಕು ಅವ್ರು ಮಲಗ್ತಾ ಇಲ್ಲ. ಅದರಿಂದ ಯಾವ ರೀತಿಯಾಗಿ ಅವರ ಹೃದಯದ ಮೇಲೆ, ಅವರ ಅನ್ನನಾಳದ ಮೇಲೆ, ಅವರ ನರ್ವಸ್ ಸಿಸ್ಟಮ್ ಮೇಲೆ ಪ್ರಭಾವ ಬೀರ್ತಾ ಇದೆ ಅಂತ ಹೇಳ್ಬೋದು. ಕೆಲವು ಸಮಯದ ಹಿಂದ್ಗಡೆ ಹುಬ್ಳಿಯಲ್ಲಿ ಒಂದು ಪ್ರಸಿದ್ಧ ಹಾಸ್ಪಿಟಲ್ ಇದೆ KMC ಅಂತ ಹೇಳಿ. ಅಲ್ಲಿ ಒಬ್ಬರು ತಜ್ಞ ವೈದ್ಯರು, ಅವರ ಡಾಕ್ಟರ್ ರಾಮ್ ಕೌಲ್ಗುಡ್ ಅಂತ ಹೇಳಿ, ಕೆಲವು ಚಿಕ್ಕ ಮಕ್ಕಳ ಮೇಲೆ ಪರೀಕ್ಷೆ ಮಾಡಿದ್ರು, ಒಂದು ಸುಮಾರು 30 ಹುಡುಗರ ಮೇಲೆ. ಲಾಸ್ಟ್ ಸೆಂಟೆನ್ಸ್ ಹುಬ್ಳಿ KMC ಬಗ್ಗೆ ಹೇಳಿದ್ನಲ್ಲ ಪ್ರಭು, ಅಲ್ಲಿ ಮಟ್ಟ ಕೇಳ್ತಾ ಇದ್ದ. ಹುಬ್ಳಿದು ಮಕ್ಕಳದ ಒಂದು ಉದಾಹರಣೆ ಕೊಡ್ತಾ ಇದ್ರಿ, ಮ್ಯೂಟ್ ಬಂದಾಯ್ತು, ಅದನ್ನ ಕಂಪ್ಲೀಟ್ ಆಗಿ ಅರ್ಥ ಆಗ್ಲಿಲ್ಲ. ಎಸ್ ಪ್ರಭು. ಹುಬ್ಳಿಯಲ್ಲಿ ಒಬ್ಬರು ಡಾಕ್ಟರ್, ಪ್ರಸಿದ್ಧ MD ಫಿಸಿಷಿಯನ್ ಡಾಕ್ಟರ್ ರಾಮ್ ಕೋಲ್ಗುಡ್ ಅಂತ ಹೇಳ್ಬಿಟ್ಟು, ಅವರು ಸುಮಾರು ಕೆಲವು ಹುಡುಗರ ಮೇಲೆ ಪರೀಕ್ಷೆ ಮಾಡಿದ್ರು, ಅಂದ್ರೆ ಅವರ ಆರೋಗ್ಯ ಸ್ಥಿತಿ ಹೇಗಿದೆ ಅಂತ ಹೇಳಿ. ಆ ಒಂದು ಸ್ಟಡಿಯಲ್ಲಿ ಕನ್ಕ್ಲೂಷನ್ ಏನ್ ಬಂತಂದ್ರೆ, ಸುಮಾರು ಹುಡುಗರಿಗೆ ಈಗಾಗ್ಲೇ ಹಾರ್ಟ್ ಅಲ್ಲಿ ಸಮಸ್ಯೆ ಅಂತೇಳಿ ಕಂಡು ಬಂತಂತೇಳಿ ಒಂದು ನ್ಯೂಸ್ ಬಂತು. ಓಕೆ, ಇದಕ್ಕೆಲ್ಲ ಏನ್ ಕಾರಣ ಅಂತಂದ್ರೆ ಜೀವನ ಶೈಲಿ ಎಲ್ಲಿ ಬದಲಾವಣೆ ಆಗಿದೆ. ಒಂದು, ಸರಿಯಾಗಿ ಆಹಾರ ತಿಂತಾ ಇಲ್ಲ, ಹೊರಗಡೆಯಿಂದ ಬಹಳ ತಿನ್ನೋದು, ಪ್ಯಾಕ್ಡ್ ಫುಡ್. ಎಸ್ಪೆಷಲಿ ಉದಾಹರಣೆ ಹೇಳ್ಬೇಕಂತಂದ್ರೆ ಈಗ ಅವರು ಹೆಚ್ಚಿನ ಪ್ರಮಾಣದಲ್ಲಿ ಬಿಸ್ಕಿಟ್ಸ್ ತಿನ್ನೋದು, ಚಾಕ್ಲೇಟ್ ತಿನ್ನೋದು, ಐಸ್ ಕ್ರೀಮ್ಸ್ ತಿನ್ನೋದು, ಅದರಲ್ಲಿ ಹೆಚ್ಚು ಸಕ್ಕರೆ ಅಂಶ ಇರುತ್ತೆ, ಮತ್ತೆ ಎಣ್ಣೆ ಅಂಶ ಕೂಡ ಬಹಳ ಇರುತ್ತೆ ಅದರಲ್ಲಿ. ಎಣ್ಣೆ, ಬಟರ್, ಮತ್ತೆ ಬೇರೆ ಬೇರೆ ನಮ್ಮ ಶರೀರಕ್ಕೆ ಅಗತ್ಯ ಇಲ್ಲಂತ ಅಂಶಗಳು ಹೆಚ್ಚಿರುತ್ತೆ, ಅದು ಇರಬಹುದು. ಮತ್ತೆ ಅದನ್ನ ತಿನ್ನೋದ್ರಿಂದ ಹುಡುಗರು ಮನೆಯಲ್ಲಿ ಊಟ ಸರಿ ಮಾಡುವುದಿಲ್ಲ. ಆ ನಂತರ ಹೆಚ್ಚಾಗಿ ಮೊಬೈಲ್ ಬಳಕೆ, ಮತ್ತ ಹೆಚ್ಚಾಗಿ ಬೆಳಕಲ್ಲಿ ಇರುವುದು, ರಾತ್ರಿ ಹೊತ್ತಲ್ಲಿ ಬಹಳಷ್ಟು ಲೈಟ್ ಇರುವುದರಿಂದನೂ ನಿದ್ದೆ ಕಡಿಮೆ ಆಗುತ್ತೆ. ಈ ರೀತಿ ಎಲ್ಲ ಕಾರಣದಿಂದ ಚಿಕ್ಕ ಮಕ್ಕಳಲ್ಲಿ ಸಮಸ್ಯೆಗಳು ಬರ್ತಾ ಇದ್ದಾವೆ. ಆಮೇಲೆ ವಿಪರೀತ ಒತ್ತಡ, ಇವನ್ ಚಿಕ್ಕ ಮಕ್ಕಳಲ್ಲಿ ನಾವು ನೋಡಬಹುದು ವಿಪರೀತ ಒತ್ತಡದ ಸಮಸ್ಯೆ ಬರ್ತಾ ಇದೆ. ಅದು ಫ್ಯಾಮಿಲಿಯಿಂದ ಇರ್ಬೋದು, ಅದು ಅವ್ರ ಫ್ರೆಂಡ್ ಸರ್ಕಲ್ ಇಂದ ಇರ್ಬೋದು, ಈವನ್ ಕೆಲವು ಸ್ಕೂಲ್ಗಳಲ್ಲಿ ಕೂಡ ಬಹಳಷ್ಟು ಒತ್ತಡ ಹೇರಲಾಗ್ತಾ ಇದೆ ಹುಡುಗರ ಮೇಲೆ, ಅದು ಇರಬಹುದು.
ಆಮೇಲೆ ಇನ್ನಿತರ ಅನೇಕ ಬೇರೆ ಬೇರೆ ಕಾರಣಗಳಿಂದನೂ ಕೂಡ ಚಿಕ್ಕ ಮಕ್ಕಳಲ್ಲಿ ಈ ಒಂದು ಸಮಸ್ಯೆಯನ್ನ ಹೆಚ್ಚಾಗಿ ನೋಡ್ತಾ ಇದ್ದೀವಿ ನಾವು. ಆ ನಂತರ ಯಾವ ರೀತಿ ಚಿಕ್ಕ ಮಕ್ಕಳು ದೊಡ್ಡವರಾಗಿ ಬೆಳಿತಾರೆ, ಅವರ ಟೀನೇಜ್ ಅಲ್ಲಿ ಕೂಡ ಒಂದು ಬೇರೆ ಬೇರೆ ಸಮಸ್ಯೆಗಳನ್ನ ಎದುರಾಗ್ತಾ ಇದ್ದಾರೆ. ಈ ರೀತಿಯ ಟೀನೇಜ್ ಸಮಸ್ಯೆಗಳನ್ನ ಹ್ಯಾಂಡಲ್ ಮಾಡ್ಬೇಕಾದ್ರೆ ಅವರು ಹೆಲ್ತ್ ಪ್ರೊಫೆಷನಲ್ಸ್ ಅಂದ್ರೆ ಡಾಕ್ಟರ್ಸ್ ಗಳನ್ನ ಭೇಟಿ ಆಗೋದ್ರಿಂದ ಅವರ ಸಮಸ್ಯೆಗಳಿಗೆ ಪರಿಹಾರ ಇರುತ್ತೆ. ಆದ್ರೆ ಬಹಳಷ್ಟು ಸರ್ತಿ ಅವರ ಖಿನ್ನತೆಗಳು ಆಗ್ತಾರ, ಬೇರೆ ಬೇರೆ ಸಮಸ್ಯೆಗಳ ಹಾರ್ಮೋನಲ್ ಪ್ರಾಬ್ಲಮ್ಸ್ ಇರಬಹುದು, ಇನ್ನಿತರ ಅನೇಕ ಸಮಸ್ಯೆಗಳು ಎದುರಾದಾಗ ಅವರು ಯಾರ ಮುಂದನೂ ಎಕ್ಸ್ಪ್ರೆಸ್ ಮಾಡದಾನೆ ಒಳಗಿಂದ ಒಳಗನೆ ಕೊರಗಿ ಅವ್ರ ಬಹಳ ವೀಕ್ ಆಗ್ತಾ ಇರ್ತಾರೆ. ಸೊ ಇದರ ಕೂಡ ಅಗತ್ಯ ಇಲ್ಲ. ಅವರು ಡಾಕ್ಟರ್ಸ್ ನ ಭೇಟಿ ಆಗೋದ್ರಿಂದ ಬಹಳಷ್ಟು ಪರಿಹಾರ ಸಿಗುತ್ತೆ, ಅವ್ರ ಜೀವನದಲ್ಲಿ ಬಹಳ ಮುಂದೆ ಹೋಗ್ಬೋದು. ಆ ನಂತರ ಮ್ಯಾರಿಡ್ ಲೈಫ್ ಅಲ್ಲಿ ಕೂಡ ಕೆಲವು ವಿಷಯದಿಂದ ಪತಿ ಪತ್ನಿ ನಡುವೆ ಇನ್ಕಾಂಪ್ಯಾಟಿಬಿಲಿಟಿ, ವಿಚಾರದಲ್ಲಿ ಹೊಂದಾಣಿಕೆ ಆಗುವುದಿಲ್ಲ, ಬೇರೆ ಬೇರೆ ಆರೋಗ್ಯದ ಸಮಸ್ಯೆ ಇರಬಹುದು. ಈ ರೀತಿಯಲ್ಲಿ ಕೂಡ ಅವರಿಗೆ ಒಳ್ಳೆ ಮಾರ್ಗದರ್ಶನ ಬೇಕು. ಆ ನಂತರ ವೃದ್ಧಾಪ್ಯಲ್ಲಿ ನಾವು ನೋಡಬಹುದು, ವಿಶೇಷವಾಗಿ ಮಂಡಿ ನೋವು ಬರುವುದು, ಆ ನಂತರ ಅನ್ನನಾಳದ ಸಮಸ್ಯೆ, ಕಾನ್ಸ್ಟಿಪೇಷನ್ ಅಂದ್ರೆ ಮಲಬದ್ಧತೆ ಸಮಸ್ಯೆ ಇರಬಹುದು, ಮೂಲವ್ಯಾಧಿ ಸಮಸ್ಯೆ ಇರಬಹುದು, ನಿದ್ದೆ ಸಮಸ್ಯೆ ಇರಬಹುದು, ಡಯಾಬಿಟಿಸ್, ಹೈಪರ್ ಟೆನ್ಷನ್ ಇವೆಲ್ಲ ಹೆಚ್ಚಾಗ್ತಾ ಇದ್ದಾವೆ. ಇದು ಎಲ್ಲವೂ ಕೂಡ ಈಗ ನೋಡಿ, ನಾನು ಹೇಳ್ತಾ ಇಲ್ಲ ಕಂಪ್ಲೀಟ್ ತಡಿಲಿಕ್ಕೆ ಸಾಧ್ಯ ಅಂತ, ಹಂಗ ಹೇಳ್ತಾ ಇಲ್ಲ. ಮೆಜಾರಿಟಿ ವಿಷಯಗಳನ್ನು ತಡಿಬಹುದು. 100ಕ್ಕೆ ಒಂದು 50% ಆದ್ರೂ ನಾವು ಈಸಿಯಾಗಿ ನಾವು ಇದನ್ನ ಕಂಟ್ರೋಲ್ ಮಾಡಬಹುದು ಮತ್ತು ಅದನ್ನ ಮುಂದೂಡಬಹುದು. ಈಗ ಒಂದು ಉದಾಹರಣೆ ಹೇಳ್ಬೇಕಾದ್ರೆ, ಈಗ ಯಾರಿಗೋ ಪೇನ್ ಬರೋ ಚಾನ್ಸಸ್ ಇದೆ ಅಂತ ತಿಳ್ಕೊರಿ, 40, 50, 60 ವರ್ಷದಲ್ಲಿ ಅವರು ಚಿಕ್ಕ ವಯಸ್ಸಿನಿಂದಾನೆ ಕೆಲವೊಂದು ಪ್ರಿಕಾಷನ್ಸ್ ತಗೊಳ್ಳೋದ್ರಿಂದ ಆ ಒಂದು ಜಾಯಿಂಟ್ ಪೇನ್ ಅನ್ನ ಅವ್ರು 80 ವರ್ಷ 90 ವರ್ಷದ ಮಟ್ಟ ಮುಂದೂಡಬಹುದು. ಈಗ ನಾವು ನೋಡ್ಬೋದು, ಹಳ್ಳಿಯಲ್ಲಿ ಮೊದಲಿನ ಕಾಲದಲ್ಲಿ ಸುಮಾರು ಜನ 70-80 ವರ್ಷ ಆದ್ರೂ ಕೂಡ ಅವ್ರಿಗೆ ಯಾವುದೇ ರೀತಿಯ ನೋವುಗಳು ಇರ್ತಿರ್ಲಿಲ್ಲ. ಅದಕ್ಕೆ ಕಾರಣ ಅಂತ ಅವ್ರ ಜೀವನ ಶೈಲಿ. ಅದ ಏನ್ ಕಾರಣ ಅಂತ ನಾವು ಮುಂದೆ ಹೇಳ್ತೇನೆ. ಇವನ್ ಎಲ್ಲವೂ ತಡೆಗಟ್ಟಲಿಕ್ಕೆ ನಾವು ತಡೆಗಟ್ಟೋದು ಹೇಗೆ ಅನ್ನೋ ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೇಳಿಸ್ ಹರೇ ಕೃಷ್ಣ ಕೇಳಿಸ. ಓಕೆ. ಸೊ ಈ ಒಂದು ಎಲ್ಲಾ ತರದ ಸಮಸ್ಯೆಗಳನ್ನ ಯಾವ ರೀತಿ ನಾವು ತಡಿಬಹುದು ಅನ್ನೋದು ತಿಳ್ಕೊಲಿಕ್ಕೆ ಇದನ್ನ ನಮ್ಮ ಶ್ರೀಮಾನ್ ಗೌರ ಹರಿಪ್ರಭು ಅವರು ಆಯೋಜನೆ ಮಾಡಿದ್ದಾರೆ. ಓಕೆ. ಆಮೇಲೆ ನೆಕ್ಸ್ಟ್ ವಿಷಯಕ್ಕೆ ಬರೋಣ ನಾವು. ಆರೋಗ್ಯ ಒಳ್ಳೆ ಇದ್ರೆ ಯಾವ ರೀತಿ ನಾವು ಭಕ್ತಿಯಲ್ಲಿ ಚೆನ್ನಾಗಿ ಭಕ್ತಿ ಮಾಡಬಹುದು. ಈ ವಿಷಯ ನಾನು ಹೇಳ್ತಾ ಇದ್ದೇನಲ್ಲ, ಇದು ಕೇವಲ ಒಬ್ಬ ಸಾಧಕರಿಗೆ ಅಪ್ಲೈ ಆಗುತ್ತೆ. ಸಾಧಕರ ಅಂತಂದ್ರೆ ಒಂದು ಕನಿಷ್ಠ ಅಧಿಕಾರಿ, ಕನಿಷ್ಠ ಭಕ್ತರಂತ ಹೇಳ್ತೀವಿ. ಈಗೀಗ ನಾವು ಭಕ್ತಿಯಲ್ಲಿ ಜಾಯ್ನ್ ಆಗಿರ್ತೀವಿ, ಬಹಳಷ್ಟು ಇನ್ನೂ ನಮ್ಗ ಬಗ್ಗೆ ಸಿದ್ಧಾಂತದ ಬಗ್ಗೆ ಅರಿವು ಇರುವುದಿಲ್ಲ. ಆ ಒಂದು ಟೈಮಲ್ಲಿ ಬೇಸಿಕ್ ಆರೋಗ್ಯ ಏನೈತಲ್ಲ, ಇದು ಬಹಳ ಇಂಪಾರ್ಟೆಂಟ್. ಈ ಆರೋಗ್ಯ ಏನೈತಲ್ಲ, ವರಿಷ್ಠ ಭಕ್ತರು, ಆ ನಂತರ ಬಹಳ ಪ್ರಗತಿಶೀಲರು, ಪರಮಹಂಸರ ಮಹಾಭಾಗ, ಅವ್ರಿಗೆ ಈ ಮಾತನ್ನ ಹೇಳ್ತಾ ಇಲ್ಲ. ಯಾಕಂದ್ರೆ ಅವ್ರಿಗೆ ಶರೀರದ ಭಾವನೆ ಇರುವುದಿಲ್ಲ, ಮತ್ತ ಅವ್ರ ಉದ್ದೇಶ ಈ ಶರೀರ ಅನ್ನ ಏನಂತಾರ ಪಾಲನ ಪೋಷಣೆಯಲ್ಲಿ ಹೆಚ್ಚು ಟೈಮ್ ಹಾಕುವುದಿಲ್ಲ ಅವರು. ಉದಾಹರಣೆಗೆ ಗೋಸ್ವಾಮಿಗಳದೆಲ್ಲ ತಾವೆಲ್ಲ ಕೇಳಿರ್ಬೋದು ಕಥೆಗಳು. ಅವ್ರ ಶರೀರದ ಬಗ್ಗೆ ಹೆಚ್ಚು ಕಾಳಜಿ ಮಾಡ್ತಿರ್ಲಿಲ್ಲ. ಅದರರ್ಥ ಅದಕ್ಕೆ ವಿಶೇಷವಾಗಿ ಟೈಮ್ ಆಗ್ಲಿ ಅದಾಗ್ಲಿ ಮಾಡ್ತಿರ್ಲಿಲ್ಲ. ಅವರು ಸತತ ಭಗವಂತನ ಧ್ಯಾನದಲ್ಲಿ ಇರ್ತಿದ್ರು. ಆದ್ರೆ ನಮ್ಮ ಸ್ಥಿತಿ ಹೇಗಿದೆ ಅಂತಂದ್ರೆ, ದಯವಿಟ್ಟು ತಪ್ಪು ತಿಳ್ಕೊಬೇಡ, ವೈಯಕ್ತಿಕವಾಗಿ ನಾನು ಹೇಳ್ತಾ ಇದ್ದೀನಿ, ನಾವು ಸರಿಯಾಗಿ ಜಪನ್ ಸರಿ ಮಾಡ್ಲಿಕ್ಕೆ ಆಗಲ್ಲ, ಸರಿಯಾಗಿ ನಾವು ಶಾಸ್ತ್ರ ಅಧ್ಯಯನ ಮಾಡುವುದಿಲ್ಲ, ಪ್ರವಚನ ಕೇಳಲಿಕ್ಕೆ ಆಗಲ್ಲ. ಇದೆಲ್ಲ ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ಸಮಸ್ಯೆ ಇರುತ್ತೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ಆರೋಗ್ಯನ ಸರಿ ಇಲ್ಲ ಅಂತಂದ್ರೆ ಅಲ್ಪ ಸ್ವಲ್ಪ ಏನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರ ಭಕ್ತರ, ಅದು ಕೂಡ ಮಾಡ್ಲಿಕ್ಕೆ ಆಗುದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಒಬ್ಬ ಸಾಧಕರಿಗೆ ಯಾವ ರೀತಿ ಕೆಲವು ವಿಷಯಗಳ ಪಾಲನೆ ಮಾಡೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋದು ನಾವು ಹೇಳೋದು ಮೇನ್ ಉದ್ದೇಶ. ಓಕೆ. ಆಮೇಲೆ ಯೋಗಶಾಸ್ತ್ರದಲ್ಲಿ ಒಂದು ಶ್ಲೋಕ ಬರುತ್ತೆ, ಯೋಗಶಾಸ್ತ್ರದಲ್ಲಿ ಒಂದು ಶ್ಲೋಕ ಬರುತ್ತೆ. ಅದರ ಅರ್ಥ,
ಆ ಶ್ಲೋಕ ಹೇಗಿದೆ: ಸಮದೋಷ ಸಮಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನಾತ್ಮೇಂದ್ರಿಯ ಮನ ಸ್ವಾಸ್ಥ್ಯ ಇತಿ ಅಭಿಧೀಯತೆ. ಅದರರ್ಥ ಒಬ್ಬ ವ್ಯಕ್ತಿಯ ಆರೋಗ್ಯ ಯಾವ ರೀತಿ ಚೆನ್ನಾಗಿ ಇಟ್ಕೋಬಹುದು ಅಂತಂದ್ರೆ ಸಮದೋಷ. ಹರೇ ಕೃಷ್ಣ ಪ್ರಭುಜಿ, ನೀವು ಮ್ಯೂಟ್ ಅಲ್ಲಿ ಇದ್ದಾರೆ. ಇಲ್ಲ ಪ್ರಭು, ಅನ್ಮ್ಯೂಟ್ ಇದೆ. ಈಗ ಕೇಳಿಸ್ತಾ ಇದೆ ಪ್ರಭು. ಎಸ್. ಹಾ, ಹರೇ ಕೃಷ್ಣ. ಇದು ಶ್ಲೋಕ ಕೇಳ್ತಪ್ಪ, ಸಮದೋಷ ಸಮಗ್ನಿಶ್ಚ ಅನ್ನೋದು. ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಕೇಳಿಸ್ತು ಪ್ರಭುಜಿ. ಓಕೆ, ಸೊ ಇನ್ನೊಂದ್ಸರ್ತಿ ರಿಪೀಟ್ ಮಾಡ್ತೀನಿ. ಒಂದು ಶ್ಲೋಕ ಬರುತ್ತೆ, ಅದ ಅಂದ್ರೆ ಆರೋಗ್ಯದ ಸೀಕ್ರೆಟ್ ಅದರಲ್ಲಿದೆ. ಸಮದೋಷ ಸಮಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನಾತ್ಮೇಂದ್ರಿಯ ಮನ ಸ್ವಾಸ್ಥ್ಯ ಇತಿ ಅಭಿಧೀಯತೆ. ಅಂದ್ರೆ ನಮ್ಮ ಶರೀರದಲ್ಲಿ ಇರ್ತಕ್ಕಂತ ದೋಷಗಳೇನಿದಾವಲ್ಲ, ಅಂದ್ರೆ ವಾತ ಪಿತ್ತ ಕಫ, ಇದು ಬ್ಯಾಲೆನ್ಸ್ ಇರಬೇಕು. ಆನಂತರ ಅಗ್ನಿ ಅಂದ್ರೆ ಜಠರಾಗ್ನಿ, ಇದು ಕೂಡ ಒಳ್ಳೆ ಪ್ರಮಾಣದಲ್ಲಿ ಇರಬೇಕು. ಅದು ಹೆಚ್ಚಿರಬಾರ್ದು, ಅದು ಕಡಿಮೆ ಇರಬಾರ್ದು. ಆಮೇಲೆ ಸಮಧಾತು ಅಂತಂದ್ರೆ ನಾವು ಎಲಿಮೆಂಟ್ಸ್ ಅಂತ ಹೇಳ್ತೀವಿ, ಮಿನರಲ್ಸ್ ಅಂತ ಹೇಳ್ತೀವಿ, ಅವು ಎಲ್ಲವೂ ಚೆನ್ನಾಗಿರ್ಬೇಕು. ಈಗ ಕಬ್ಬಿಣದ ಅಂಶ ಇರಬಹುದು, ಐರನ್ ಅಂತ ಏನ್ ಹೇಳ್ತೀವಿ ನಾವು, ಅದು ಇರ್ಬೋದು, ಕಾಪರ್ ಅಂಶ ಇರ್ಬೋದು, ಸೆಲೆನಿಯಂ ಇರ್ಬೋದು, ಬೇರೆ ಬೇರೆ ಇನ್ನ ಕ್ಯಾಲ್ಸಿಯಂ ಇರ್ಬೋದು, ಸೋಡಿಯಂ ಇರ್ಬೋದು. ಇವೆಲ್ಲವೂ ಕೂಡ ಬ್ಯಾಲೆನ್ಸ್ಡ್ ಒಂದು ಪ್ರಿಸ್ಕ್ರೈಬ್ಡ್ ರೇಂಜ್ ಅಲ್ಲಿ ಏನಿರ್ತದಲ್ಲ ಅದರಲ್ಲಿ ಇರಬೇಕು. ಆಮೇಲೆ ಮಲಕ್ರಿಯಾ ಅಂತಂದ್ರೆ ಆಯುರ್ವೇದದಲ್ಲಿ ಆಗಿರ್ಬೋದು, ಬೇರೆ ಬೇರೆ ಶಾಸ್ತ್ರದಲ್ಲಿ ಇರ್ಬೋದು, ವಿಶೇಷವಾಗಿ ಹೇಳ್ತಾರೆ ಹೊಟ್ಟೆ ಸಾಫ್ ಇರ್ಬೇಕು. ಹೊಟ್ಟೆ ಅಂದ್ರೆ ನಮ್ದು ಅನ್ನನಾಳ ಏನಿದೆಯಲ್ಲ, ಇದು ಚೆನ್ನಾಗಿದ್ದರನೆ ಮನುಷ್ಯನ ಆರೋಗ್ಯ ಇರುತ್ತೆ. ಸೊ ಯಾರಿಗೆ ಹೊಟ್ಟೆ ಸರಿಯಾಗಿ ಆಗುವುದಿಲ್ಲ, ಬಯಲ್ ಕಡೆ ಬೇದಿ ಅದೆಲ್ಲ ಸರಿ ಆಗುವುದಿಲ್ಲ, ಅವ್ರಿಗೆ ವಿಶೇಷವಾಗಿ ಹೆಚ್ಚಿನ ಕಾರಣ ಅಂತ ಸಮಸ್ಯೆಗಳು ಇರ್ತಾವ. ಇವನ್ ಮಾಡರ್ನ್ ಸೈನ್ಸ್ ಅಲ್ಲಿ ಇವನ್ ಈಗೆಲ್ಲ ಸಾಕಷ್ಟು ರಿಸರ್ಚ್ ಆಗಿದಾವೆ, ಅದರಲ್ಲಿ ಕೂಡ ಹೇಳ್ತಾ ಇದ್ದಾರೆ ಗಟ್ ಹೆಲ್ತ್ ಅಂತ. ತಾವೆಲ್ಲ ಸುಮಾರು ರೀಲ್ಸ್ ಅಲ್ಲಿ ಎಲ್ಲ ನೋಡಿರ್ಬೋದು. ಗಟ್ ಹೆಲ್ತ್ ಚೆನ್ನಾಗಿದ್ರೆ ಅವ್ರದ್ದು ಓವರ್ ಆಲ್ ಆರೋಗ್ಯ ಚೆನ್ನಾಗಿರುತ್ತಂತನೂ ಈಗ ಜನರಲ್ ಆಗಿ ಬಹಳ ಪಾಪ್ಯುಲರ್ ಆಗಿದೆ ಈ ವಿಷಯ. ಸೊ ಇದನ್ನ ಯೋಗಶಾಸ್ತ್ರದಲ್ಲಿ ಸುಮಾರು ವರ್ಷ ಹಿಂದೆನೆ ಹೇಳಿದ್ದಾರೆ. ಅದನ್ನ ನಾವು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಅದು ಯಾವ ರೀತಿ ಬ್ಯಾಲೆನ್ಸ್ ಆಗುತ್ತೆ ಅನ್ನೋದು ನಾವು ಮುಂದೆ ಚರ್ಚೆ ಮಾಡೋಣ. ಮತ್ತೆ ಇನ್ನೂ ಒಂದು ವಿಷಯ ನಾನು ಇಲ್ಲಿ ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಏನಂತಂದ್ರೆ ನಾನು ನನ್ನ ಅನುಭವದಲ್ಲಿ ಏನು ಕಲಿಯಿಲ್ಲ ಕೆಲವೊಂದು ವಿಷಯಗಳು, ಅದನ್ನ ಕೇವಲ ನನಗೆ ಕಡಿಮೆ ಟೈಮ್ ಅಲ್ಲಿ ಭಗವದ್ಗೀತಾದಿಂದ ಅರ್ಥ ಆಗ್ಲಿಕ್ಕೆ ನನ್ ಕಾರಣ ಆಯ್ತು. ಅದೇನಂತಂದ್ರೆ ಭಗವದ್ಗೀತಾ 17ನೇ ಶ್ಲೋಕದಲ್ಲಿ ಬರುತ್ತೆ. ಏನಂತಂದ್ರೆ ಆಯು ಸತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನ ರಸ್ಯಾ ಸ್ನಿಗ್ಧ ಸ್ಥಿರಾರಿದ್ಯ ಆಹಾರ ಸಾತ್ವಿಕ ಪ್ರಿಯ. ಅಂದ್ರೆ ಯಾವ ತರ ಆಹಾರ ನಾವು ತಗೊಳ್ಳೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತೇಳಿ ಸ್ವಯಂ ಭಗವಾನ್ ಶ್ರೀ ಕೃಷ್ಣ ಈ 17ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಯಾವ ಆಹಾರ ತಗೋದ್ರಿಂದ ಆಯಸ್ ಹೆಚ್ಚಾಗ್ಬೇಕು, ಆಯು ಸತ್ವ ಅಂದ್ರೆ ಸ್ಟೆಮಿನಾ ಹೆಚ್ಚಾಗ್ಬೇಕು, ಸತ್ವ ಬಲ ಆರೋಗ್ಯ ಹೆಲ್ತ್ ಇಂಪ್ರೂವ್ ಆಗಬೇಕು. ಅದಾದ ನಂತರ ಸುಖ ಪ್ರೀತಿ ವಿವರ್ಧನ. ಸುಖ ಅಂತಂತಂದ್ರೆ ಈಗ ನೋಡ್ರಿ, ಸುಖ ಶಾಂತಿ ಮತ್ತು ಆನಂದದ ಪರಿಭಾಷೆ ಬೇರೆ ಬೇರೆ ಇದೆ. ಸುಖ ಏನಿದೆ ಅಲ್ಲ, ಇದು ನಮ್ಮ ಇಂದ್ರಿಯಗಳಿಗೆ ಸಂಬಂಧಪಟ್ಟ ವಿಷಯ. ಕಣ್ಣು ಮೂಗು ಕಿವಿ ಬಾಯಿ ಚರ್ಮ ಏನಿದೆ ಅಲ್ಲ, ಇದಕ್ ಸಂಬಂಧ. ಯಾವಾಗ ಇದಕ್ಕೆ ತೃಪ್ತಿ ಆಗುತ್ತೆ, ಇದಕ್ಕೆ ಚಲೋ ಅನಿಸ್ತೈತಲ್ಲ, ಅದಕ್ಕೆ ನಾವು ಸುಖ ಅಂತ ಹೇಳ್ತೀವಿ. ಶಾಂತಿ ಅಂತಂದ್ರೆ ಮನಸ್ಸಿಗೆ ಸಂಬಂಧಪಟ್ಟ ವಿಷಯ. ಈಗ ಉದಾಹರಣೆ ಹೇಳ್ಬೇಕು, ನಾವು ಎಲ್ಲಾದ್ರೂ ಕಾಡಿಗೆ ಹೋಗಿರ್ತೀವಿ, ಆಮೇಲೆ ಪ್ರಶಾಂತ ಸ್ಥಳದಲ್ಲಿ ಹೋಗಿರ್ತೀವಿ, ಸರೋವರ ಇರ್ತದ, ನದಿ ಇರ್ತದ. ಸೊ ಈ ರೀತಿ ಒಂದು ಬಹಳ ನೈಸರ್ಗಿಕ ಸ್ಥಳಕ್ಕೆ ಹೋದಾಗ ನಮಗೆ ಶಾಂತಿ ಭಾವನೆ, ಶಾಂತಿ ಫೀಲ್ ಆಗುತ್ತೆ. ಆನಂದ ಏನಿದೆಲ್ಲ, ಇದು ಆತ್ಮದ ಮಟ್ಟದಲ್ಲಿದೆ. ಆನಂದ ಅಂತಂದ್ರೆ ಯಾವಾಗ ಭಕ್ತಿ ಮಾಡ್ತಾರ ಒಬ್ಬ ಜೀವ, ಅವ್ರಿಗೆ ಏನೋ ಒಂದು ಆ ಸ್ವಾದ ಸಿಗುತ್ತೆ, ಆ ರುಚಿ ಸಿಗುತ್ತೆ, ಅದು ಆನಂದ ಇರುತ್ತೆ. ಅವಾಗ ಯಾವಾಗ ಪ್ರೀತಿ, ಆಯುಸತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವದ ರಸ್ಯಾ ಸ್ನಿಗ್ಧ ಸ್ಥಿರಾರಿದ್ದೆ ಆಹಾರ ಸಾತ್ವಿಕ ಪ್ರಿಯ. ಸುಖ ಅಂದ್ರೆ ಈ ರೀತಿ ಒಂದು ಸಾತ್ವಿಕ ಆಹಾರ ತಿನ್ನೋದ್ರಿಂದ ಅವ್ರಿಗೆ ಸುಖ ಪ್ರದಾನ ಆಗುತ್ತೆ ಮತ್ತು ಆನಂದಕ್ಕೂ ಕಾರಣ ಆಗುತ್ತೆ. ಯಾವಾಗ ನಾವು ಭಗವಂತ ಶ್ರೀ ಕೃಷ್ಣನ ಪ್ರಸಾದ ತಗೊಳ್ತೀವಲ್ಲ, ಇದು ಒಂದು ಸಾಧಾರಣ ಆಹಾರ ಅಲ್ಲ. ಇದರಿಂದ ಅವ್ರಿಗೆ ಆಯಸ್ಸು ಆರೋಗ್ಯ ಬಲ ಎಲ್ಲವೂ ಸಿಗುತ್ತೆ. ಮತ್ತ ಅದು ಕೂಡ ಪ್ರಸಾದ ಮಾಡ್ಬೇಕಾದ್ರೆ ಒಂದು ಸೈನ್ಸ್ ಇದೆ. ಸೊ ಎಷ್ಟೋ ಸರ್ತಿ ಏನಂತಂದ್ರೆ, ಈಗ ನೀವು ಪುರಿ ಜಗನ್ನಾಥನಲ್ಲಿ ನೋಡ್ಬೋದು, ಆನಂದ ಬಜಾರದಲ್ಲಿ ಪ್ರಸಾದ ಸಿಗುತ್ತೆ. ಜಗನ್ನಾಥಗ ನೈವೇದ್ಯ ಮಾಡ್ಬೇಕಾದ್ರೆ ವಿಶೇಷ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾರ.
ಪುರಾತನ ಕಾಲದಾಗಿನಿಂದನೂ ಕೂಡ ಅವ್ರದ್ದೊಂದು ಸ್ಟ್ಯಾಂಡರ್ಡ್ ಇದೆ. ಆ ಆನಂದ್ ಬಜಾರದಲ್ಲಿ ಪ್ರಸಾದ್ ತಗೊಂಡ್ರೆ ಯಾರು ಏನೂ ಆರೋಗ್ಯದ ಸಮಸ್ಯೆ ಆಗುದಿಲ್ಲ. ನಮ್ಮ ವೈಯಕ್ತಿಕ ನಮ್ಗೆ ಯಾವಾಗ ಈ ಅವಕಾಶ ಸಿಕ್ಕಿತ್ತು, ಅಲ್ಲಿ ನಾವು ಏನು ಪ್ರಸಾದ್ ತಗೊಂಡಿವಲ್ಲ ಅದ್ರದ್ದು ಫೀಲಿಂಗ್ ಬೇರೆ ಇರುತ್ತೆ. ನೀವು ಎಷ್ಟು ತಿಂದ್ರು ಅಲ್ಲಿ ತೊಂದರೆ ಆಗುದಿಲ್ಲ. ಈ ಒಂದು ಅನುಭವ ಯಾಕಾಗುತ್ತೆ ಅಂದ್ರೆ ಅದ್ರಲ್ಲಿ ಕೂಡ ಒಂದು ಸೈನ್ಸ್ ಇದೆ, ಆ ಪ್ರಸಾದ್ ಇದೆ, ಅದರಲ್ಲಿ ಏನು ಡೌಟ್ ಇಲ್ಲ. ಅದ್ರಲ್ಲಿ ಮಾಡೋ ಪದ್ಧತಿಯಲ್ಲಿ ಐತಲ್ಲ ಅದು ಒಂದು ಸ್ಪೆಷಲ್ ಆರ್ಟ್ ಮತ್ತ ಸೈನ್ಸ್ ಅಂತ ಹೇಳ್ಬೋದು ಅದನ್ನ. ಆಮೇಲೆ ಇನ್ನೊಂದು ಶ್ಲೋಕ ಬರುತ್ತೆ ನೆಕ್ಸ್ಟ್ 9ನೇ ಶ್ಲೋಕ. ಕಟ್ವಾಮ್ಲ ಕಟ್ವ ಆಮ್ಲ ಉಷ್ಣ ತೀಕ್ಷ್ಣ ವೃಕ್ಷ ವಿದಾಹಿನ ಆಹಾರ ರಾಜಸ ಶ್ರೇಷ್ಠ ದುಃಖ ಶೋಕಮಯ ಪ್ರದಹ. ಈಗ ಉದಾಹರಣೆ ಹೇಳ್ಬೇಕಾದ್ರೆ ಯಾವ ಆಹಾರ ಬಹು ಕಹಿಯಾಗಿರುತ್ತೆ, ಕಹಿ ಅಂತಂದ್ರೆ ಹಾಗಲಕಾಯಿ ಅಲ್ಲ, ಹಾಗಲಕಾಯಿ ಚೆನ್ನಾಗಿರುತ್ತೆ. ಕೆಲವೊಂದು ಪದಾರ್ಥಗಳ ಯಾವ ಮಾದಕ ದ್ರವ್ಯಗಳಂತ ಏನ್ ಹೇಳ್ತೀವಿ ನಾವು, ಅದು ಬಹಳ ಕಹಿಯಾಗಿರುತ್ತೆ. ಸೊ ಅದರಿಂದ ಎಷ್ಟೋ ಜನರಿಗೆ ಲಿವರ್ ಕ್ಯಾನ್ಸರ್ ಆಗೋ ಚಾನ್ಸಸ್ ಇರುತ್ತೆ, ಆಗುತ್ತೆ ಕೂಡ. ಹೀಗಾಗಿ WHO ಪ್ರಕಾರ ಈಗ ಹೊಸದಾಗಿ ಏನ ನಿಯಮ ಬಂದಿದೆ ಅಲ್ಲ, ಸುಮಾರು ಎಷ್ಟೋ ಹಾಸ್ಪಿಟಲ್ ಅಲ್ಲಿ ನೀವು ನೋಡ್ತಾ ಇರ್ಬೋದು, ಅವ್ರು ಕ್ಲಿಯರ್ ಹೇಳ್ತಾರ. ಮೊದಲು ಹೇಳ್ತಿದ್ರೆ ಸ್ವಲ್ಪ ಆಲ್ಕೋಹಾಲ್ ತಿಂದ್ರೆ, ಆಲ್ಕೋಹಾಲ್ ಕುಡಿದ್ರೆ ಏನು ತೊಂದರೆ ಇಲ್ಲ ಅಂತ ಹೇಳಿ. ಆದ್ರೆ ಈಗ ಹೆಂಗಂದ್ರೆ ನೋ ಅಮೌಂಟ್ ಆಫ್ ಆಲ್ಕೋಹಾಲ್ ಇಸ್ ಸೇಫ್ ಅಂತ ಹೇಳ್ತಾರೆ. ನೋ ಅಮೌಂಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಸ್ವಲ್ಪ ತಗೊಳ್ಳೋದ್ರಿಂದ ಅವ್ರಿಗೆ ಎಡಿಕ್ಷನ್ ಆಗುತ್ತೆ, ಅವ್ರಗ ಲಿವರ್ ಸಿರೋಸಿಸ್, ಲಿವರ್ ಕ್ಯಾನ್ಸರ್ದ ಬಹಳಷ್ಟು ಚಾನ್ಸಸ್ ಇರುತ್ತೆ. ಆದ್ರೆ ಭಕ್ತರಿಗೆ ಸ್ವಾಭಾವಿಕವಾಗಿ ಈ ವಿಷಯದಿಂದ ಪ್ರೊಟೆಕ್ಷನ್ ಸಿಗುತ್ತೆ. ಅವ್ರು ಭಕ್ತರು ಈ ಒಂಥರ ನಶ ಮಾಡುವುದಿಲ್ಲ. ಹಿಂಗಾಗಿ ಇಷ್ಟೆಲ್ಲ ಅದರಿಂದ ಆಗುವಂತ ರೋಗ ಎಲ್ಲ ಅವ್ರಿಗೆ ರಕ್ಷಣೆ ಆಟೋಮೆಟಿಕ್ ಸಿಕ್ಬಿಡತ್ತೆ. ಆಮೇಲೆ ಆಮ್ಲ ಹುಳಿ. ಹುಳಿ ಅಂತಂತಂದ್ರೆ ಇದು ಆಮ್ಲ ಹುಳಿ ಅಲ್ಲ, ಆಮ್ಲ ಹುಳಿ ಬಹಳ ಶ್ರೇಷ್ಠ. ಆಮ್ಲ ಅಂತಂದ್ರೆ ಆಮ್ಲ ಹಣ್ಣು, ಏನ್ ಹೇಳ್ತೀವಿ ನಾವು, ನೆಲ್ಲಿಕಾಯಿ. ಇದು ಬಹಳ ವಿಶೇಷ. ಇದು ಚಲೋ. ಆದ್ರೆ ವಿಪರೀತ ಹುಳಿ ಏನಿರ್ತಲ್ಲ, ಈಗ ಉದಾಹರಣೆ ಹೇಳ್ಬೇಕಾದ್ರೆ ಪಾನಿಪುರಿ ಅದೆಲ್ಲ ತಿಂತಾರ ಜನ. ಸೊ ಅದನ್ನ ತಿನ್ನೋದ್ರಿಂದ ಅದು ಬಾಯಲ್ಲಿ ಕೂಡ ಉರಿಯುತ್ತೆ, ಹೊಟ್ಟೆಯಲ್ಲಿ ಉರಿಯುತ್ತೆ. ಆಮೇಲೆ ಅದರದ ವಿಶೇಷ ಗುಣನೇ ಹುರಿ. ಸೊ ಹುಳಿ, ಆಮೇಲೆ ಉರಿ ಅಂದ್ರೆ ಬರ್ನಿಂಗ್, ಅದು ಹೆಚ್ಚಾಗುತ್ತೆ. ಮತ್ತೆ ಅತಿಯಾದ ಉಪ್ಪು, ಅತಿಯಾಗಿ ಬಿಸಿ ಇರೋದು, ಆಮೇಲೆ ತೀಕ್ಷ್ಣ ಅಂದ್ರೆ ಬಹಳ ಖಾರ ಇರೋದು, ಆಮೇಲೆ ವೃಕ್ಷ ಒಣಕಲಾಗಿರೋದು, ಮತ್ತೆ ಸುಡುತ್ತಿರುವುದು, ವಿದಾಹಿನ. ಈ ತರ ಆಹಾರ ಏನಿದಲ್ಲ ರಾಜಸ ಸ್ವಭಾವದವರಿಗೆ ಹೆಚ್ಚು ಇಷ್ಟ ಅಂತ ಹೇಳ್ತಾರೆ. ಅದರಲ್ಲಿ ಹೇಳ್ಬೇಕಾದ್ರೆ ಈ ಆಹಾರ ಉದಾಹರಣೆ ಹೇಳ್ಬೇಕಂದ್ರೆ ಪಾನಿಪುರಿ ಒಂದ್ ಏನ್ ಐಟಮ್ ಇದಲ್ಲ, ಇದು ಭಗವಂತ ಏನ್ ತಿನ್ಬಾರ್ದು ಅಂತ ಹೇಳ್ತಾ ಇದ್ದಾರೆ 9ನೇ ಅಧ್ಯಾಯ, 17ನೇ ಅಧ್ಯಾಯದಲ್ಲಿ 9ನೇ ಶ್ಲೋಕದಲ್ಲಿ ಪಾನಿಪುರಿ ಎಲ್ಲಾ ಕ್ರೈಟೀರಿಯಾನ ಫುಲ್ ಮಾಡುತ್ತೆ. ಈಗ ಕೆಲವು ಮಾರ್ಕೆಟ್ ಅಲ್ಲಿ ನೋಡ್ಬೋದು ನೀವು, ಚಿಪ್ಸ್, ಕುರ್ಕುರೆ ಏನೇನೋ ಬರುತ್ತೆ ಹುಡುಗಂತ. ಸೊ ಭಗವಂತ ಏನ್ ತಿನ್ಬಾರ್ದು ಅಂತ ಹೇಳ್ತದಲ್ಲ, ಈ ಐಟಮ್ಸ್ ಎಲ್ಲ ಫುಲ್ಫಿಲ್ ಮಾಡುತ್ತೆ. ಅದು ತಿನ್ನೋದ್ರಿಂದ ಬೇರೆ ಒಳ್ಳೆ ಆಹಾರವನ್ನು ತಿನ್ಲಿಕ್ಕೆ ಆಗೋದಿಲ್ಲ. ನ್ಯಾಚುರಲಿ ಆ ರೀತಿ ಆಗಿಬಿಡುತ್ತೆ ಹುಡುಗರಿಗೆ. ಇದರಿಂದ ದುಃಖ ಮತ್ತು ಶೋಕ ಮಯ ಪ್ರದಾಹ. ದುಃಖ ಯಾವಾಗ ಆಗುತ್ತೆ ಅಂತಂದ್ರೆ ಒಬ್ಬ ವ್ಯಕ್ತಿಗೆ ಯಾವಾಗ ರೋಗಗ್ರಸ್ತ ಆಗ್ತಾರ. ರೋಗಗ್ರಸ್ತ ಅಂದ್ರೆ ಅವ್ರಿಗೆ ಎಸಿಡಿಟಿ ಇರ್ಬೋದು. ನೀವು ನೋಡ್ಬೋದು, ಯಾರಾದ್ರೂ ಎಸಿಡಿಟಿ ಇದ್ರಿಗೆ ಎಷ್ಟು ತೊಂದರೆ ಆಗುತ್ತೆ. ಅವ್ರು ತಿಂದ್ರೆ ತೊಂದ್ರೆ, ತಿಂದಿಲ್ಲ ಅಂದ್ರೂ ತೊಂದ್ರೆ. ತಿಂದಿಲ್ಲ ಅಂದ್ರೆ ವೀಕ್ನೆಸ್ ಆಗುತ್ತೆ, ತಿಂದ್ರೆ ಹೊಟ್ಟೆ ಊದ್ಕೋದು, ಹೊಟ್ಟೆ ಉರಿಯೋದು, ಮತ್ತೆ ಹೊಟ್ಟೆಲಿ ಸೌಂಡ್ ಬರೋದು, ಮತ್ತೆ ಉಂಡೆಲ್ಲ ಮೇಲ್ ಬಂದಂಗ ಆಗೋದು, ಎಷ್ಟೆಲ್ಲ ಸಮಸ್ಯೆಗಳು ಇರ್ತದ ಅವ್ರಿಗೆ, ಅದಾಗುತ್ತೆ. ಈ ರೀತಿ ಒಂದು ಸಮಸ್ಯೆಗಳಾಗೋದ್ರಿಂದ ದುಃಖ ಹಾಳಾಗುತ್ತೆ ಅವ್ರಿಗೆ. ಲಕ್ಷ್ಯ ಕೊಡ್ಲಿಕ್ಕೆ ಆಗಲ್ಲ, ಫೋಕಸ್ ಮಾಡ್ಲಿಕ್ಕೆ ಆಗಲ್ಲ, ಕೆಲಸ ಸರಿ ಮಾಡ್ಲಿಕ್ಕೆ ಆಗಲ್ಲ, ನಿದ್ದೆ ಸರಿ ಆಗುದಿಲ್ಲ, ಯಾವಾಗಲೂ ಉರಿ ಅಂತೆಲ್ಲ ಇರುತ್ತೆ. ಸೊ ಇದೇ ರೀತಿ ಯಾವಾಗ ಈ ರೀತಿ ಆಹಾರಗಳನ್ನ ಹೆಚ್ಚು ಪ್ರಮಾಣದಾಗ ಹೆಚ್ಚು ದೀರ್ಘಕಾಲದವರೆಗೆ ತಗೊಂಡಾಗ ಆ ಮನೆಯಲ್ಲಿ ಶೋಕ ಉಂಟಾಗುತ್ತೆ. ಶೋಕ ಅಂತಂದ್ರೆ ಈಗ ಅಲ್ಸರ್ಸ್ ಆಗ್ಬೋದು, ಅಲ್ಸರ್ ಆಗಿ ಅದ ಕ್ಯಾನ್ಸರ್ ಆಗ್ಬೋದು, ಆಮೇಲೆ ಲಿವರ್ ಫೇಲ್ಯೂರ್ ಆಗ್ಬೋದು, ಕಿಡ್ನಿ ಬಹಳ ಉಪ್ಪು ಬಹಳ ಸಮಯದವರೆಗೆ ತಗೊಂಡ್ರೆ ಕಿಡ್ನಿ ಮೇಲೆ ಒತ್ತಡ ಬೀಳುತ್ತೆ, BP ಹೆಚ್ಚಾಗುತ್ತೆ, ಕಿಡ್ನಿ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅಲ್ಲಿ ಕೂಡ ಅದಾದ ನಂತರ ಡೆತ್ ಆಗೋ ಚಾನ್ಸಸ್ ಇರ್ತದೆ. ಡೆತ್ ಆದಾಗ ಅವಾಗ ಅವ್ರ ಮನೇಲಿ ಶೋಕ ಉಂಟಾಗುತ್ತೆ. ಕೃಷ್ಣ ಇದು ಒಂದೇ ಶ್ಲೋಕದಲ್ಲಿ ಹೇಳಿಬಿಟ್ಟಿದ್ದಾರೆ, ದುಃಖ ಶೋಕಮಯ ಪ್ರದಹ. ಹಾಗಾಗಿ ಅದನ್ನ ನಾವು ಅವಾಯ್ಡ್ ಮಾಡ್ಬೇಕು. ಆಮೇಲೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರ, ಆದಷ್ಟು ಫ್ರೆಶ್ ಊಟ ಮಾಡ್ಬೇಕು. ಆಮೇಲೆ ಬಹಳಷ್ಟು ಇಟ್ಟದ್ದನ್ನು ತಿನ್ನಬಾರ್ದು, ಫ್ರೆಶ್ ಊಟ ಮಾಡಿ ಫ್ರೆಶ್ ಪ್ರಸಾದ ತಗೊಳ್ಬೇಕು. ಆಮೇಲೆ ಈ ರೂಲ್ ಏನೈತಲ್ಲ ಪ್ರಸಾದಕ್ಕೆ ಅಪ್ಲೈ ಆಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಯಾವ ಭಕ್ತರು ತಿರುಪತಿಗೆ ಹೋಗಿರ್ತಾರ, ಲಡ್ಡು ತಗೊಂಡ್ ಬರ್ತಾರ, ಇದರತ್ತ 3 ತಾಸು ಒಳಗೆ ತಿನ್ಬೇಕಂತ ಏನಿಲ್ಲ. ಪ್ರಸಾದಕ್ಕೆ ಈ ರೂಲ್ ಅಪ್ಲೈ ಆಗಲ್ಲ. ಆದ್ರೂ ನಾವು ವಿಚಾರ ಮಾಡಿ ತಗೋಬೇಕು. ಆ ಪ್ರಸಾದ ತಗೊಂಡ್ರು ಅದು ನೋಡ್ಬೇಕು ನಾವು. ಇದನ್ನ ಅನ್ಯತಾ ಭಾವಿಸ್ಬೇಡ್ರಿ, ಆರೋಗ್ಯ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ಅದ ಕೆಲವು ಟೈಮ್ ಹಳಸೋ ಚಾನ್ಸಸ್ ಇರ್ತದ. ಸೊ ಆತರ ಎಲ್ಲ ತಿಂದು ಹೊಟ್ಟೆ ಕೆಡಿಸ್ಕೋಬಾರದು. ಈಗ ಉದಾಹರಣೆ ಹೇಳ್ಬೇಕಾದ್ರೆ ಶಿಲ ರಘುನಾಥ್ ದಾಸ್ ಗೋಸ್ವಾಮಿ ಅವರು ಜಗನ್ನಾಥನ ಪ್ರಸಾದ ಅಲ್ಲಿ ಒಂದ್ ಕಡೆ ಏನ್ ಹಾಕಿರ್ತಾರಲ್ಲ ಅದನ್ನ ತಿಂತಾ ಇರ್ತಾರ. ಅದು ಮಹಾಪ್ರಭುರ್ಗ್ ಬಹಳ ಪ್ರಸನ್ನ ಆಗ್ತೈತಿ. ಅವ್ರದ್ದು ಲೆವೆಲ್ ಬೇರೆ, ಅವ್ರ ಗೋಸ್ವಾಮಿ ಇದ್ದಾರೆ.
ಆದ್ರೆ ನಮ್ಮ ಯೋಗ್ಯತೆ ಆ ತರ ಇರಲ್ಲ. ಮತ್ತ ಇದ ನನ್ಗಷ್ಟೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಬೇರೆ ಭಕ್ತರ ಅನ್ಯತಾ ಭಾವಿಸಬಾರ್ದು. ಸೊ ಈ ರೀತಿ ಸಣ್ಣ ಸಣ್ಣ ಪ್ರಿಕಾಷನ್ಸ್ ಕೂಡ ತಗೊಳ್ಬೇಕಾಗುತ್ತೆ. ಅಂದ್ರೆ ಇದು ಒಂಥರ ಸೇವೆನೆ. ಈ ಕೆಲವು ಟೈಮ್ ನಾವು ಇಟ್ಟದನ್ನ ಇನ್ನೊಬ್ರಿಗೆ ಕೊಟ್ಟು ಅವ್ರಿಗೆ ಫುಡ್ ಪಾಯ್ಸನಿಂಗ್ ಅದಾಗೋ ಚಾನ್ಸಸ್ ಇರುತ್ತೆ. ಪ್ರಸಾದಕ್ಕೆ ದೋಷ ಇರಲ್ಲ, ಆದ್ರೆ ಪ್ರಸಾದ ಜೊತೆ ಕೆಲವು ಫಂಗಸ್ ಕೂಡ ಬಂದ್ಬಿಡ್ತದ, ಬ್ಯಾಕ್ಟೀರಿಯಾಸ್ ಬರ್ತಾವ, ಅನ್ಹೈಜಿನ್ ವಿಷಯಗಳನ್ನ ಏನಿರುತ್ತಲ್ಲ ಅದು ಕೂಡ ಅದ್ರ ಜೊತೆ ಬಂದಿರೋದನ್ನ ಕಂಟಾಮಿನೇಷನ್ ಆಗೋ ಚಾನ್ಸಸ್ ಇರ್ತೈತೆ. ಅದ್ರ ಬಗ್ಗೆ ನಾವು ಹೆಚ್ಚು ಕಾಳಜಿ ತಗೊಳ್ಬೇಕು. ಸೊ ಇದು ಸಂಕ್ಷಿಪ್ತವಾಗಿ ಭಗವದ್ಗೀತಾದಿಂದ ನಾವು ತಿಳ್ಕೊಂಡಿವಿ. ಆನಂತರ ಆ ಹರೇ ಕೃಷ್ಣ ಪ್ರಭುಜಿ, ಗೌರಹರಿ ಪ್ರಭುಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಗೌರವ್ ಹಾ, ಪ್ರಭುಜಿ ಪ್ರಭು. ಅವರು ಓಕೆ, ಒಂದ್ ನಿಮಿಷ ಸ್ವಲ್ಪ ಆಚೆ ಹೋಗಿದ್ರು. ಇರ್ಲಿ. ಯಾಕಂದ್ರೆ ಈಗ 8:40 ಆಗ್ಲಿಕ್ಕೆ ಬಂತು. ನಾನು ಇನ್ನು ಎಷ್ಟು ನಿಮಿಷ ಮಾತಾಡ್ಬೋದು? ಕ್ವಶನ್ ಆನ್ಸರ್ ಕೂಡ ಸ್ವಲ್ಪ ಸಮಯ ಇರೋಣ. ನಾವೀಗ ಅರ್ಧ ಟಾಪಿಕ್ ಕವರ್ ಮಾಡಿದೀವಿ. ಇನ್ನೊಂದು 5 ನಿಮಿಷದಲ್ಲಿ ನಾನು ಉಳಿದ ವಿಷಯಗಳನ್ನ ಹೇಳ್ಬಿಡ್ತೇನೆ. ಮತ್ತೆ ಬೇಕಾದ್ರೆ ಫ್ಯೂಚರ್ ಅಲ್ಲಿ ಡಿಸ್ಕಸ್ ಮಾಡಬಹುದು. ಯಾರಿಗಾದ್ರೂ ಕ್ವಶನ್ಸ್ ಇದ್ರೆ ತಾವು ನೋಟ್ ಡೌನ್ ಮಾಡ್ಕೊಂಡು ರೆಡಿ ಇರ್ಬೋದು. ಎಲ್ಲಾ ಭಕ್ತರಲ್ಲಿ ವಿನಂತಿ. ಪ್ರಭುಜಿ, ಈಗ ಇನ್ನೊಂದು 5 ಶ್ಲೋಕದ ನಿಮಿಷ ಯಾವ್ದು? ನಾನು ಸಂಕ್ಷಿಪ್ತದಲ್ಲಿ ಹರೇ ಕೃಷ್ಣ ಪ್ರಭುಜಿ, ಈಗ ಶ್ಲೋಕ ಯಾವ್ದು? 17ನೇ ಅಧ್ಯಾಯ. 17ರಲ್ಲಿ ಹರೇ ಕೃಷ್ಣ ಮಾತಾಡಿ. 17ನೇ ಅಧ್ಯಾಯ 8, 9, 10 3 ಶ್ಲೋಕಗಳು ಮಾತಾಜಿ. ಪ್ರಭುಜಿ, 17ರಲ್ಲಿ ಹರೇ ಹರೇ ಮಾತಾಜಿ ಕೃಷ್ಣ. ಸರಿ ಕೇಳಿಸ್ಲಿಲ್ಲ. ಹರೇ ಕೃಷ್ಣ. ಹಾ ಮಾತಾಜಿ ಹೇಳು. 17ರಲ್ಲಿ 8 ಒಂದ ಹೇಳಿದ್ರಿ, ಮತ್ತೊಂದು ಸೆಕೆಂಡ್ ಏನು ಹೇಳಿ, ಯಾವ್ದು ಹೇಳಿದ್ರಿ? ಕಟ್ವಾಮ್ಲ ಉಷ್ಣ ತೀಕ್ಷ್ಣ ವೃಕ್ಷ ವಿದಾಹಿನ ಆಹಾರ ರಾಜಸ ಶ್ರೇಷ್ಠ ದುಃಖ ಶೋಕಮಯ ಪ್ರದಹ. ಎಷ್ಟನೇ ಶ್ಲೋಕ 17ನೇ ಪ್ರಭುಜಿ ಅಧ್ಯಾಯ ಅದು? 17ನೇ ಅಧ್ಯಾಯ 8, ಶ್ಲೋಕ 9, ಎಷ್ಟು? 10. ಹಾ, ಓಕೆ ಓಕೆ ಪ್ರಭು. 8, 9, 10. ಓಕೆ ಪ್ರಭು, ಓಕೆ ಪ್ರಭು. ಎಸ್ ಮಾತಾಜಿ ಸಿಕ್ತು. ಓಕೆ ಎಸ್ ಮಾತಾಜಿ ಮೆಸೇಜ್ ಮಾಡಿದೀನಿ ನೋಡ್ರಿ ಶ್ಲೋಕ. 17ನೇ ಅಧ್ಯಾಯ 8, 9, 10. ಎಸ್ ಮಾತಾಜಿ. ಓಕೆ, ಓಕೆ ಪ್ರಭು. ಈಗ ನೆಕ್ಸ್ಟ್ ಉಳಿದದ್ದು ಕೆಲವೊಂದು ಇನ್ನೊಂದು 2-3 ಪಾಯಿಂಟ್ಸ್ ಇದಾವೆ, ಅದನ್ನ ಡಿಸ್ಕಸ್ ಮಾಡೋಣ. ಅದನ್ನ ಮಾಡಿ ಯಾರ್ದಾದ್ರು ಪ್ರಶ್ನೆ ಇದ್ರೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಬಹುದು. ಓಕೆ. ಆನಂತರ ಕೆಲವು ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ನಾವೇನ್ ಹೇಳ್ತೀವಿ, ಲೈಫ್ ಸ್ಟೈಲ್ ಡಿಸಾರ್ಡರ್, ಅದ್ರ ಬಗ್ಗೆ ನೋಡೋಣ. ಈಗ ಕಾಮನ್ ಆಗಿ ನಾವು ನೋಡ್ತಾ ಇದೀವಿ, ಸುಮಾರು ಜನ ವಿಶೇಷವಾಗಿ ಅನ್ನನಾಳದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಅದಾದ ನಂತರ ಏನ್ ಹೇಳ್ತೀವಿ ನಾವು, ಬೊಜ್ಜು ಅಂದ್ರೆ ಒಬೆಸಿಟಿ, ಅದರಿಂದ ಬಳಲ್ತಾ ಇದ್ದಾರೆ. ಆಮೇಲೆ ಸ್ಕಿನ್ ಪ್ರಾಬ್ಲಮ್ಸ್ ಇರ್ಬೋದು, ಆಮೇಲೆ ಹಾರ್ಮೋನಲ್ ಪ್ರಾಬ್ಲಮ್ಸ್ ಇರ್ಬೋದು, ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಇರ್ಬೋದು. ಆಮೇಲೆ ಕಾಮನ್ ಆಗಿರ್ಬೇಕಂದ್ರೆ BP, ಶುಗರ್, ಇದು ಸರ್ವೇ ಸಾಮಾನ್ಯ ಆಗಿದೆ. ನಾವು ನೋಡ್ಬೋದು ಆಲ್ಮೋಸ್ಟ್ ಪ್ರತಿಯೊಂದು ಮನೆಯಲ್ಲಿ ಒಬ್ಬರಿಲ್ಲ ಇಬ್ರು ಎವರೇಜ್ ಸಿಗ್ತಾ ಇದ್ದಾರೆ. ಯಾರಾದ್ರೂ ಮನೆಯಲ್ಲಿ ಯಾರಿಗಾದ್ರೂ BP, ಶುಗರ್ ಇಲ್ಲ ಅಂದ್ರೆ ಅವ್ರು ದೊಡ್ಡ ಪುಣ್ಯವಂತರು ಈಗಿನ ಕಾಲದಲ್ಲಿ. ಆ ನಂತರ ವಿಪರೀತ ಸ್ಟ್ರೆಸ್ ಇಂದ ಸಮಸ್ಯೆ ಮಾನಸಿಕವಾಗಿ, ಅದು ಕೂಡ ಇದೆ. ಅದಾದ ನಂತರ ಮತ್ತ ಇಮ್ಯುನಿಟಿ ಕೂಡ ಮೊದಲಿನ ತರ ಸ್ಟ್ರಾಂಗ್ ಇಲ್ಲ ಸುಮಾರು ಜನರದ್ದು, ಯಾಕಂದ್ರೆ ಆಹಾರ ಪದ್ಧತಿ ಸರಿ ಇರ್ಲಾರ್ದ ಕಾರಣ ಅದು. ಆಮೇಲೆ ಈಗ ನಾವು ವಿಚಾರ ಮಾಡೋಣ, ಯಾವ ರೀತಿ ಆಹಾರ ತಗೊಂಡ್ರೆ ನಮ್ಮ ಆರೋಗ್ಯ ಚಲೋ ಇರುತ್ತೆ. ಸಂಕ್ಷಿಪ್ತವಾಗಿ ಹೇಳ್ತೇನೆ ನಾನು. ಈಗ ನಾವು ಏನೇ ಪ್ರಸಾದ ತಗೊಳ್ತೀವಲ್ಲ, ಎಲ್ಲಾ ಭಕ್ತರು ಒಂದು ವಿಷಯಕ್ಕೆ ಗಮನ ಕೊಡ್ಬೋದು. ವಿಶೇಷವಾಗಿ ಅದರಲ್ಲಿ ಒಂದು ಏನಂತಾರ, ಸೊಪ್ಪಿನ ಪಲ್ಯ ತರ ಲೀಫಿ ವೆಜಿಟೇಬಲ್ ಇದ್ರೆ ಒಳ್ಳೆಯದು ಎವರೇಜ್ ಆಗಿ. ಆ ನಂತರ ಮಿಕ್ಸ್ ವೆಜಿಟೇಬಲ್ಸ್, 2-3 ಬೇರೆ ಬೇರೆ ತರದ ವೆಜಿಟೇಬಲ್. ಈಗ ಲೀಫಿ ವೆಜಿಟೇಬಲ್ ನೋಡ್ಬೋದು, ಪಾಲಕ್ ಬರುತ್ತೆ, ಮೆಂತ್ಯ ಬರುತ್ತೆ, ಮುಳ್ಳಂಗಿ ಸೊಪ್ಪು ಬರುತ್ತೆ, ಆನಂತರ ರಾಜಗಿರ ಬರುತ್ತೆ. ಈ ರೀತಿ ಬೇರೆ ಬೇರೆ ಸಾಕಷ್ಟು ಪುಂಡ್ಯ ಪಲ್ಯ ತಮ್ಮ ಕಡೆ ಏನ್ ಲೋಕಲಿ ಅವೈಲೇಬಲ್ ಇರುತ್ತೋ ಅವೆಲ್ಲ ತಗೊಳ್ಬಹುದು, ಸೊಪ್ಪಿನ ಪಲ್ಯ. ಆಮೇಲೆ ಮಿಕ್ಸ್ ವೆಜಿಟೇಬಲ್ ಅಂತಂದ್ರೆ ನಾವು ನೋಡ್ಬೋದು, ಆಲೂಗಡ್ಡೆ ಇರ್ಬೋದು. ಆಲೂಗಡ್ಡೆ ಅದು ಚೆನ್ನಾಗಿ ತೊಳೆದು, ಹಸಿರಿದ ಆಲೂಗಡ್ಡೆ ಯೂಸ್ ಮಾಡಬಾರದು, ಅದು ಆರೋಗ್ಯಕ್ಕೆ ಸರಿಯಲ್ಲ. ಅದರ ಸಿಪ್ಪೆ ಕೂಡ ಎಸಿದೆ, ಅದನ್ನ ಯೂಸ್ ಮಾಡಿದ್ರೆ ತಪ್ಪಿಲ್ಲ, ಒಳ್ಳೇದದು ಸಿಪ್ಪೆ. ಆ ನಂತರ ಗಜ್ಜರೆ ಇರಬಹುದು, ಬೀನ್ಸ್ ಇರಬಹುದು, ಟೊಮೆಟೊ ಇರ್ಬೋದು, ಕ್ಯಾಪ್ಸಿಕಮ್ ಇರಬಹುದು, ಕಾಲಿಫ್ಲವರ್ ಇರ್ಬೋದು. ಕಾಲಿಫ್ಲವರ್, ಕ್ಯಾಬೇಜ್ ಮಿತ ಪ್ರಮಾಣದಲ್ಲಿ ತಗೊಂಡ್ರೆ ಒಳ್ಳೆಯದು. ಆನಂತರ ಬೀನ್ಸ್, ಬದನೆಕಾಯಿ ಮುಂತಾದವುಗಳು ಎಲ್ಲ ಸುಮಾರು ಎಷ್ಟಾಗುತ್ತೆ, ಒಳ್ಳೆ ಕಲರ್ಫುಲ್ ವೆಜಿಟೇಬಲ್ಸ್ ಅಂತ ಹೇಳ್ತೀವಿ ನಾವು, ಅದನ್ನೆಲ್ಲ ತಗೊಳ್ಬಹುದು.
ಅದಾದ ನಂತರ ಆ ಕಾಳುಗಳಲ್ಲಿ ವಿಶೇಷವಾಗಿ ಸಿರಿಧಾನ್ಯಗಳನ್ನ ಬಳಕೆ ಹೆಚ್ಚು ಮಾಡೋದ್ರಿಂದ ಒಳ್ಳೆಯದು. ಸಿರಿಧಾನ್ಯಗಳಲ್ಲಿ ಸಾಕಷ್ಟು ವೆರೈಟಿ ಇದಾವೆ. ಅದರಲ್ಲಿ ನಾವು ನೋಡ್ಬೋದು, ಸಾಮೆ ಇದೆ, ವರೆ ಇದೆ, ಮತ್ತ ಕೊರ್ಲಿ, ಅರ್ಕ, ಬರ್ಗ, ಊದಲು, ನವಣೆ, ಸೊ ಈ ರೀತಿ ಮುಂತಾದವುಗಳು ಇದಾವೆ. ಸೊ ಇದರದ್ದು ನೀವು ರೊಟ್ಟಿ ಮಾಡ್ಕೊಂಡು ಯೂಸ್ ಮಾಡಬಹುದು, ಅದರದ್ದು ದೋಸಾ ಮಾಡಬಹುದು, ಅದರದ್ದು ಕಿಚಡಿ ಮಾಡಬಹುದು, ಅದರದ ರೈಸ್ ತರ ಮಾಡಬಹುದು, ಉಪ್ಪಿಟ್ಟು ಮಾಡಬಹುದು, ಸಾಕಷ್ಟು ವೆರೈಟಿ ಮಾಡಬಹುದು ಅದನ್ನ. ಅದು ಕೂಡ ನಿಮ್ಗೆ ಬಹಳ ಉಪಯೋಗ ಆಗುತ್ತೆ. ಆದ್ರೆ ಯಾವುದೇ ರೀತಿಯ ಸಿರಿಧಾನ್ಯಗಳು ಯೂಸ್ ಮಾಡೋದಾದ್ರೆ ಸ್ವಲ್ಪ ಹೊತ್ತು ನೀರಲ್ಲಿ ನೆನೆ ಇಟ್ಟು ಕೆಲವು ಗಂಟೆಗಳನ್ನ ಆಮೇಲೆ ಅದನ್ನ ತೆಗೆದು ಅದನ್ನ ಮಾಡೋದು ಒಳ್ಳೆಯದು. ರಾಗಿ ಕೂಡ ರೊಟ್ಟಿ ಮಾಡ್ತಾರ, ಮುದ್ದೆ ಮಾಡ್ತಾರ, ಇವೆಲ್ಲ ಯೂಸ್ ಮಾಡೋದು. ಜೋಳ ಕೂಡ ಒಳ್ಳೆಯದೆ. ರೈಸ್ ಏನೈತಲ್ಲ ಇದನ್ನ ಮಿತ ಪ್ರಮಾಣವಾಗಿ ತಗೊಳ್ಳೋದು ಒಳ್ಳೆಯದು. ರೈಸ್ ನಾನು ಕಂಪ್ಲೀಟ್ ಬಿಡ್ಬೇಕಂತ ಹೇಳಲ್ಲ. ಕೆಲವೊಬ್ಬರಿಗೆ ಯಾರಿಗೆ ಡಾಕ್ಟರ್ ಬೇಡ ಅಂದಿರ್ತಾರ ಅವ್ರು ಕಡಿಮೆ ಮಾಡಬಹುದು, ಡಾಕ್ಟರ್ ಹೆಂಗ್ ಹೇಳ್ತಾರ ಹಂಗ್ ಮಾಡಬಹುದು. ಇನ್ ಜನರಲ್ ರೈಸ್ ತಿಂದ್ರು ಕೂಡ ಹೆಚ್ಚಿನ ಪ್ರಮಾಣ ರೈಸ್ ತಗೊಳ್ಬಾರ್ದು. ಒಂದು ಮಿತವಾದ ಪೋರ್ಷನ್ ಇರ್ಬೇಕು ಒಂದು ಊಟದಲ್ಲಿ. ಎಲ್ಲಾ ಐಟಮ್ ಜೊತೆ ರೈಸ್ ಕೂಡ ಒಂದು ತಗೊಳ್ಬಹುದು. ಅದರಲ್ಲಿ ರೈಸ್ ತಗೊಳ್ಬೇಕಾದ್ರೆ ವಿಶೇಷವಾಗಿ ನೀವು ಅದನ್ನ ಮೊಸರನ್ನಾಗಿ ಮಾಡ್ಕೊಂಡು ತಿನ್ಬಹುದು. ಆಮೇಲೆ ಲೆಮನ್ ರೈಸ್ ಮಾಡಬಹುದು, ಟೊಮೆಟೊ ರೈಸ್ ಮಾಡಬಹುದು. ಆ ನಂತರ ಅನ್ನ ತುಪ್ಪ ಹಾಕೊಂಡು ತಗೋಬಹುದು. ಮತ್ತು ಅನ್ನ ಉಪ್ಪಿನಕಾಯಿ ಏನಿದೆಲ್ಲ ಮನೆಯಲ್ಲಿ ಮಾಡಿದ್ದಾದ್ರೆ ಬಹಳ ಒಳ್ಳೆಯದು. ಆ ರೀತಿ ತಗೊಳ್ಬಹುದು. ಆ ನಂತರ ಮತ್ತೆ ಉಪ್ಪಿನಕಾಯಿ ಬಗ್ಗೆ ಹೇಳ್ಬೇಕಾದ್ರೆ ಉಪ್ಪಿನಕಾಯಿ ಮಿತ ಪ್ರಮಾಣದಲ್ಲಿ ಬಹಳ ಚಲೋ. ಡಾಕ್ಟರ್ ಎದಕ್ ಬ್ಯಾಡ್ ಅಂತಾರ ಅಂತಂದ್ರೆ ಕೆಲವು ಜನ ನೀವು ಸ್ವಲ್ಪ ತಿನ್ರಿ ಅಂತಂದ್ರೆ ಅವರು ಬಹಳಷ್ಟು ತಿಂತಾ ಇರ್ತಾರೆ, ಅದರಿಂದ ಆರೋಗ್ಯ ಕೆಡ್ತೈತಿ. ಮಿತ ಪ್ರಮಾಣದಲ್ಲಿ ಉಪ್ಪಿನಕಾಯಿ ತಗೊಳ್ಳೋದ್ರಿಂದ ಸಮಸ್ಯೆ ಇಲ್ಲ, ಆದ್ರೆ ಅಡಿಗೆ ಉಪ್ಪು ಕಡಿಮೆ ಹಾಕ್ಬೇಕು. WHO ಪ್ರಕಾರ, ವಿಶ್ವ ಆರೋಗ್ಯ ಸಂಸ್ಥೆ ಹೇಳೋ ಪ್ರಕಾರ 5ರಿಂದ 6 ಗ್ರಾಮ್ ಏನೈತಲ್ಲ ಒಬ್ಬ ಮನುಷ್ಯ ಒಂದ್ ದಿವಸದಲ್ಲಿ ತಿಂದ್ರೆ ಸಫಿಶಿಯಂಟ್. ಆದ್ರೆ ಎವರೇಜ್ ನಾವು 15 ಗ್ರಾಮ್ 20 ಗ್ರಾಮ್ ಎಲ್ಲ ತಿಂತಾ ಇರೋದ್ರಿಂದನೇ ಕಿಡ್ನಿ ಸಮಸ್ಯೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದ್ದಾವೆ ಈ ಒಂದು ಸಮಾಜದಲ್ಲಿ. ಆಮೇಲೆ ಊಟದಲ್ಲಿ ನೀವು ಇನ್ನೊಂದು ತಗೊಳ್ಬಹುದು, ವಿಶೇಷವಾಗಿ ಅಗಸೆ ಚಟ್ನಿ, ಗುರಳ್ ಚಟ್ನಿ, ಮತ್ತೆ ಶೇಂಗಾ ಚಟ್ನಿ. ಇದು ಕೂಡ ಮಿತ ಪ್ರಮಾಣದಲ್ಲಿ ತಗೊಳ್ಳೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ. ಸೊ ಒಟ್ಟಾರೆ ನಾವು ಏನ್ ಮಾಡಿದ್ವಿ ಅಂದ್ರೆ ಸೊಪ್ಪಿನ ಪಲ್ಯ, ಮಿಕ್ಸ್ ವೆಜಿಟೇಬಲ್ಸ್, ಮತ್ತ ಸಿರಿಧಾನ್ಯಗಳು, ಆಮೇಲೆ ಕಾಳುಗಳಂತಂದ್ರೆ ವಿಶೇಷವಾಗಿ ಹೆಸರು ಕಾಳು ಬಹಳ ಒಳ್ಳೆಯದು, ಶ್ರೇಷ್ಠ ಆರೋಗ್ಯದಲ್ಲಿ. ಹೆಸರು ಕಾಳು, ಮಡಿಕೆ ಕಾಳು, ಹಲಸಂದಿ ಕಾಳು, ಬೀನ್ಸ್, ಎಲ್ಲಾ ತರದ ಕಾಳುಗಳನ್ನ ಬೇರೆ ಬೇರೆ ಟೈಮಲ್ಲಿ ಯೂಸ್ ಮಾಡಬಹುದು. ಅದಾದ ನಂತರ ಇದ್ರ ಜೊತೆ ಪ್ರತಿನಿತ್ಯ ಯಾವ್ದಾದ್ರು ಹಣ್ಣು ತಿನ್ನೋದ್ರಿಂದ ಆರೋಗ್ಯ ಬಹಳ ಚಲೋ ಇರುತ್ತೆ. ಎಷ್ಟ್ ತಿನ್ಬೇಕಂದ್ರೆ ಕೆಲವು ಟೈಮ್ ನೋಡ್ಬೋದು ನಾವು ಹಣ್ಣು ಚಲೋ ಅಂತೇಳಿ ವಿಪರೀತ ಹಣ್ಣು ತಿನ್ನೋದು, ಇದು ಸರಿಯಲ್ಲ. ಹೀಗಾಗಿ ಹಣ್ಣು ಏನೈತಲ್ಲ ಬಹಳ ಅಂದ್ರೆ 100 ಗ್ರಾಮಿಂದ 200 ಗ್ರಾಮ್ನಷ್ಟು ಹಣ್ಣು ತಿಂದ್ರೆ ಸಫಿಶಿಯಂಟ್ ಒಬ್ಬ ವ್ಯಕ್ತಿಗೆ ಒಂದು ದಿವಸದಲ್ಲಿ. ಅದು ಪೇರ್ಲ ಹಣ್ಣು ಇರ್ಬೋದು, ಚಿಕ್ಕು ಹಣ್ಣು ಇರ್ಬೋದು, ಸೇಬು ಇರ್ಬೋದು, ಮುಂತಾದ ಯಾವುದೇ ಸೀಸನಲ್ ಫ್ರೂಟ್ಸ್ ಬರ್ತಾವಲ್ಲ 100 to 200 ಗ್ರಾಮ್, ಅರ್ಧ ಹಣ್ಣಿಂದ ಒಂದು ಹಣ್ಣು ಮಟ್ಟ ತಿನ್ಬಹುದು. ಆದ್ರೆ ಡಯಾಬಿಟಿಸ್ ಇದ್ದವರು ಸ್ವೀಟ್ ಹಣ್ಣನ್ನ ಅವಾಯ್ಡ್ ಮಾಡೋದು ಒಳ್ಳೇದವ್ರು, ಸಿಟ್ರಸ್ ಫ್ರೂಟ್ಸ್ ತಗೊಳ್ಳೋದು ಒಳ್ಳೇದವ್ರು. ಅವ್ರ ಡಾಕ್ಟರ್ಸ್ ಕೇಳಿ ಅವ್ರೇನ್ ರೆಕಮೆಂಡ್ ಮಾಡ್ತಾರ ಆ ಹಣ್ಣುಗಳನ್ನ ತಗೊಳ್ಳೋದು ಒಳ್ಳೆಯದು. ಆ ನಂತರ ಇದ್ರ ಜೊತೆ ನೀರ್ ಕುಡಿಯೋದು ಬಹಳ ಇಂಪಾರ್ಟೆಂಟ್. ಎವರೇಜ್ 3 ಲೀಟರ್ ನೀರ್ ಬೇಕು. ಕೋಸ್ಟಲ್ ರೀಜನ್ ಅಲ್ಲಿ ಇನ್ನೂ ಹೆಚ್ಚು ಬೇಕಾಗುತ್ತೆ. ಅದಕ್ಕೆ ನೀರಿನ ಪ್ರಮಾಣ ಕೂಡ ಚೆನ್ನಾಗಿರ್ಬೇಕು. ಒಂದು ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಎಷ್ಟು ನೀರು ಕುಡಿತೀವಲ್ಲ ಅದು ಇಂಪಾರ್ಟೆಂಟ್. ಆಮೇಲೆ ಯೂರಿನ್ ಪಾಸ್ ಮಾಡ್ಬೇಕಾದ್ರೆ ಸರಳವಾಗಿ ಹೋಗ್ಬೇಕು, ಮತ್ತೆ ಯೂರಿನ್ ಹೆಚ್ಚು ತಡಿಬಾರ್ದು ಯಾರು. ಅದ ಯೂರಿನ್ ಸೆನ್ಸೇಷನ್ ಬಂದ ತಕ್ಷಣ ಹೋಗ್ಬೇಕ, ಇಲ್ಲ ಅಂತಂದ್ರೆ ಅದು ಕೂಡ ಕಾಲಕ್ರಮೇಣ ಕ್ರಿಯೇಟ್ ಅಂತ. ಇದ್ರ ಜೊತೆ ಮಿನಿಮಮ್ 1 ಅವರ್ ಯಾವುದೇ ಫಿಸಿಕಲ್ ಆಕ್ಟಿವಿಟಿ ಇರ್ಬೇಕು, ಎಕ್ಸರ್ಸೈಸ್. ವಾಕಿಂಗ್ ಒಳ್ಳೇದು, ವಾಕಿಂಗ್ ಅನ್ನ ಬಿಟ್ಟು ಕೂಡ ಯಾವುದೇ ರೀತಿ ಯೋಗ ಅಭ್ಯಾಸ ಇರ್ಬೋದು, ಇಲ್ಲಾಂತ ಯಾವುದೇ ಶರೀರ ಸ್ಟ್ರೆಚ್ ಮಾಡುವಂತ ಮೂವ್ಮೆಂಟ್ಸ್ ಏನೇ ಇರ್ತದಲ್ಲ, ಒಂದು 40 ನಿಮಿಷದಿಂದ 1 ತಾಸು ಮಟ್ಟ ಮಾಡೋದ್ರಿಂದ ಬಹಳ ಒಳ್ಳೆಯದು. ಆಮೇಲೆ ವಾಕಿಂಗ್ ಅಂತೂ ಮಾಡ್ಲೇಬೇಕು, ಕನಿಷ್ಠ ಒಂದು ಅರ್ಧ ತಾಸಾದ್ರ ವಾಕಿಂಗ್ ಮಾಡ್ಬೇಕು ಪ್ರತಿಯೊಬ್ಬರು. ಇದು ಮಾಡೋದ್ರಿಂದ ಒಳ್ಳೇದಾಗುತ್ತೆ. ಮತ್ತೆ ಯಾರಿಗೆ ಏನೇ ಪರ್ಸನಲ್ ಸಮಸ್ಯೆ ಇದ್ರೆ ಅವ್ರು ವೈಯಕ್ತಿಕವಾಗಿ ಡಾಕ್ಟರ್ ಕೂಡ ಚರ್ಚೆ ಮಾಡಿ ಅವರು ತಮ್ಮ ಶೆಡ್ಯೂಲ್ ಅನ್ನ ಫಿಕ್ಸ್ ಮಾಡ್ಕೋಬಹುದು. ಸೊ ಇದೆಲ್ಲ ವಿಷಯ ಆಯ್ತು. ಲಾಸ್ಟ್ ಕೊನೆ ಏನಂತಂದ್ರೆ ಹ್ಯಾಬಿಟ್ಸ್.
ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಈಗ ಕೇಳಿಸ್ತಾ ಇದೆ. ಹಾ, ಕೇಳಿಸ್ತಾ ಇದ್ದಾನ ಪ್ರಭು? ಎಸ್ ಎಸ್. ಹಾ, ಈಗ ನಾವು ಹ್ಯಾಬಿಟ್ಸ್ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಹೇಳೋಣ. ಹ್ಯಾಬಿಟ್ಸ್ ಅಲ್ಲಿ ಒಳ್ಳೆ ಹ್ಯಾಬಿಟ್ಸ್ ಮತ್ತೆ ಕೆಟ್ಟ ಹ್ಯಾಬಿಟ್ಸ್ ಇರುತ್ತೆ. ಒಳ್ಳೆ ಹ್ಯಾಬಿಟ್ಸ್ ಅಂತಂದ್ರೆ ಆ ಸರಿಯಾದ ಸಮಯದಲ್ಲಿ ಸರಿಯಾದ ಕಾರ್ಯಗಳನ್ನ ಮಾಡೋದು. ಈಗ ಭಗವಂತ ಶ್ರೀ ಕೃಷ್ಣ ಎಲ್ಲರಿಗೂ 24 ಗಂಟೆಗಳನ್ನ ಕೊಟ್ಟಿದ್ದಾನೆ ಪ್ರತಿ ದಿವಸದಲ್ಲಿ. ಸೊ ಅದರಲ್ಲಿ ಆರೋಗ್ಯದ ದೃಷ್ಟಿಯಿಂದ ನಾನೇನ್ ಹೇಳೋದಂದ್ರೆ 7ರಿಂದ 8 ತಾಸು ನಿದ್ದೆ ಮಾಡೋದು ಬಹಳ ಅವಶ್ಯಕತೆ ಇದೆ. ಈಗ ನೋಡ್ಬೋದು ನಮ್ಮ ಗೋಸ್ವಾಮಿಗಳು ಅವ್ರ ಮಲಗ್ತಾನೆ ಇರ್ಲಿಲ್ಲ. ಓಕೆ, ಅದೇ ನಮ್ದು ಮಟ್ಟ ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ, ಆ ರೀತಿ ಇಲ್ಲ. ಹೀಗಾಗಿ 2 ತಾಸು ಮಾಡೋದು ಜಪ ಚೆನ್ನಾಗಿ ಮಾಡಿದ್ರೆ ಗುರುಗಳು ಮತ್ತೆ ಎಲ್ಲಾ ಭಗವಂತನು ಖುಷಿ ಆಗ್ತಾರ. ಸೊ ಆ ಒಂದು ನಿಟ್ಟಿನಲ್ಲಿ ನಿದ್ದೆ ಚಲೋ ಆಗಿಲ್ಲ ಅಂದ್ರೆ ಏನಾಗುತ್ತೆ ಇಫ್ ವಿ ಸ್ಲೀಪ್ ಲೆಸ್ ವಿ ವಿಲ್ ಬಿ ಕ್ರೇಜಿ. ಅಂದ್ರೆ ಕಡಿಮೆ ಮಲಗೋದ್ರಿಂದ ನಾವು ಕ್ರೇಜಿ ಆಗ್ತೀವಿ. ಆಮೇಲೆ ಇಫ್ ವಿ ಸ್ಲೀಪ್ ಮೋರ್ ವಿ ವಿಲ್ ಬಿ ಲೇಜಿ. ಬಹಳ ಮಲಗೋದ್ರಿಂದ ನಾವು ಲೇಜಿ ಆಗ್ತೀವಿ. ಹೀಗಾಗಿ ವಯಸ್ಸಿನ ಅನುಗುಣವಾಗಿ ನಿದ್ದೆ ಟೈಮ್ ಬೇರೆ ಬೇರೆ ಇದೆ. ಚಿಕ್ಕ ಮಕ್ಕಳು 10 ಗಂಟೆ 12 ಗಂಟೆ ಮಲಗಿದ್ರು ತಪ್ಪಲ್ಲ, ಚಿಕ್ಕ ಮಕ್ಕಳು. ಆಮೇಲೆ ಸ್ವಲ್ಪ ದೊಡ್ಡ ಹುಡುಗರು ಏನಂತಲ್ಲ 8ರಿಂದ 9 ಗಂಟೆ ಮಲಗ್ಬೇಕು. ಆ ನಂತರ ಕಾಲೇಜ್ ಹೋಗೋ ಹುಡುಗರು 8 ಗಂಟೆ ಆದ್ರೂ ಮಲಗ್ಬೇಕು. ಅವರು ಮಿನಿಮಮ್ 8 ಗಂಟೆ ಮಲಗಿದ್ರೆ ಒಳ್ಳೇದು. 8-8.5 ತಾಸು. ಸ್ಕೂಲ್ ಹೋಗುವಂತ ಹುಡುಗರು, ಕಾಲೇಜ್ ಹೋಗೋ ಹುಡುಗರು 8 ಗಂಟೆ ಮಲಗಿದ್ರೆ ಒಳ್ಳೇದು. ಅದಾದ ನಂತರ ಈಗ ಅಡಲ್ಟ್ ಇರ್ತಾರಲ್ಲ, ವರ್ಕಿಂಗ್ ಮೆನ್ ಅವರು 7ರಿಂದ 8 ತಾಸು ಮಲಗ್ಲೇಬೇಕು. ಅಕಸ್ಮಾತ್ ಅದಕ್ಕಿಂತ ಕಡಿಮೆ ಮಲಗಿದ್ರೆ ಕಾಲಕ್ರಮೇಣ ಬೇರೆ ಬೇರೆ ಸಮಸ್ಯೆಗಳು ಉಂಟಾಗುತ್ತಾವ. ಆ ನಂತರ ವಯಸ್ಸಾದ ನಂತರ ನಿದ್ದೆ ಸ್ವಾಭಾವಿಕವಾಗಿ ಕಡಿಮೆ ಆಗುತ್ತೆ. ಕಡಿಮೆ ಆಗಿದ್ರೆ ಅಟ್ಲೀಸ್ಟ್ ಅವ್ರು ಒಂದು 5ರಿಂದ 6 ತಾಸಾದ್ರೂ ಮಲಗಿದ್ರು ಅವ್ರು ಒಳ್ಳೇದು. ಕೆಲವು ಮಂದಿಗೆ ಅಷ್ಟು ನಿದ್ದೆ ಬರೋದು ಕಷ್ಟ ಆಗುತ್ತೆ ವಯಸ್ಸಾದ ನಂತರ. ಹಾಗಾಗಿ ಅದಕ್ಕೇನ್ ಸ್ಟೆಪ್ಸ್ ತಗೊಂಡ್ರೆ ಒಳ್ಳೇದು. ಇದು ಒಂದು ನಿದ್ದೆ ಆಯ್ತು. ಆಮೇಲೆ ಊಟ ಟೈಮ್ ಟು ಟೈಮ್ ಮಾಡ್ಬೇಕು. ಈಗ ಕೆಲವೊಬ್ರು ಭಕ್ತರು 2 ಟೈಮ್ ತಗೋತಾರ, ಏನೂ ತಪ್ಪಿಲ್ಲ. ಆದ್ರೆ ಅವ್ರ ಶರೀರವನ್ನ ಅರ್ಥ ಮಾಡ್ಕೊಂಡು ತಗೋರಿ. ಯಾರಿಗೆ 2 ಟೈಮ್ ಸೂಟ್ ಆಗುತ್ತೆ 2 ಟೈಮ್ ತಗೊಳ್ಳಿ, 3 ಟೈಮ್ ಸೂಟ್ ಆಗುತ್ತೆ 3 ಟೈಮ್ ತಗೊಳ್ಳಿ. ಇನ್ನು ಕೆಲವರು 4 ಟೈಮ್, ಅಂದ್ರೆ ಡಾಕ್ಟರ್ ಹೇಳಿದ್ರೆ ಆ ಪ್ರಕಾರ 4 ಟೈಮ್ ಮಾಡ್ರೇಷನ್ ತಗೊಂಡ್ರು ತಪ್ಪಲ್ಲ. ಅಂದ್ರೆ ಪ್ರತಿಯೊಬ್ಬರದ್ದು ಆರೋಗ್ಯ ಬೇರೆ ಬೇರೆ ಇರುತ್ತೆ, ಅವ್ರದ್ದು ಶರೀರದ ರಚನೆ ಬೇರೆ ಬೇರೆ ಇರುತ್ತೆ, ಅವ್ರದ್ದು ಟಾಲರೆನ್ಸ್ ಬೇರೆ ಬೇರೆ ಇರುತ್ತೆ. ಹಾಗಾಗಿ ಅವ್ರಿಗೆ ಏನ್ ಸೂಟ್ ಆಗುತ್ತೆ ಅದನ್ನ ಮಾಡೋದು ಒಳ್ಳೇದು. ಒಬ್ರಿಗೆ ಸೂಟ್ ಆಗಿದ್ದು ಎಲ್ಲರಿಗೂ ಸೂಟ್ ಆಗ್ಬೇಕಂತ ಏನೂ ಇಲ್ಲ ಸ್ಟ್ಯಾಂಡರ್ಡ್. ಇದಾಯ್ತು. ಸಮಯಕ್ಕೆ ಸರಿಯಾಗಿ ಊಟ ಮಾಡ್ಬೇಕು. ಆಮೇಲೆ ಊಟದಲ್ಲಿ ಕೂಡ ಎಷ್ಟಿರ್ಬೇಕಂದ್ರೆ ಶರೀರಕ್ಕೆ ಎಷ್ಟಾಗತ್ತೆ ಅಷ್ಟು ತಗೊಳ್ಬೇಕು. ಕಡಿಮೆ ತಗೊಂಡ್ರು ಯೂಸ್ ಇಲ್ಲ, ಜಾಸ್ತಿ ತಗೊಂಡ್ರು ಯೂಸ್ ಇಲ್ಲ. ಸೊ ಇದಾಯ್ತು. ಆಮೇಲೆ ನೀರ್ ಕುಡಿಯೋದು ಅಂತ ಹೇಳಿದೀನಿ. ಆಮೇಲೆ ಊಟ ಆದ ನಂತರ ಸ್ವಲ್ಪ ವಜ್ರಾಸನ ಯಾರಿಗೆ ಸಾಧ್ಯ ಆಗತ್ತೆ ಅವ್ರು ಕೂಡೋದ್ರಿಂದ ಒಳ್ಳೇದು. ಯಾರಿಗೆ ಮಂಡಿ ನೋವಿದೆ, ಸವಕಳಿ ಇದೆ, ಅವರು ಇದನ್ನ ಅವಾಯ್ಡ್ ಮಾಡ್ಬೇಕು. ಉಳಿದವರೆಲ್ಲ ವಜ್ರಾಸನದಲ್ಲಿ ಊಟ ಆದ ನಂತರ ಕೇವಲ 1ರಿಂದ 2 ನಿಮಿಷ ಕುಂತರೂ ಕೂಡ ಅವ್ರ ಹೆಲ್ತ್ ಅಲ್ಲಿ ಬಹಳಷ್ಟು ಒಳ್ಳೆ ವಿಷಯಗಳಾಗುತ್ತೆ. ಅದಾದ ನಂತರ ಆಮೇಲೆ ಸ್ವಲ್ಪ ಹೊತ್ತು ವಾಕ್ ಮಾಡೋದು. ಯಾವಾಗ್ಲೇ ಊಟ ಆಗ್ಲಿ, ಊಟ ಆದ ನಂತರ ಸ್ವಲ್ಪ ವಜ್ರಾಸನ ಕುಂತ್ 2-3 ನಿಮಿಷ ರಿಲ್ಯಾಕ್ಸ್ ಮಾಡ್ಕೊಂಡು ನಿಧಾನ ಗತಿಯಲ್ಲಿ ವಾಕ್ ಮಾಡೋದು ಬಹಳ ಶ್ರೇಷ್ಠ. ಭಗವಂತ ಸ್ಮರಣೆ ಮಾಡ್ಕೊಂತ ಮೂಗಿಂದ ಉಸಿರಾಡ್ಬೇಕು, ಅದು ಬಹಳ ಇಂಪಾರ್ಟೆಂಟ್. ಆ ನಂತರ ಕೆಲವು ಬ್ಯಾಡ್ ಹ್ಯಾಬಿಟ್ಸ್ ಹೇಳ್ಬೇಕಾದ್ರೆ ಈಗಿನ ಸಮಯದಲ್ಲಿ ಒಂದು ಕಲಿಯ ವಿಶೇಷ ಅಂತಂದ್ರೆ ಮೊದಲಿನ ಕಾಲದಲ್ಲಿ ಬೇರೆ ಬೇರೆ ಇದರಲ್ಲಿ ಅಟ್ಯಾಕ್ ಆಗ್ತಿತ್ತು. ಈಗ ಮೊಬೈಲ್, ಟಿವಿ, ಮೊಬೈಲ್, ಇಂಟರ್ನೆಟ್ ಇದೇನಿದೆಲ್ಲ, ಆಮೇಲೆ ಬಹಳಷ್ಟು ಲೇಟ್ ಆಗಿ ಮಲಗೋದು, ಇದೆಲ್ಲ ಬಹಳ ಆರೋಗ್ಯಕ್ಕೆ ಬಹಳ ಡೇಂಜರ್ ಆಗಿದೆ. ಇದರಿಂದ ನಾವು ದೂರ ಇರ್ಬೇಕು. ಭಕ್ತರಲ್ಲಿ ಸುಮಾರು ಎಷ್ಟೋ ಭಕ್ತರ ಟೀ ಕಾಫಿ ಕುಡಿಯೋದಿಲ್ಲ, ಅಂದ್ರೆ ಬಹಳಷ್ಟು ಬ್ಯಾಡ್ ಹ್ಯಾಬಿಟ್ಸ್ ಇಂದ ಭಕ್ತರು ಸ್ವಾಭಾವಿಕವಾಗಿ ದೂರ ಇರ್ತಾರ. ಆದ್ರೂ ಕೆಲವೊಂದು ಸಮಯದಲ್ಲಿ ನೋಡ್ಬೋದು ಇನ್ನೂ ಹ್ಯಾಬಿಟ್ಸ್ ಇದೆ, ಇದರಿಂದನೂ ಆರೋಗ್ಯ ಕೆಡುವಂತ ಚಾನ್ಸಸ್ ಇರ್ತದೆ. ಇದರಿಂದ ನಾವು ಹೊರಗೆ ಬರಬೇಕು. ಆಮೇಲೆ ಊಟ ಮಾಡಿದ ನಂತರ ಮಾಡೋದು ಕೂಡ ಯೋಗ್ಯ ಅಲ್ಲ. ಓಕೆ, ಸೊ ಇಲ್ಲಿ ಮಠ ಪ್ರಭುಜಿಯವರ ಆಜ್ಞೆ ಬಗ್ಗೆ ನನಗೆ ಏನು ವಿಷಯ ಎತ್ತೋದಿತ್ತು ಅದನ್ನ ಚರ್ಚೆ ಮಾಡಿದೀವಿ. ಲಾಸ್ಟ್ ಏನಂತಂದ್ರೆ ಈ ಒಂದು ಕಾರ್ಯಕ್ರಮದ ಒಂದು ಉದ್ದೇಶ ಅವೇರ್ನೆಸ್. ಆಮೇಲೆ ಇನ್ನೊಂದು ಉದ್ದೇಶ ಅಂತಂದ್ರೆ ಶ್ರೀಮಾನ್ ಗೌರ ಹರಿಪ್ರಭು ಅವರು ಇದೇ ರೀತಿಯ ಬೇರೆ ಬೇರೆ ಕಾರ್ಯಕ್ರಮವನ್ನು ಆಯೋಜನೆ ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ನನ್ನ ಎಲ್ಲಾ ಭಕ್ತರಲ್ಲಿ ರಿಕ್ವೆಸ್ಟ್ ಮಾಡ್ಕೋದು ಕಳಕಳಿ ಏನಂತಂದ್ರೆ ದಯವಿಟ್ಟು ಈ ಒಂದು ಅರೇಂಜ್ಮೆಂಟ್ ಏನಿದೆ ಗೌರ ಹರಿಪ್ರಭು ಅವ್ರು ಮಾಡ್ತಾ ಇದ್ದಾರೆ ಅದರದ ಪೂರ್ಣ ಪ್ರಮಾಣದ ತಗೊಳ್ಬೇಕಾಗಿ ವಿನಂತಿ. ಯಾಕಂದ್ರೆ ಆರೋಗ್ಯ ಬಹಳ ಇಂಪಾರ್ಟೆಂಟ್ ಇದೆ ನಮ್ಮ ಭಕ್ತಿ ಜೀವನದಲ್ಲಿ. ಆರೋಗ್ಯ ಕಳ್ಕೊಂಡಿವಿ ಅಂತಂದ್ರೆ ಬಹಳ ಬಹಳ ಕಷ್ಟ ಇದೆ. ಫ್ಯಾಮಿಲಿ ಲೈಫ್ ಕಷ್ಟ ಆಗತ್ತೆ, ಆ ನಂತರ ತಮ್ಮ ಕರಿಯರ್ ಪ್ರೊಫೆಷನಲ್ ಲೈಫ್ ಅಲ್ಲಿ ಕಷ್ಟ ಆಗತ್ತೆ, ಭಕ್ತಿ ಅಂತೂ ಬಹಳ ಕಷ್ಟ ಆಗುತ್ತೆ ಮಾಡೋದು. ಅದು
ಸಾಧ್ಯ ಆಗ್ತೈತಿ ಅಷ್ಟು ನಮ್ಮ ಆರೋಗ್ಯ ಕಾಪಾಡ್ಕೋಬೇಕು. ಇದರರ್ಥ ಹಿಂಗಲ್ಲ, ನಮ್ಮ ಮೇನ್ ಉದ್ದೇಶನೇ ಎಲ್ಲಾ ಭಕ್ತಿ ಬಿಟ್ಟು ಆರೋಗ್ಯದಿಂದ ಬೆನ್ನುತ್ತೆ ಹಂಗಲ್ಲ. ಆರೋಗ್ಯಕ್ಕೆ ಸ್ವಲ್ಪ ಟೈಮ್ ಕೊಡುವುದು. ಅದು ಯಾವ ರೀತಿ ಅಂದ್ರೆ, ಈಗ ನಾನು ಹೇಳಿದ್ನಲ್ಲ, ಒಂದು ದಿವಸದಲ್ಲಿ 7 ರಿಂದ 8 ಗಂಟೆ ನಿದ್ದೆ, ಆಮೇಲೆ ಊಟ ಮಾಡ್ಬೇಕಾದ್ರೂ ಸಿಹಿಯಾಗಿ ಆ ಊಟ ಮಾಡ್ಬೇಕಾದ್ರೆ ಚೆನ್ನಾಗಿ ಯಾವ ರೀತಿ ಹಸು ಮೇಯ್ತಾ ಇರ್ತದ, ತನ್ನ ಏನಂತಾರೆ ಹುಲ್ಲನ್ನ ಅಗಿತಾ ಇರ್ತದೆ, ಆ ರೀತಿಯಾಗಿ ನಾವು ಚೆನ್ನಾಗಿ ತಿಂದು ಮಾಡ್ಬೇಕು. ನೀವು ಪೂರ್ತಿ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ 2 ಇಲ್ಲ 3 ಹೊತ್ತು ಊಟಕ್ಕ 30 ನಿಮಿಷದಿಂದ 40 ನಿಮಿಷ ಕೊಟ್ಟರು ಏನು ತಪ್ಪಲ್ಲ. ಪ್ರಸಾದ ತಗೊಳ್ಳೋದು ಕೂಡ ಒಂದು ಯಜ್ಞ ಸಮಾನ ಇದೆ ಭಕ್ತಿಯಲ್ಲಿ. ಅದಕ್ಕೆ ಟೈಮ್ ಎಷ್ಟಂತ ತಿಳ್ಕೊಬಾರ್ದು, ಅದನ್ನ ಮಾಡೋದು. ಆಮೇಲೆ ಉಳಿದದ್ದು ನೋಡ್ರಿ, 8 ತಾಸು ನಿದ್ದೆ ಮಾಡ್ರಿ, ಒಂದು ಅರ್ಧ ತಾಸು 40 ಮಿನಿಟ್ಸ್ ಊಟ ಮಾಡ್ರಿ, 1 ಅವರ್ ವಾಕಿಂಗ್ ಎಕ್ಸರ್ಸೈಸ್ ಮಾಡ್ರಿ. ಸೊ ಅಪ್ರಾಕ್ಸಿಮೇಟ್ಲಿ 10 ಅವರ್ಸ್ ನೀವು ನಿಮ್ಮ ಶರೀರ ಅಂದ್ರೆ ಹೆಲ್ತ್ಗೆ ಇಟ್ರೆ ನಿದ್ದೆ ಕೂಡ ಅದರಲ್ಲಿ ಬರುತ್ತೆ. ಉಳಿದ 14 ತಾಸಲ್ಲಿ ನಿಮ್ಮ ಪ್ರೊಫೆಷನಲ್ ಲೈಫ್ ಮಾಡ್ಕೋಬಹುದು, ಆಮೇಲೆ ಭಕ್ತಿನೂ ಮಾಡಬಹುದು, ಸೇವಾನೂ ಮಾಡಬಹುದು, ಎಲ್ಲವೂ ಚೆನ್ನಾಗಿರುತ್ತೆ. ಆದ್ರೆ ನಿದ್ದೆ ಸರಿ ಮಾಡ್ಲಿಲ್ಲ ಅಂತಂದ್ರೆ ಇವು ಉಳ್ದನ್ನ ಮಾಡೋದು ಕಷ್ಟ ಆಗುತ್ತೆ. ಕೆಲವೊಬ್ಬರು ಸಾಧಕರಿಗೆ, ನಾನು ಎಲ್ಲ ಹೇಳ್ತಾ ಇಲ್ಲ, ಮತ್ತ ಭೌತಿಕ ಜನರ ಬಗ್ಗೆ ನಾವು ಹೆಚ್ಚು ಇಲ್ಲಿ ಹೇಳ್ತಾ ಇಲ್ಲ. ಅದರರ್ಥ ಈಗ ಭಕ್ತಿ ಇಲ್ಲ ಅಂತಂದ್ರೆ ಜೀವನ ನಡೆಸೋದು ಬಹಳ ಕಷ್ಟ ಆಗುತ್ತೆ. ಬಹಳಷ್ಟು ಒತ್ತಡಗಳೆಲ್ಲ ಬೇರೆ ಬೇರೆ ವಿಷಯಗಳು ಬರುತ್ತೆ. ಆಮೇಲೆ ಈ ಒಂದು ಇವತ್ತಿನ ಚರ್ಚೆಯ ವಿಷಯ, ನಮ್ಮ ಫೋಕಸ್ ಭಕ್ತಿ ಮೇನ್ ಇರೋದು. ಭಕ್ತಿನ ಬಿಟ್ಟು ನಾವು ಕೇವಲ ಆರೋಗ್ಯದ ಬಗ್ಗೆ ಚಿಂತೆ ಮಾಡ್ಬೇಕು ಅಂತ ಹಂಗಲ್ಲ. ಅದ್ರ ಬಗ್ಗೆ ನಾವು ಬಹಳ ಅಬ್ಸೆಸ್ಡ್ ಆಗ್ಬಾರ್ದು. ಅದು ಕೂಡ ಒಂದು ಕಾಳಜಿ ತಗೋಬೇಕು. ಎಲ್ಲ ಬಿಟ್ಕೊಟ್ಟ ಬರೀ ಆರೋಗ್ಯ ಆರೋಗ್ಯ ಅನ್ನೋದಲ್ಲ, ಆರೋಗ್ಯ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದೀವಿ. ಅದ್ರ ಜೊತೆ ಭಕ್ತಿ ಮಾಡೋದು ಬಹಳ ಇಂಪಾರ್ಟೆಂಟ್. ಹಾಗಾಗಿ ಮುಂದೆ ಬರುವಂತ ಸೆಮಿನಾರ್ನ ಅಟೆಂಡ್ ಮಾಡ್ರಿ. ಇಲ್ಲಿವರೆಗೆ ನನಗೊಂದು ಅವಕಾಶ ಕೊಟ್ಟಿರ್ತಕ್ಕಂತ ಶ್ರೀಮಾನ್ ಗೌರಹರಿ ಪ್ರಭು ಅವ್ರಿಗೆ ಧನ್ಯವಾದಗಳು, ಮತ್ತೆ ಎಲ್ಲಾ ಭಕ್ತರು ಕೂಡ ಧನ್ಯವಾದಗಳು. ನನ್ನಿಂದ ಯಾವುದೇ ರೀತಿಯ ಮಾತು ಯಾರಿಗಾದ್ರೂ ಕೆಟ್ಟ ಅನಿಸಿದರೆ, ಅನುಚಿತ ಅನಿಸಿದರೆ ದಯವಿಟ್ಟು ಕ್ಷಮಿಸಿ. ಹರೇ ಕೃಷ್ಣ. ಧನ್ಯವಾದಗಳು. ವಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ಹರೇ ಕೃಷ್ಣ. ಯಾರ ಭಕ್ತರಿಗೆ ಏನಾದರೂ ಪ್ರಶ್ನೆಗಳು ಅಥವಾ ಅನಿಸಿಕೆ ಇದ್ರೆ ಕೇಳ್ಬೋದು. ಯಾಕಂದ್ರೆ ಇದೊಂದು ಒಳ್ಳೆ ಅವಕಾಶ ಇದೆ, ಅದಕ್ಕೆ ಅವ್ರು ಬೇಗ ಮುಗಿಸಿದ್ದಾರೆ. ಒಂದು 5 ಮಿನಿಟ್ಸ್ ಡಿಸ್ಕಷನ್ಗೆ, ಅಥವಾ ಕ್ವಶನ್ನೇ ಇರ್ಬೇಕಂತಲ್ಲ, ನಿಮ್ಗೆ ಇರ್ಬೇಕಂತಲ್ಲ, ಯಾರಿಗಾದ್ರೂ ನಿಮ್ಮ ಮನೆಯಲ್ಲಿ ಈಗ ಏನು ಹೇಳ್ತಾ ಇದ್ರು ಯಾವ್ದು ಕಂಡು ಬರುವಂತ ಯಾವ್ದಾದ್ರು ಕ್ವಶನ್ ನೀವು ಕೇಳ್ಬೋದು. ನೀವು ಕೇಳೋದ್ರಿಂದ ಇನ್ನೊಬ್ಬರಿಗೆ ಹೆಲ್ಪ್ ಆಗುತ್ತೆ. ಅಥವಾ ಏನಾದರೂ ಅನಿಸಿಕೆ ಇದ್ರೂ ಕೂಡ ನೀವು ಹೇಳ್ಬೋದು ಈ ವಿಷಯಕ್ಕೆ ಸಂಬಂಧಪಟ್ಟಿರುವ ಹಾಗೆ. ಪ್ರಭುಜಿ, ಸಿರಿಧಾನ್ಯದಲ್ಲಿ ಒರೆ ಬರ್ತದ? ಹರೇ ಕೃಷ್ಣ. ಹೌದು ಮಾತು. ಅದಕ್ಕ ಲಿಟಲ್ ಮಿಲೆಟ್ಸ್ ಅಂತ ಹೇಳ್ತೀವಿ ನಾವು. ಲಿಟಲ್ ಮಿಲೆಟ್ ಅಂತ ಹೇಳ್ತೀವಿ. ಅದು ಕೂಡ ಒಂದು ಸಿರಿಧಾನ್ಯನೇ. ಎಸ್ ಮಾತಾಜಿ. ಸಿರಿಧಾನ್ಯದಲ್ಲಿ ಪ್ರಭುಜಿ ಏಕಾದಶಿಯಲ್ಲಿ ಅದನ್ನು ತಿಂತಾರೆ, ಒರೆ ತಿಂತಾರೆ ಪ್ರಭುಜಿ. ಅದು ಸಿರಿಧಾನ್ಯವೂ ತಿಂತಾರೆ ಅದರಲ್ಲಿ. ಇದೆ ಆಕ್ಚುಲಿ. ಇದರ ಬಗ್ಗೆ ತಾವು ಗೌರವರಿ ಪ್ರಭು ಕೇಳಬಹುದು. ಸಂಕ್ಷಿಪ್ತವಾಗಿ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇದು ಏಕಾದಶಿ ವ್ರತ ಏನಿದೆ ಅಲ್ರಿ ಮಾತಾಜಿ, ಜನರಲಿ ಇದು ನಿರ್ಜಲ ಅಂದ್ರೆ ಏಕಾದಶಿ ಅಂದ್ರೆ ಬೈ ಡಿಫಾಲ್ಟ್ ನಿರ್ಜಲ. ಓಕೆ. ಸೊ ಅದರಲ್ಲಿ ಭಕ್ತಿ ಏನೈತಲ್ಲ, ನಮ್ಮ ಗುರುಗಳು, ನಮ್ಮ ವರಿಷ್ಠ ಭಕ್ತರು ಇರ್ತಾರ, ಸಿಂಪಲ್ ಆಗಿ ಅಷ್ಟಮ ಭಕ್ತಿನೇ. ಇವು ಏಕಾದಶಿ ದಿವಸ ಕೆಲವೊಬ್ರು ಬೇರೆ ಬೇರೆ ನಮ್ಮ ಸಂಪ್ರದಾಯದಲ್ಲ, ಕೆಲವೊಬ್ರು ಅವಲಕ್ಕಿ ತಗೊಳ್ತಾರೋ. ಸೊ ಬೇರೆ ಬೇರೆ ಇದೆ. ಆದ್ರೆ ನಮ್ಮ ಇಸ್ಕಾನ್ ಮಂದಿರಲ್ಲಿ ಕೆಲವು ಕಡೆ ಏನಂತಾರ, ಹೊರೆ ತಿನ್ಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ, ತಿನ್ಬಹುದು. ಟೆಂಪಲ್ ಅಲ್ಲಿ ಮಾಡ್ತಾರ, ಏನ್ ತೊಂದ್ರೆ ಇಲ್ಲ. ಅವ್ರು ಸ್ವಲ್ಪ ಔಷಧ ಎಲ್ಲ ತಗೊಳ್ತಾರಲ್ಲ ಪ್ರಭುಜಿ, ಅದಕ್ಕಾಗಿ ಅವರೇ ತಕೊಳ್ಳಿಕ್ಕೆ ಅಡ್ಡಿಲ್ಲ ಅಂತ ಹೇಳ್ತಾರೆ. ಅದರಲ್ಲಿ ಸಿರಿಧಾನ್ಯವೂ ಬಂತ ಅಂತ ಕೇಳಿದ್ದೇನೆ ಅಷ್ಟೇ ಪ್ರಭುಜನ. ಸಿರಿಧಾನ್ಯದಲ್ಲೇ ಒಂದು ವೆರೈಟಿ ಹೊರೆ, ಬಟ್ ಅದನ್ನ ತಗೊಳ್ಬಹುದು. ಅದನ್ನ ತಗೊಳ್ಳೋದ್ರಿಂದ ತೊಂದ್ರೆ ಇಲ್ಲ. ಯಾಕಂದ್ರೆ ನಾವು ಮಂದಿರದಲ್ಲಿ ಕೊಡ್ತಾರಲ್ಲ, ಯಾರಿಗಾಗಲ್ಲ ಅವ್ರು ತಗೊಳ್ತಾರೆ, ಏನ್ ತೊಂದ್ರೆ ಇಲ್ಲ, ತಗೊಳ್ತಾರೆ, ಏನ್ ತೊಂದ್ರೆ ಇಲ್ಲ. ಸೊ ಸಿಂಪಲ್ ಅದೇ ಹೇಳ್ತಲ್ಲ, ನಮ್ಮ ವರಿಷ್ಠರು, ನಮ್ಮ ಹಿರಿಯ ಭಕ್ತರು, ಗುರುಗಳು ಏನ್ ಹೇಳ್ತಿದಾರೆ ಅಷ್ಟು ಮಾಡೋದ್ರಿಂದ ಯಾವುದೇ ರೀತಿಯ ತೊಂದರೆಗಳಿಲ್ಲ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ಥ್ಯಾಂಕ್ ಯು. ಮತ್ತೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆ? ಹರೇ ಕೃಷ್ಣ ಪ್ರಭುಜಿ. ಆರೋಗ್ಯದ ವಿಚಾರ, ಆರೋಗ್ಯದ ಬಗ್ಗೆ ಚೆನ್ನಾಗಿ ಹೇಳಿದ್ರಿ. ಹರೇ ಕೃಷ್ಣ. ಹೇಳಿ. ಆರೋಗ್ಯದ ಬಗ್ಗೆ ಚೆನ್ನಾಗಿ ಹೇಳಿದ್ರಿ, ಖುಷಿ ಆಯ್ತು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಜೈ ಶ್ರೀಲ ಪ್ರಭುಪಾದ. ಕೃಷ್ಣ ಗೌರವಿ ಪ್ರಭುಜಿ. ಹರೇ ಕೃಷ್ಣ.
ಪ್ರಭು, ತಾವೇನಾದ್ರು ನನ್ನ ಏನಾದ್ರು ತಪ್ಪಿದ್ದಲ್ಲಿ ಕರೆಕ್ಟ್ ಮಾಡ್ರಿ, ಇಲ್ಲ ನಿಮ್ಮನ್ನ ಇಲ್ಲ, ಈಗ ಬಿಟ್ಕೊಬಾರ್ದು ನಂಬ್ತೀರಿ. ಹಾಗಿಲ್ಲ ಪ್ರಭುಜಿ, ನೀವು ತುಂಬಾ ಒಳ್ಳೆ ವ್ಯಾಲ್ಯೂಯಬಲ್ ನಾಲೆಜ್ ಕೊಡ್ತಾ ಇದ್ದೀರಾ. ನಾನು ಭಕ್ತರಿಗೆ ವಿನಂತಿ ಏನ್ ಮಾಡೋದಂದ್ರೆ, ಅವ್ರು ಪದೇ ಪದೇ ಸಿಗುದಿಲ್ಲ ಪ್ರಭುಗಳು, ಏನಾದ್ರು ಇದ್ರೆ ಇವಾಗಲೇ ಕೇಳಿ. ಡಿಸ್ಕಷನ್ ಅಲ್ಲಿ ಪ್ರಭುಗಳು ಬರೋರು ಇದ್ರು, ಮೋಸ್ಟ್ಲಿ ಅವರು ಆ ಟೈಮಲ್ಲಿ ಬರೋದು ಚಾನ್ಸ್ ಕಡಿಮೆ ಇದೆ. ಹಾಗಾಗಿ ನಾನು ಇಲ್ಲೇ ಅವ್ರಿಗೆ ಇನ್ವೈಟ್ ಮಾಡಿದ್ದೀನಿ. ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಅಥವಾ ಏನಾದ್ರು ಇದ್ರೆ ಕೇಳ್ಬೋದು. ಇನ್ನೊಂದ್ 2 ನಿಮಿಷ ನಿಮ್ಗೆ ಕೊಡ್ತೇವೆ. ಯಾಕಂದ್ರೆ ಅದಕ್ಕಾಗಿ ನಿಮ್ಗೆ ಹೆಲ್ಪ್ ಆಗುತ್ತೆ ಕ್ವಶನ್ ಕೇಳೋದ್ರಿಂದ. ಯಾರಿಗೆ ಏನಾದ್ರು ಇದೆಯಾ ಮತ್ತೆ? ಹರೇ ಕೃಷ್ಣ ಪ್ರಭುಜಿ. ನನಗೆ ಹಾ, ಕೇಳಿ. ಅದ್ ಪ್ರಭುಜಿ, ನೀವು ಹೇಳ್ದಂಗೆ ಅದು ಪೋರ್ಷನ್ ಕಂಟ್ರೋಲ್ ಅಂದ್ರೆ ನಾನು ಕೇಳಿದ್ದೆ ಒಂದ್ ವಿಡಿಯೋದಲ್ಲಿ, ಅಂದ್ರೆ ನಮ್ ಕಾರ್ಬ್ಸ್ ಕಡಿಮೆ ತಗೋಬೇಕು ಮತ್ತು ಫೈಬರ್ ಇರಬೇಕು ನಮ್ ಮೀಲಲ್ಲಿ, ಅದು ಸ್ವಲ್ಪ ಪ್ರಮಾಣದಲ್ಲಿ ಇರ್ಬೇಕು, ಮತ್ತು ಪ್ರೋಟೀನು ಇರ್ಬೇಕಂತ. ಅಂದ್ರೆ ಪ್ರೋಟೀನ್, ಫೈಬರ್ ಅಂಡ್ ಕಾರ್ಬ್ಸ್. ಸೊ ಇದು ಬಾಡಿ ಟು ಬಾಡಿ ಮತ್ತು ಪರ್ಸನ್ ಟು ಪರ್ಸನ್ ಡಿಫರ್ ಆಗತ್ತಾ, ಎಲ್ರಿಗೂ ಸೇಮ್ ಸ್ಟ್ಯಾಂಡರ್ಡ್ ಇರುತ್ತೆ ಪ್ರಭುಜಿ? ಇದರಲ್ಲಿ ಹೆಂಗಾಗುತ್ತೆ ನೋಡಿ, ಇದು ಜನರಲ್ ಅಂಡರ್ಸ್ಟ್ಯಾಂಡಿಂಗ್. ಕೆಲವೊಬ್ಬರಿಗೆ ಇನ್ಫ್ಲೂಯೆನ್ಸ್, ಕೆಲವೊಬ್ಬರಿಗೆ ತಪ್ಪಲ್ ಪಲ್ಯ ತಿಂದು ಬರುವುದಿಲ್ಲ, ಕೆಲವೊಬ್ಬರಿಗೆ ಗೋಧಿ ತಿಂದ್ರೆ ಆಗಿ ಬರುವುದಿಲ್ಲ, ಎಲ್ಲ ಬೇರೆ ಬೇರೆ ಇರುತ್ತೆ. ಬಟ್ ಐಡಿಯಲಿ ಏನ್, ನಮ್ಮ ಶರೀರಕ್ಕೆ ಪ್ರೋಟೀನ್ ಬೇಕು, ಫ್ಯಾಟ್ ಬೇಕು, ಕಾರ್ಬೋಹೈಡ್ರೇಟ್ ಬೇಕು. ಇದಕ್ಕೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳಿದ್ವಿ ನಾವು. ಆಮೇಲೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಸಣ್ಣ ಸಣ್ಣ ಕಡಿಮೆ ಮಟ್ಟದಲ್ಲಿ ಏನ್ ಬೇಕು ಅದು ಬೇಕು. ಈಗ ಉದಾಹರಣೆ ಹೇಳ್ಬೇಕಂದ್ರೆ ವೈಟಮಿನ್ಸ್, ಮಿನರಲ್ಸ್ ಇವೆಲ್ಲ ಕೂಡ ಬೇಕು. ಹಾಗಾಗಿ ನಾವೇನ ಫಾರ್ಮುಲಾ ಹೇಳಿದ್ವಲ್ಲ ಮಾತಾಜಿ, ಒಂದು ಊಟದಲ್ಲಿ ಸೊಪ್ಪಿನ ಪಲ್ಯ ಇರಬೇಕು, ಮಿಕ್ಸ್ ವೆಜಿಟೇಬಲ್ ಬೇಕು, ಕಾಳುಗಳು ಬೇಕು, ಅದರಲ್ಲಿ ಅಂತ ಹೆಸರು ಕಾಳು, ಮಡಿಕೆ ಕಾಳು ಅದು ಇರಬೇಕು. ಅದಾದ ನಂತರ ಚಟ್ನಿ ಇರಬೇಕು, ಅಗಸಿ ಚಟ್ನಿ, ಅದರಲ್ಲಿ ಒಮೆಗಾ 3 ಇರುತ್ತೆ, ಅದು immunity ಚಲೋ ಮಾಡುತ್ತೆ. ಪ್ರಭುಗಳು ಕೇಳ್ತಾ ಇಲ್ಲ. ಈಗ ಕೇಳಿಸ್ತಾ ಇದೆ. ಹರೇ ಕೃಷ್ಣ ಪ್ರಭು. ಹಾ, ಎಸ್, ಈಗ ಕೇಳ್ತಾ ಇದೆ. ಹರೇ ಕೃಷ್ಣ, ಕೇಳಿಸ್ತಾ ಇದೆ ಪ್ರಭು? ಎಸ್, ನೌ ಇಟ್ ಇಸ್ ಹಣ್ಣುಗಳಲ್ಲಿ ಹಣ್ಣುಗಳಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಬಹಳ ಶರೀರಕ್ಕೆ ಚಲೋ ಅದು ಇರುತ್ತೆ. ಈಗ ಇಲ್ಲಿ ಮಟ್ಟ ಡಿಸ್ಕಸ್ ಮಾಡಿದ್ವಲ್ಲ, ಇದರಲ್ಲಿ ಎಲ್ಲವೂ ಪ್ರೋಟೀನ್, ಫ್ಯಾಟ್, ಕಾರ್ಬೋಹೈಡ್ರೇಟ್, ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲವೂ ಕವರ್ ಆಗುತ್ತೆ. ಬ್ಯಾಲೆನ್ಸ್ ಡಯಟ್ ಅಂತ ಹೇಳ್ತೀವಿ ನಾವು. ಮೊದಲಿನ ಕಾಲದಲ್ಲಿ ಅದೇ ರೀತಿ ಊಟ ಮಾಡ್ತಿದ್ರು. ಸುಮಾರು ಸಿಂಪಲ್ ಆಗಿದ್ರು ಕೂಡ ಅದು ಬ್ಯಾಲೆನ್ಸ್ ಇರ್ತಿತ್ತು ಮೊದಲಿನ ಕಾಲದಲ್ಲಿ. ಮ್ಯೂಟ್ ಆಗಿದೆ ಪ್ರಭುಜಿ. ಹರೇ ಕೃಷ್ಣ ಪ್ರಭು. ಇನ್ ಬಿಟ್ವೀನ್ ಇಟ್ ವಾಸ್ ಬ್ರೇಕಿಂಗ್ ಪ್ರಭುಗಳೇ, ಮತ್ತೆ ಹೋಗಿತ್ತದು. ನೆಟ್ವರ್ಕ್ ಇಶ್ಯೂ ಇದೆ ಪ್ರಭು ಸ್ವಲ್ಪ. ಎಸ್, ಹೈಬ್ರಿಡ್ ಕಾರ್ಬೋಹೈಡ್ರೇಟ್ ಏನೋ ಹೇಳ್ತಾ ಇದ್ರಿ. ನಾವು ಏನ್ ಡಿಸ್ಕಸ್ ಮಾಡಿದ್ವಲ್ಲ, ಇದರಲ್ಲಿ ಪ್ರೋಟೀನ್, ಫ್ಯಾಟ್, ಕಾರ್ಬೋಹೈಡ್ರೇಟ್, ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್, ಫ್ಲೇವನಾಯ್ಡ್ ಎಲ್ಲವೂ ಬಂದ್ಬಿಡುತ್ತೆ. ಇದರಲ್ಲಿ ಎಲ್ಲವೂ ಬರುತ್ತೆ. ಆದ್ರೆ ಒಂದೇ ತರದ ಆಹಾರ ತಗೋಬಾರ್ದು. ಫಾರ್ ಎಕ್ಸಾಂಪಲ್ ಹೇಳ್ತೀವಲ್ಲ, ನಾವು ಕೇವಲ ಬರೇ ರೈಸ್ ತಿಂತಾ ಇದೀವಿ ನಾವು. ಬೆಳಿಗ್ಗೆ ರೈಸ್, ಮಧ್ಯಾಹ್ನ ರೈಸ್, ರಾತ್ರಿ ರೈಸ್ ಬಹಳ ಚಲೋ, ತಪ್ಪಂತಲ್ಲ. ಅದರ ರೈಸ್ ಲಿಮಿಟೆಡ್ ಪೋರ್ಷನ್ ಇರ್ಬೇಕು. ಹಂಗಾಗಿ ಎಲ್ಲವೂ ಸಿಗುತ್ತೆ ಮಾತಾಜಿ. ನಿಮ್ ಪ್ರಶ್ನೆಗೆ ಉತ್ತರ ಸಿಗ್ತಾ ಮಾತಾಜಿ? ಎಸ್ ಪ್ರಭುಜಿ, ಥ್ಯಾಂಕ್ ಯು. ಧನ್ಯವಾದ. ಪ್ರಭುಜಿ, ಅಸಿಡಿಟಿ ಹೆಚ್ಚಾದ್ರೆ ಏನ್ ಮಾಡ್ಬೇಕು ಪ್ರಭುಜಿ ಅದ್ರಲ್ಲಿ? ಎಸಿಡಿಟಿ? ಹೌದು. ಇದು ನೋಡ್ಬೇಕ್ರಿ, ಅದು ಸಿವಿಯಾರಿಟಿ ಎಷ್ಟೈತೆ ಅದೆಲ್ಲ ನೋಡ್ಕೋಬೇಕಾಗುತ್ತೆ. ನೀವು ಒಬ್ರ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಒಳ್ಳೇದು. ನಿಮ್ಗೆ ಅದ್ರ ಬಗ್ಗೆ ಡೀಟೇಲ್ ಕೇಳಬೇಕಾದ್ರೆ ನನ್ನ ನಂಬರ್ ಶೇರ್ ಮಾಡ್ತಾರೆ ಶ್ರೀಮಾನ್ ಗೌರಹರಿ ಪ್ರಭು. ಸೊ ನೀವು ನಾಳೆ ಬೇಡ, ಮಂಡೇ ಟೈಮ್ ಆಗಿ ನಾನು ಕ್ಲಿನಿಕಲ್ ಇದ್ದಾಗ ಫೋನ್ ಹಚ್ಚಿರಿ. ಅಂದ್ರೆ ತಾವು ಡೀಟೇಲ್ ಹೇಳಿದ್ರೆ ನಾನು ಅರ್ಥ ಮಾಡ್ಕೊಂಡು ನಿಮ್ಗೆ ಏನ್ ಉಪಯೋಗ ಆಗುತ್ತೆ ಅದನ್ನ ಮಾಡಬಹುದು. ಯಾಕಂದ್ರೆ ಸ್ವಲ್ಪ ಡೀಟೇಲ್ ಹಿಸ್ಟ್ರಿ ಬೇಕಾಗುತ್ತೆ ಅದಕ್ಕೆ. ಬಟ್ ಆಹಾರದಲ್ಲಿ ನಾನು ಹೇಳ್ತೇನಲ್ಲ, ಇಲ್ಲಿ ಮಟ್ಟ ಏನ್ ಜನರಲ್ ಡಿಸ್ಕಸ್ ಮಾಡಿದೀವಲ್ಲ, ಈ ರೀತಿ ಒಂದು ಲೈಫ್ ಸ್ಟೈಲ್ ಚೇಂಜ್ ಮಾಡೋದ್ರಿಂದ ನಿಶ್ಚಯವಾಗಿ ನಿಮ್ಗೆ ಆರಾಮ್ ಅನ್ಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ನಿದ್ದೆ ಸರಿ ಮಾಡೋದ್ರಿಂದ ಸ್ವಲ್ಪ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಮಿನಿಮಮ್ ಎಕ್ಸರ್ಸೈಸ್. ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ, ಕೇವಲ ನಾವು ಕುಂತಾಗ ಬರೀ ಇಷ್ಟೇ ಮಾಡೋದ್ರಿಂದ, 1 ಗಂಟೆಗೆ 10 ಸರ್ತಿ ಇಷ್ಟು ಮಾಡೋದ್ರಿಂದನೂ ಬಹಳ ಯೂಸ್ ಆಗುತ್ತೆ. ಆಮೇಲೆ ಒಂದೇ ಕಡೆ ಕುಂತಾಗ ಒಂದು ಅರ್ಧ ತಾಸಾದ ನಂತರ ಸ್ವಲ್ಪ ವಾಕ್ ಮಾಡಬೇಕು, ಮತ್ತು ದೂರದಲ್ಲಿ ಇರ್ತಕ್ಕಂತ ವಸ್ತುಗಳನ್ನ ನೋಡ್ಬೇಕು. ಕಂಟಿನ್ಯೂಸ್ ಬರೀ ಸ್ಕ್ರೀನ್ ಮೇಲೆ ನೋಡಬಾರ್ದು. ದೂರದಲ್ಲಿ ವಸ್ತು
ಅಂದ್ರೆ ಈಗ ಆಕಾಶ ಇರ್ಬೋದು, ಮೋಡಗಳಿರ್ಬೋದು, ದೂರದಲ್ಲಿ ಇರತಕ್ಕಂಥ ಪಕ್ಷಿಗಳನ್ನ ಇರ್ಬೋದು, ಅದನ್ನು ನೋಡೋದ್ರಿಂದ ನಮ್ದು ಐಸೈಟ್ ಇಂಪ್ರೂವ್ ಆಗುತ್ತೆ, ಅಂದ್ರೆ ದೃಷ್ಟಿ ಚೆನ್ನಾಗಿರುತ್ತೆ. ಸಣ್ಣ ಸಣ್ಣ ವಿಷಯಗಳು. ಓಕೆ ಪ್ರಭು. ಓಕೆ, ಮತ್ತೆ ಗೌರವಿ ಪ್ರಭು. ಎಸ್ ಮತ್ತೆ ಯಾರಿಗಾದ್ರು ನಮ್ಮ ಅಪ್ಪ ಮತ್ತೆ ಅಮ್ಮ ಪ್ರಶ್ನೆ ಇತ್ತು ಪ್ರಭುಜಿ. ಕೇಳಿ. ಅದು ಊಟ ಆದ್ಮೇಲೆ ಕೆಲವರು ರಾತ್ರಿ ಸರಿ. ಬಟರ್ ಮಿಲ್ಕ್ ಎಲ್ಲ ರೆಗ್ಯುಲರ್ ಬೇಕಾಗ್ತದೆ. ಅದು ಹೆಲ್ತಿಗೆ ಒಳ್ಳೇದಾ ಅಥವಾ ಕೆಲವರು ರಾತ್ರಿ ಕುಡಿಬಾರ್ದು ಅಂತ ಹೇಳ್ತಾರೆ ಬಟರ್ ಮಿಲ್ಕ್? ಅದು ಡೈಜೆಷನ್ ಬಟರ್ ಮಿಲ್ಕ್. ಅದು ರಾತ್ರಿ ಓಕೆ. ಎಲ್ಲ ಕೆಲವರು ಕುಡಿದಿರುತ್ತಾರೆ. ಓಕೆ. ಅಂದ್ರೆ ನಿಮ್ಮ ಪ್ರಶ್ನೆ ರಾತ್ರಿ ಊಟ ಆದ ನಂತರ ಬಟರ್ ಮಿಲ್ಕ್ ಕುಡಿಬೇಕು ಕುಡಿಬಾರದು, ಕರೆಕ್ಟಾ ಪ್ರಭು? Yes, ಪ್ರಭುಜಿ. ಓಕೆ. ಐಡಿಯಲಿ ಸೊ ಈಗ ನಾನು ಹೋಮಿಯೋಪತಿ ಡಾಕ್ಟರ್ ಇರೋದು. ಈವನ್ ಹೋಮಿಯೋಪತಿ, ಅಲೋಪತಿ ನಮಗ್ ಗೊತ್ತಿರೋ ಪ್ರಕಾರ ಐಡಿಯಲಿ ಈ ರೀತಿ ಒಂದು ರಿಸ್ಟ್ರಿಕ್ಷನ್ ಇಲ್ಲ. ಬಟ್ ಆದ್ರೆ ಆಯುರ್ವೇದದಲ್ಲಿ ಜನರಲ್ ಆಗಿ ಹೇಳ್ತಾರೆ ಸಾಯಂಕಾಲದ ನಂತರ ಮೊಸರು ಮಜ್ಜಿಗೆ ತಗೊಳ್ಬೇಡ್ರಿ ಅಂತ ನಾನು ಕೇಳಿದ್ದೀನಿ. ಹಿಂಗಾಗಿ ಈ ವಿಷಯ ಬೆಟರ್ ಆಯುರ್ವೇದಿಕ್ ಡಾಕ್ಟರ್ ನಿಮ್ಗೆ ಚೆನ್ನಾಗಿ ಉತ್ತರ ಕೊಡ್ಬೋದು. ದಿನದಲ್ಲಿ ತಗೊಂಡ್ರೆ ಒಳ್ಳೇದು, ಬೆಳಿಗ್ಗೆ ಮಧ್ಯಾಹ್ನ ತಗೊಳ್ಬಹುದು. ಸಾಯಂಕಾಲ ಆಕ್ಚುಲಿ ಅದು ತಗೊಂಡಾಗ ಕಫ ಹೆಚ್ಚಾಗತ್ತೆ ನಾವು ಅಬ್ಸರ್ವ್ ಮಾಡಿರೋ ಪ್ರಕಾರ. ಸೊ ರಾತ್ರಿ ಅವಾಯ್ಡ್ ಮಾಡಿ ಒಳ್ಳೇದು, ಮಜ್ಜಿಗೆ ಮತ್ತ ಮೊಸರು ಅದೇನಿರಲ್ಲ, ಆರೋಗ್ಯಕ್ಕೆ ಸರಿಯಲ್ಲ. ಎಸ್ ಪ್ರಭು. ಓಕೆ, ಮತ್ತೆ ಯಾರಿಗಿದೆ? ಪೂರ್ಣಿಮಾ ಮಾತಾಜಿ ಆನ್ ಮಾಡ್ಕೊಳ್ಳಿ. ಕೇಳಿ. ಸ್ವೀಟ್ ಪ್ರಭುಜಿ, ಬಟಾಟಿ ತಿನ್ಬಾರ್ದು ಅಂತಾರಲ್ರಿ, ಅದಕ್ಕ ಶುಗರ್ ಏನಾಗತ್ತೆ ಅದೇ ಶುಗರ್ ಇದ್ದವ್ರು ಬಟಾಟಿ ತಿನ್ಬಾರ್ದಾರಿ. ಏನಾಗುತ್ತೆ, ಕೇವಲ ಬರೇ ಬಟಾಟೆನೆ ತಿನ್ನೋದಲ್ಲ ಮಾತಾಜಿ, ಮಿಕ್ಸ್ ವೆಜಿಟೇಬಲ್ ಏನಿರುತ್ತಲ್ಲ ಅದ್ರಲ್ಲಿ ಸ್ವಲ್ಪ ತಿಂದ್ರೆ ಏನಾಗುದಿಲ್ಲ. ಮಿಕ್ಸ್ ವೆಜಿಟೇಬಲ್ ಹೇಳಿದ್ರಲ್ಲ, ಅದ ಬೇರೆ ವೆಜಿಟೇಬಲ್ ಹಾಕಿರ್ತಾರೆ, ಅದ್ರಲ್ಲಿ ಸ್ವಲ್ಪ ಇರುತ್ತೆ. ಅದು ಸಿಪ್ಪೆ ಚೆನ್ನಾಗಿ ತೊಳೆದು ಅದನ್ನ ಹಾಕ್ರಿ. ಸ್ವಲ್ಪ ಪ್ರಮಾಣ ತಿಂದ್ರೆ ತಪ್ಪಿಲ್ಲ. ಯಾವ್ದು ವಿಷಯ ಇರಬಹುದು, ಎಕ್ಸ್ಟ್ರೀಮ್ ಮಾಡಬಾರ್ದು. ಬಟ್ ಆದ್ರೆ ಕೆಲವೊಂದು ವಿಷಯದಲ್ಲಿ ಡಾಕ್ಟರ್ ಹೇಳಿದ್ರು ಸ್ಟ್ರಿಕ್ಟ್ಲಿ ಅವಾಯ್ಡ್ ಮಾಡಂದ್ರೆ ಆ ಕೇಸಲ್ಲಿ ಅವಾಯ್ಡ್ ಮಾಡೋದು ಒಳ್ಳೇದು. ಬಟ್ ಜನರಲ್ ಆಗಿ ಏನೂ ತೊಂದರೆ ಇಲ್ಲ, ಹೆಲ್ದಿ ಪರ್ಸನ್ಸ್ ತಗೊಳ್ಬೋದು. ಎಸ್ ಮತ್ತೆ ಥ್ಯಾಂಕ್ ಯು. ಓಕೆ, ಕೆಲವೊಂದು ಡಿಫರೆನ್ಸ್ ಆಫ್ ಒಪಿನಿಯನ್ ಬರಬಹುದು, ಕೆಲವೊಂದು ಡಿಫರೆನ್ಸ್ ಆಫ್ ಒಪಿನಿಯನ್. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಎಸ್ ನಾಗರತ್ನ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹಾ, ಇವಾಗ ತುಂಬಾ ಜನ ಭಕ್ತರಿಗೆ 6 ತಾಸು ಕೂಡ ಕರೆಕ್ಟ್ ಆಗಿ ನಿದ್ರೆ ಸಿಕ್ಕುದಿಲ್ಲ, ಯಾಕಂದ್ರೆ ಬ್ರಹ್ಮ ಮುಹೂರ್ತದಲ್ಲಿ ಹೇಳ್ಬೇಕಾಗ್ತದ. ಅವಾಗ ಅವರು ಮಧ್ಯಾಹ್ನ ಎಲ್ಲ 1 ತಾಸು ನಿದ್ರೆ ಮಾಡಿ ಅದನ್ನ ಲೆಕ್ಕ ಹಿಡಿಬಹುದಾ ಅಂತ? ಎಸ್ ತಪ್ಪಲ್ಲ. ಅದ್ರಿಂದ ಒಂದು ಎಲ್ಲಾ, ಯಾಕಂದ್ರೆ ಈಗ ಯಾವ ಭಕ್ತರು ಆ ಒಂದು ಸೇವೆ ಮಾಡ್ತಿದಾರಲ್ಲ, ಈಗ ಡೈಮೆನ್ಷನ್ ಡಿಫ್ರೆಂಟ್ ಆಗುತ್ತೆ. ಈಗ ನಾನ್ ಮಾತಾಡೋದು ಜನರಲ್ ಅಂಡರ್ಸ್ಟ್ಯಾಂಡಿಂಗ್, ಅಂದ್ರೆ ಯಾರಿಗ ಶರೀರದ ಕಾಳಜಿ ಇದೆಯಲ್ಲ ಅವ್ರಿಗೆ ನಾ ಹೇಳ್ತಾ ಇರೋದು. ಆದ್ರೆ ಕೆಲವು ಭಕ್ತರಿಗೆ ಅವರ ಈ ಒಂದು ಶರೀರದ ಮಟ್ಟದ ಕಾನ್ಶಿಯಸ್ ಮೇಲೆ ಇರ್ತಾರ, ಅವ್ರಿಗೆ ಹೇಳೋ ಯೋಗ್ಯತೆ ನನಗಿಲ್ಲ. ಆದ್ರೂ ಅವ್ರ ಒಂದು ಚರಣ ಕಮಲದಲ್ಲಿ ನನ್ನ ಒಂದು ಅಳಿಲು ಸೇವೆ ಅಂತ ಹೇಳ್ಕೊಂಡು ಈ ವಿಷಯ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅಟ್ಲೀಸ್ಟ್ ಯಾಕಂದ್ರೆ ಸುಮಾರು ಭಕ್ತರು 2 ಗಂಟೆಗೆ ಹೇಳ್ತಾರ, 2:30, 3, 4 ಗಂಟೆ ಮಟ್ಟನು ಹೇಳ್ತಾರ. ಬಹಳ ಜಲ್ದಿ ಎದ್ದು ತಮ್ದು ಜಪ ಮಾಡ್ಕೊಂಡು ಸೇವಾ ಎಲ್ಲ ಇರ್ತದ ಮಾಡ್ತಾರ. ನಂದು ಆ ಭಕ್ತರಲ್ಲಿ ಕೂಡ ಒಂದೇ ರಿಕ್ವೆಸ್ಟ್ ಅಂದ್ರೇನು, ಅವ್ರು ಆದಷ್ಟು ಒಂದು ಮಿನಿಮಮ್ 7 ತಾಸಾದ್ರೆ ಅಂದ್ರೆ ಜಲ್ದಿ ಮಲಗಿದ್ರೆ ಒಳ್ಳೇದು. ಇಲ್ಲಾಂದ್ರೆ ಏನಾಗುತ್ತೆ, ಈ ಒಂದು ಯಂಗ್ ಏಜ್ ಅಲ್ಲಿ ಏನೂ ಸಮಸ್ಯೆ ಆಗುದಿಲ್ಲ, ಶರೀರ ಹೆಂಗೋ ಮ್ಯಾನೇಜ್ ಆಗುತ್ತೆ. ಯಾವಾಗ ಅವ್ರಿಗೆ 40 ವಯಸ್ಸು ಬರುತ್ತೆ, 45, 50 ಬರುತ್ತಲ್ಲ, ಅವಾಗ ಸ್ವಲ್ಪ ಶರೀರ ತೊಂದರೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅವಾಗ ನಾವು ಅಂದ್ರೆ ಶರೀರ ಸಾಥ್ ಕೊಡುದಿಲ್ಲ, ನಮ್ ಜೊತೆ ಹೆಚ್ಚು ಕೋಆಪರೇಟ್ ಮಾಡೋದಿಲ್ಲ. ಅದಕ್ಕೆ ಈಗ ಸ್ವಲ್ಪ ನಾವು ಜಲ್ದಿ ಮಲ್ಗೋದ್ರಿಂದ, ಫಾರ್ ಎಕ್ಸಾಂಪಲ್ ನಮ್ಮ ಧಾರವಾಡ ಟೆಂಪಲ್ ಅಲ್ಲಿ ಒಬ್ಬ ಈ ವಿಷಯದಲ್ಲಿ ನನ್ನ ಒಬ್ಬರ ಆದರ್ಶ ಭಕ್ತರಿದ್ದಾರೆ. ಅವ್ರ ಹೆಸರು ಶ್ರೀಮಂತ ಸಾಲಿಗ್ರಾಮ ಪ್ರಭು ಅಂತ ಹೇಳಿ. ಅವ್ರು 8 ಗಂಟೆ ಅಂದ್ರೆ ಮಲಗಿ ಬಿಡ್ತಾರ, 3 ಗಂಟೆಗೆ ಎದ್ದು ಬಿಡ್ತಾರ. ಸೊ ಹಂಗ ಸುಮಾರು ಭಕ್ತರಿದಾರ. ಇವನ್ 7:30 ಮಲ್ಕೋ ಭಕ್ತರು ಇದಾರ, ಅವ್ರ 2:30, 3 ಗಂಟೆಗೆ ಎದ್ದು ಬಿಡ್ತಾರ. ಆಮೇಲೆ ದಿನದಲ್ಲಿ ಕೂಡ ಒಂದು ಸ್ವಲ್ಪ ½ an hour 1 hour ಮಲ್ಗ್ಬೋದು, ಏನ್ ತಪ್ಪಿಲ್ಲ. ಸೊ ಅದಕ್ಕೆ ನಿದ್ದೆ ಪೂರ್ಣ ಮಾಡೋದು ಬಹಳ ಇಂಪಾರ್ಟೆಂಟ್. ಕೆಲವು ಟೈಮ್ ಎಕ್ಸೆಪ್ಷನ್, ಫೆಸ್ಟಿವಲ್ ಅಲ್ಲಿ ಜರ್ನಿಯಲ್ಲಿ ಆಗುದಿಲ್ಲ, ಅದು ಎಕ್ಸೆಪ್ಷನ್ ಅದು. ಆದ್ರೆ ಇದ ಪ್ರತಿನಿತ್ಯ ಮಾಡಬಾರದು. ಇದು ಮಾಡೋದ್ರಿಂದ ಹಾರ್ಟ್ ಮೇಲೂ ಪ್ರೆಷರ್ ಬೀಳುತ್ತೆ, ಬ್ಯಾಕ್ ಪೇನ್ ಬರ್ಬೋದು, ಮಂಡಿ ನೋವು ಬರ್ಬೋದು, ಇಂಡಕ್ಷನ್ ಆಗ್ಬೋದು, ಎಸಿಡಿಟಿ ಆಗ್ಬೋದು, ಸ್ಟ್ರೆಸ್ ಹೆಚ್ಚಾಗ್ಬೋದು, ಇದೆಲ್ಲ ತೊಂದರೆಗಳಾಗುತ್ತೆ. ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ.
ನಂಗೆ ಒಂದು ಕ್ವೆಶನ್ ಕೇಮ್ ವಿತ್ ಆಫ್ಟರ್ ಮೀಲ್ ಹರೇ ಕೃಷ್ಣ. ಸ್ವೀಟ್. ಹರೇ ಕೃಷ್ಣ ಪ್ರಭುಜಿ, ನನ್ನ ಕ್ವೆಶನ್ ಇತ್ತಂದ್ರೆ ನಮ್ದೀಗ ಇಂಡಿಯನ್ ಕಸ್ಟಮ್ ಆಗು ಆಫ್ಟರ್ ಮೀಲ್ ಅಂದ್ರೆ ಊಟ ನಂತರ ಒಂದು ಸ್ವೀಟ್ ಡಿಶ್ ಅಂತ ಇರತ್ತಂತ. ಅಂದ್ರೆ ಮದುವೆಗೆ ಎಲ್ಲ ಪ್ರೋಗ್ರಾಮ್ ಆಗಿ ಸ್ವೀಟ್ ಇರತ್ತೆ. ನಾರ್ಮಲಿ ಒಂದೊಂದು ಮನೆದಾಗೂ ಊಟ ಆದ್ಮೇಲೆ ಒಂದು ಸ್ವೀಟ್. ಆ ಸ್ವೀಟಿನ ಏನ್ ಇಂಪಾರ್ಟೆಂಟ್, ಸ್ವೀಟ್ ಯಾಕೆ ಅನ್ಬೇಕು, ಅದಾಗೆ ಎಂಥದ್ದು ಒಂದು ಪ್ಲಸ್ ಪಾಯಿಂಟ್ ಉಂಟಾ ಡಯಟ್ ಆಗಿ? ಹರೇ ಕೃಷ್ಣ. ಇದರ ಹಿಂದೆ ವಿಚಾರ ಹೇಳ್ಬೇಕಂದ್ರೆ ಆ ಕೆಲವೊಂದು 20-30-40 ವರ್ಷದ ಹಿಂದ್ಗಡೆ ಐಡಿಯಲಿ ಪ್ರತಿ ವ್ಯಕ್ತಿ ಮಿನಿಮಮ್ 5-10 ಕಿಲೋಮೀಟರ್ ಮಿನಿಮಮ್ ನಡೀತಾ ಇದ್ರು ಅವ್ರು. ಮತ್ತೆ 7-8 ತಾಸು ಮಿನಿಮಮ್ ಕೆಲಸ ಮಾಡ್ತಿದ್ರು ಅವ್ರು, ಹೆವಿ ಕೆಲಸ. ಹಿಂಗಾಗಿ ಅವ್ರಿಗೆ ಗ್ಲೂಕೋಸ್ ಅವಶ್ಯಕತೆ ಹೆಚ್ಚಿರ್ತಿತ್ತು. ಸ್ವೀಟ್ ತಿನ್ನೋದ್ರಿಂದ ಇಮಿಡಿಯೇಟ್ ಅದು ಫ್ರೆಶ್ನೆಸ್ ಫೀಲ್ ಆಗ್ತದೆ. ಆದ್ರೆ ಈಗಿನ ಸಂದರ್ಭದಲ್ಲಿ ಹಾರ್ಡ್ಲಿ ಒಂದು 5-6 ಕಿಲೋಮೀಟರ್ ನಡೆಯೋದು ಬಹಳ ಕಷ್ಟ ಇದೆ. ಹೀಗಾಗಿ ನಾವು ಎಷ್ಟು ಕಡಿಮೆ ಸಕ್ಕರೆ ತಗೊಳ್ತೀವಿ ಅಷ್ಟು ಚಲೋ. ಇನ್ ಜನರಲ್ ನ್ಯಾಚುರಲಿ ಫ್ರೂಟ್ಸ್ ಅಲ್ಲಿ ಏನಿರ್ತಲ್ಲ ಅದು ಶುಗರ್ ಸಫಿಶಿಯಂಟ್ ಆಗುತ್ತೆ ನಮ್ಗೆ. ಸ್ವಲ್ಪ ನಾನು 100-200 ಗ್ರಾಮ್ ಫ್ರೂಟ್ಸ್ ಹೇಳಿದ್ನಲ್ಲ ಇನ್ ಜನರಲ್, ಅದರಲ್ಲಿ ಸಾಕಷ್ಟು ಸಕ್ಕರೆ ಸಿಕ್ಬಿಡುತ್ತೆ. ಆದ್ರೆ ನಿಮ್ಮ ಪ್ರಶ್ನೆಗೆ ಈ ಕಾಲದಲ್ಲಿ ಅಷ್ಟ ಯೋಗ್ಯ ಅಲ್ಲ. ಊಟ ನಂತರ ಯಾರಿಗಾದ್ರೂ ಕೆಲವೊಬ್ಬರಿಗೆ ಹ್ಯಾಬಿಟ್ ಇರ್ತದೆ ತಿನ್ಬೇಕಂದ್ರೆ ಒಂದು ಮಿನಿಮಮ್ ಶೇಂಗದ ಕಾಳದಷ್ಟು ತಪ್ಪಿಲ್ಲ, ಬಹಳ ಬೇಡ. ಈಗ ಉದಾಹರಣೆಗೆ ಧಾರವಾಡದಲ್ಲಿ ಪೇಡೆ ಇರ್ಬೋದು, ಕರದಂಟ್ ಇರ್ಬೋದು, ಬೇರೆ ಬೇರೆ ಇರ್ತಾವ. ಅದನ್ನ ಹೆಚ್ಚಿನ ಪ್ರಮಾಣದಲ್ಲಿ ತಿನ್ನೋದ್ರಿಂದ ಲಾಂಗ್ ಟರ್ಮ್ ಅಲ್ಲಿ ಬಹಳ ಸಮಸ್ಯೆ ಆಗುತ್ತೆ. ಮತ್ತೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಸ್ವೀಟ್ ತಿಂದ್ರು ಹಬ್ಬಗಳಿರ್ಬೋದು, ಫೆಸ್ಟಿವಲ್ಸ್ ಅಲ್ಲಿ ಇರ್ಬೋದು, ಆ ಟೈಮಲ್ಲಿ ಒಂದು ಮಾಡರೇಷನ್, ಸ್ವಲ್ಪ ಪ್ರಮಾಣ ಪ್ರಸಾದ ತಗೊಂಡ್ರೆ ತಿನ್ನಬೇಕಲ್ಲ. ಅದ್ರ ಪ್ರತಿನಿತ್ಯ ನಾನ್ ಪರ್ಸನಲಿ ಅಡ್ವೈಸ್ ಮಾಡುದಿಲ್ಲ. ಎಸ್ ಮಾತಾಜಿ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತಾ ಮಾತಾಜಿ? ಓಕೆ, ಥ್ಯಾಂಕ್ ಯು ಪ್ರಭುಜಿ, ಥ್ಯಾಂಕ್ ಯು. ಓಕೆ, ಮತ್ತೆ ಯಾರಿಗಾದ್ರು? ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ, ನಾವು ಈ ಕಡೆ ಸೌತ್ ಅಲ್ಲೆಲ್ಲ ನಾವು ರೈಸೇ ಊಟ ಮಾಡ್ತೀವಿ, ರೊಟ್ಟಿ ಊಟ ಮಾಡಲ್ಲ. ಎಸ್ ಮಾತಾಜಿ. ಅದರಿಂದ ನಮ್ಗೆ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಬಹುದಾ ಬರೀ ರೈಸೇ ಊಟ ಮಾಡಿ? ಎಸ್, ಬಹಳ ಒಳ್ಳೆ ಪ್ರಶ್ನೆ ಮಾತಾಜಿ. ಆಕ್ಚುಲಿ ಇದೊಂದು ದೊಡ್ಡ ವಿಷಯ ಇದೆ. ಯಾಕಂದ್ರೆ ಅನ್ನ ಮೀನ್ಸ್ ಅಂದ್ರೆ ನಾವ್ ಹೇಳ್ತಲ್ಲ, ಅನ್ನ ಅಂತಂದ್ರೆ ಕಂಪ್ಲೀಟ್ ಫುಡ್. ಆಕ್ಚುಲಿ ರೈಸ್ ಏನಿದೆಲ್ಲ ಇದು ವಿಶೇಷ ವ್ಯಾಲ್ಯೂ ಇದೆ. ಆದ್ರ ಅದ್ರದ ಹೆಸರು ಯಾಕೆ ಕೆಟ್ಟಿದೆ ಅಂತ ಅದನ್ನ ನಾವು ತಿಳ್ಕೊಬೇಕು. ಮೇನ್ ಬರೇ ಒಂದು ನೀವು ಕೇಳಿರ್ಬೋದು ಬ್ಲ್ಯಾಕ್ ರೈಸ್ ಅಂತಿದೆಯಲ್ಲ, ತಾವು ಕೇಳಿದಾರ ಮಾತಾಜಿ? ಬ್ಲ್ಯಾಕ್ ರೈಸ್ ಹಾ, ಒಂದು ರೈಸ್ ಈ ಕಡೆ ಕೊಚ್ಚಲಕ್ಕಿ ಅನ್ನ ಅಂತ ಹೇಳ್ತೀವಿ, ಅದಂತ ಅನ್ಕೊಂಡಿದ್ವಿ. ಇಲ್ಲ, ವಿಶೇಷವಾಗಿ ಇದು ಕಂಪ್ಲೀಟ್ ಬ್ಲ್ಯಾಕ್ ಇರುತ್ತೆ, ಬ್ಲ್ಯಾಕ್ ರೈಸ್ ಅಂತ ಹೇಳ್ತಾರ. ಅದಕ್ಕೆ ಕುಚಲಕ್ಕಿ ಅದು ಸ್ವಲ್ಪ ಡಿಫ್ರೆಂಟ್ ಇರ್ತದ. ಈ ಬ್ಲ್ಯಾಕ್ ರೈಸ್ ಏನೈತಲ್ಲ ಆಲ್ಮೋಸ್ಟ್ ಜೋಳದ ತರನೇ ನ್ಯೂಟ್ರಿಯೆಂಟ್ಸ್ ಇದಾವ ಅದರಲ್ಲಿ. ಅಂದ್ರೆ ಆ ಬ್ಲ್ಯಾಕ್ ರೈಸ್ ತಿನ್ನೋದು ಒಂದೇ, ಜೋಳ ತಿನ್ನೋದು ಒಂದೇ, ಅಷ್ಟ ಪ್ರೋಟೀನ್ ಇದೆ ಅದರಲ್ಲಿ, ಉದಾಹರಣೆ ಹೇಳ್ಬೇಕಾದ್ರೆ. ಸೊ ಹಾಗಾಗಿ ಮೊದಲಿನ ಕಾಲದಲ್ಲಿ ಬಹಳಷ್ಟು ವೆರೈಟಿ ರೈಸಸ್ ಇದ್ವು, ಹೆಲ್ದಿ ರೈಸ್ ಇದ್ವು, ನ್ಯಾಚುರಲ್ ಆರ್ಗ್ಯಾನಿಕ್ ಇರ್ತಿತ್ತು. ಹಿಂಗಾಗಿ ಜನ ಏನ್ ಮಾಡ್ತಿದ್ರು ಅಂದ್ರೆ ರೈಸ್ ದಾಲ್ ತಗೊಳ್ತಿದ್ರು, ಅನ್ನ ಸಾಂಬಾರ್, ಆಮೇಲೆ ಆ ಸಾಂಬಾರದಲ್ಲಿ ಬೇಳೆ ಚೆನ್ನಾಗಿರ್ತಿತ್ತು, ಆಮೇಲೆ ಅನ್ನ ಸೊಪ್ಪಿನ ಸಾಂಬಾರ್ ಅದು ತಗೊಳ್ತಿದ್ರು, ಆಮೇಲೆ ಅನ್ನ ಮೊಸರು, ಆ ಮೊಸರಲ್ಲಿ ಪ್ರೋಟೀನ್ ಮತ್ತು ಫ್ಯಾಟು ಬಂತು, ಆಮೇಲೆ ಅನ್ನ ತುಪ್ಪ, ಅನ್ನ ಲೆಮನ್ ರೈಸ್, ಆಮೇಲೆ ಅನ್ನ ಉಪ್ಪಿನಕಾಯಿ. ಸೊ ಈ ರೀತಿ ತಗೊಳ್ತಿದ್ರು, ಎಲ್ಲಾ ಬ್ಯಾಲೆನ್ಸ್ ಆಗ್ತಿತ್ತು ಮಾತಾಜಿ ಮೊದಲಿನ ಕಾಲದಲ್ಲಿ. ಇವನ್ ಕೆಲವು ಕಡೆ ನಾವು ಸ್ಟಡಿ ಮಾಡಿದೀವಲ್ಲ ಅದರಲ್ಲಿ. ಹಿಂಗಾಗಿ ಆಂಧ್ರದಲ್ಲಿ ವಿಶೇಷವಾಗಿ ಹೇಳ್ಬೇಕಾದ್ರೆ ಅವರು ಅಷ್ಟು ವೆರೈಟಿ ಸೇರಿ ಎಲ್ಲಾ ಪ್ರೋಟೀನ್, ಫ್ಯಾಟ್, ಕಾರ್ಬೋಹೈಡ್ರೇಟ್ಸ್, ಮಿನರಲ್ಸ್ ಎಲ್ಲ ಕವರ್ ಮಾಡ್ಕೊಂತ ಇದ್ರು ರೈಸ್ ತಿಂದ್ರು ಕೂಡ. ಆದ್ರೆ ಈಗ ನಾವೇನ್ ಮಾಡ್ತಾ ಇದ್ವಿ, ಕೇವಲ ಬರೇ ಒಂದೇ ತರದ್ ಅನ್ನ ಮಾಡ್ತಾ ಇದೀವಲ್ಲ, ಅದು ಕೂಡ ತಪ್ಪು. ಮತ್ತೆ ವೆರೈಟಿ ಆಫ್ ರೈಸಸ್ ಯೂಸ್ ಮಾಡೋದು ಒಳ್ಳೆಯದು. ಈಗ ನಾವು ಧಾರವಾಡದಲ್ಲಿ ನಾವು ನೋಡ್ತೀವಿ, ನಾವು ನಮ್ಮ ಮನೆಯಲ್ಲಿ ಕೂಡ ಒಂದು 4-5 ವೆರೈಟಿ ರೈಸ್ ಯೂಸ್ ಮಾಡ್ತೀವಿ ಮಾತಾಜಿ ನಾವು. ಬೇರೆ ಬೇರೆ ಟೈಮಲ್ಲಿ ಬೇರೆ ಬೇರೆ. ಆದ್ರೆ ರೈಸ್ ಯಾವಾಗ್ಲೂ ಮೇನ್ ಊಟ ಆದ ನಂತರ ಸ್ವಲ್ಪ ತಗೊಳ್ಳೋದು. ಬಟ್ ಕೆಲವು ಮಂದಿ ಜೆನೆಟಿಕಲಿ ಸಾವಿರಾರು ವರ್ಷದಿಂದ ಅದ ತಿಂತ ಬಂದಿದಾರಂದ್ರೆ ಅದನ್ನ ಇನ್ನು ಹೆಚ್ಚಿನ ಸ್ಟಡಿ ಮಾಡ್ಬೇಕು. ಬಟ್ ಐಡಿಯಲಿ ರೈಸ್ ಜೊತೆ ಬೇರೆ ತಿನ್ರಿ. ಆಮೇಲೆ ರೈಸ್ ಇಂದ ಪ್ರಿಪೇರ್ ಮಾಡುವಂತ ಐಟಮ್ ಅಂದ್ರೆ ಇಡ್ಲಿ, ದೋಸಾ, ಇದು ಬಹಳ ಎಕ್ಸಲೆಂಟ್ ಫುಡ್ ಇದು. ಇಡ್ಲಿ ಅಂತೂ ನಂಬರ್ 1, ಅದ್ರಲ್ಲಿ ಏನೂ ಡೌಟ್ ಇಲ್ಲ. ಯಾಕಂದ್ರೆ ಇಡ್ಲಿ ಜೊತೆ ನಾವು ಚಟ್ನಿಯಲ್ಲಿ ಶೇಂಗಾ ಯೂಸ್ ಮಾಡ್ತೀವಿ, ಕೊಕೊನಟ್ ಯೂಸ್ ಮಾಡ್ತೀವಿ, ಪುಟಾಣಿ ಯೂಸ್ ಮಾಡ್ತೀವಿ. ಅದ್ರಲ್ಲಿ ಕೂಡ ಫ್ಯಾಟ್, ಕಾರ್ಬೋಹೈಡ್ರೇಟ್ ಎಲ್ಲ ಸಿಕ್ಬಿಡುತ್ತೆ. ಬಹಳ ಒಳ್ಳೆಯದು ಮಾಡರೇಷನ್ ಅಲ್ಲಿ ತಗೊಂಡ್ರೆ. ದೋಸೆಗೆ ಸ್ವಲ್ಪ ಕಡಿಮೆ ಎಣ್ಣೆ ಹಾಕಿ ಯೂಸ್ ಮಾಡಿದ್ರೆ ಒಳ್ಳೇದು. ನಿಮ್ ಪ್ರಶ್ನೆಗೆ ಉತ್ತರ ಸಿಕ್ತಾ ಮಾತಾಜಿ? ಹಾ ಪ್ರಭುಜಿ, ಥ್ಯಾಂಕ್ ಯು ಪ್ರಭುಜಿ. ಥ್ಯಾಂಕ್ ಯು ಕೃಷ್ಣ. ಪ್ರಭುಜಿ, ನಾವು ಬೆಳಿಗ್ಗೆ ಮೊಳಕೆ ಕಾಳು ಅಂತಾರೆ ಸ್ಪ್ರೌಟ್ಸ್, ಅದನ್ನ ಬರೀ ಬ್ರೇಕ್ಫಾಸ್ಟ್ ತಗೋಬಹುದಾ? ಡೈರೆಕ್ಟ್ ಡೈಜೆಷನ್ ಇಶ್ಯೂ?
ಒಳ್ಳೆ ಪ್ರಶ್ನೆ ಪ್ರಭು. ಐಡಿಯಲಿ ನಾವ್ ರೆಕಮೆಂಡ್ ಮಾಡೋದು ಸ್ಪ್ರೌಟ್ಸ್ ಬಹಳ ಒಳ್ಳೆ ಆರೋಗ್ಯಕ್ಕೆ ಚಲೋ, ಆದ್ರೆ ಅದರಲ್ಲಿ ಪ್ರೋಟೀನ್ ಪ್ರಮಾಣ ಹೆಚ್ಚಿರುವುದರಿಂದ ಅದ್ ಯಾವಾಗ್ಲೂ ಸ್ವಲ್ಪ ಕಾರ್ಬೋಹೈಡ್ರೇಟ್ ಜೊತೆ ತಿಂದ್ರೆ ಒಳ್ಳೇದು. ಬರೀ ಸ್ಪ್ರೌಟ್ಸ್ ತಿಂದ್ರಂದ್ರೆ ಎಸಿಡಿಟಿ ಆಗೋ ಚಾನ್ಸಸ್ ಇರುತ್ತೆ, ಗ್ಯಾಸ್ ಪ್ರಾಬ್ಲಮ್, ಇಂಡೈಜೆಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಬೇರೆ ಐಟಮ್ ಜೊತೆ ತಿಂದ್ರೆ ಒಳ್ಳೇದು. ಮತ್ತೆ ಯಾವಾಗ್ಲೂ ಸ್ಪ್ರೌಟ್ಸ್ ತಿಂದ್ರು ಅದನ್ನ ಸ್ಟೀಮ್ ಮಾಡಿ, ಇಲ್ಲ ಅಂತಂದ್ರೆ ಚೆನ್ನಾಗಿ ಬೇಯಿಸಿ ತಿಂದ್ರೆ ಒಳ್ಳೇದು ಪ್ರಭು. ಕೆಲವು ಟೈಮ್ ಆಗುತ್ತೆ ನಾವು ಕಟ್ಟಿ ಇಟ್ಟಿರ್ತೀವಲ್ಲ, ಸೊ ಅದರಲ್ಲಿ ಕಂಟಾಮಿನೇಷನ್ ಆಗೋ ಚಾನ್ಸಸ್ ಕೂಡ ಇರುತ್ತೆ, ಫುಡ್ ಪಾಯ್ಸನಿಂಗ್ ರಿಸ್ಕ್ ಕೂಡ ಇರುತ್ತೆ. ಹಾಗಾಗಿ ಇವನ್ ವೆಜಿಟೇಬಲ್ಸ್ ಕೂಡ ನಾನ್ ಪರ್ಸನಲಿ ಚೆನ್ನಾಗಿ ತೊಳೆದು ಅದನ್ನ ಬೇಯಿಸಿ ತಿನ್ನೋದ ರೆಕಮೆಂಡ್ ಮಾಡೋದು. ಕೆಲವೊಂದು ವೆಜಿಟೇಬಲ್, ಈಗ ಫಾರ್ ಎಕ್ಸಾಂಪಲ್ ಬೀಟ್ರೂಟ್ ಇರ್ಬೋದು, ಕ್ಯಾರೆಟ್ ಇರ್ಬೋದು, ಹಂಗೆ ಕಚ್ಚಾ ತಿನ್ನೋದ್ರಿಂದ ಇನ್ಫೆಕ್ಷನ್ ರಿಸ್ಕ್ ಹೆಚ್ಚಾಗುತ್ತೆ, ಪ್ಯಾರಾಸೈಟ್ ಇನ್ಫೆಕ್ಷನ್ಸ್. ಅದನ್ನ ಬೆಟರ್ ನೀವು ಕುಕ್ ಮಾಡಿದ್ದು ಒಳ್ಳೆಯದು. ಓಕೆ ಪ್ರಭು. ಮತ್ತೆ ಥ್ಯಾಂಕ್ ಯು ನ್ಯೂಟ್ರಿಯೆಂಟ್ಸ್ ಅಲ್ಲಿ ಪ್ರಭು. ಬಹಳಷ್ಟು ಏನ್ ಡಿಫ್ರೆನ್ಸ್, ನ್ಯೂಟ್ರಿಯೆಂಟ್ಸ್ ಅಲ್ಲಿ ಕೂಡ ಏನು ಡಿಫ್ರೆನ್ಸ್ ಆಗುವುದಿಲ್ಲ, ಆಲ್ಮೋಸ್ಟ್ ಸೇಮೇ ಇರ್ತಾವ. ಹೆಚ್ಚಾಗಿ ಬೇಯಿಸಿ ತಿನ್ನೋದು ಒಳ್ಳೇದು. ಎಸ್ ಎಸ್ ಥ್ಯಾಂಕ್ ಯು. ಓಕೆ. ಓಕೆ, ಲಾಸ್ಟ್ ಕ್ವಶನ್ ಯಾರಿಗಾರು ಇದ್ರೆ. ಹರೇ ಕೃಷ್ಣ ಪ್ರಭುಜಿ. ಎಸ್ ಪ್ರಭುಜಿ, ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಅನ್ನ ಒಂದ್ ವೇಳೆ ಆಗತ್ತೆ ಅಂದ್ರೆ, ನಮ್ ಬಾಡಿಗೆ ಸಪೋರ್ಟ್ ಮಾಡತ್ತೆ ಅಂದ್ರೆ 24 ಅವರ್ಸ್, 48 ಅವರ್ಸ್, 72 ಅವರ್ಸ್ ಮಾಡ್ತಾರೆ. ಸೊ ಅದು ಒಳ್ಳೇದಾ ಅಥವಾ ಅವಾಯ್ಡ್ ಮಾಡ್ಬೇಕು ಅದನ್ನು? ಅದು ಅಂಡರ್ ಗೈಡೆನ್ಸ್. ಓಕೆ, ಯಾರಾದ್ರೂ ಎಕ್ಸ್ಪರ್ಟ್ಸ್ ಇದ್ರೆ ಅವ್ರ ಗೈಡೆನ್ಸ್ ಅಲ್ಲಿ ನೀವು ತಗೋಬಹುದು. ಬಟ್ ಜನರಲಿ ಯಾರು ಹೆಲ್ತ್ ಇದಾರಲ್ಲ, ಯಾರು ಹೆಲ್ತ್ ಚೆನ್ನಾಗಿದೆ, ಅವ್ರಿಗೆ ಇದು ಅವಶ್ಯಕತೆ ಇಲ್ಲ. ನಾವು ಭಕ್ತಿಲಿ ನಾವು ನೋಡ್ಬೋದಲ್ಲ, ಈಗ ನಮ್ದು ಮೇಜರ್ 6 ಫೆಸ್ಟಿವಲ್ಸ್ ಇರ್ತಾವ. ಜನ್ಮಾಷ್ಟಮಿ ಇರ್ಬೋದು, ರಾಧಾಷ್ಟಮಿ ಇರ್ಬೋದು, ನರಸಿಂಹ ಚತುರ್ದಶಿ ಇರ್ಬೋದು, ಆಮೇಲೆ ರಾಮನವಮಿ, ಮತ್ತೆ ಗೌರ ಪೂರ್ಣಿಮಾ, ನಿತ್ಯಾನಂದ ತ್ರಯೋದಶಿ, ಇವು ಏನ್ ಮೇನ್ ಫೆಸ್ಟಿವಲ್ ಇದಲ್ಲ, ಇಲ್ಲೆಲ್ಲ ಫಾಸ್ಟಿಂಗ್ ಆಗಿಬಿಡುತ್ತೆ ಸ್ವಾಭಾವಿಕ. ಇದನ್ನ ಮಾಡೋದ್ರಿಂದ ಆಧ್ಯಾತ್ಮಿಕ ಲಾಭ ಸಿಗುತ್ತೆ. ತಾವು ಹೇಳೋ ಪ್ರಕಾರ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಆಗಿಬಿಡುತ್ತೆ. ಯಾರಿಗ ಆಗಲ್ಲ ಅವ್ರ ಸಾಮರ್ಥ್ಯ ಅನುಸಾರವಾಗಿ ಮಾಡಬಹುದು. ಇದರದ್ದು ಬೆನಿಫಿಟ್ ಇದೆ, ಇಲ್ಲ. ಆದ್ರೆ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಹೆಸರಲ್ಲಿ ಶರೀರ ಹಾಳು ಮಾಡ್ಕೋಬಾರ್ದು. ಇದು ಕೂಡ ಕಾಳಜಿ ತಗೊಳ್ಬೇಕು ನಾವು ಅಂಡರ್ ಗೈಡೆನ್ಸ್. ಯಾಕಂದ್ರೆ ಬಹಳಷ್ಟು ಎಲೆಕ್ಟ್ರೋಲೈಟ್ಸ್ ಬ್ಯಾಲೆನ್ಸ್ ಮಾಡೋದಿರ್ತೈತಿ, ನೀರಿನ ಅಂಶ ಬ್ಯಾಲೆನ್ಸ್ ಮಾಡ್ಕೋಬೇಕು, ಎಲ್ಲ ಒಂದು ಸಿಸ್ಟಮೆಟಿಕ್ ಪದ್ಧತಿ ಇದೆ. ಐಡಿಯಲಿ ನಮ್ಮ ಭಕ್ತಿಯಲ್ಲಿ ಬರ್ತಾ ಇತ್ತಲ್ಲ, ಅದನ್ನ ಮಾಡೋದ್ರಿಂದ ಮುಗೀತು. ಆಮೇಲೆ ನಮ್ಮ ಆಚಾರ್ಯರದ ಆವಿರ್ಭಾವ ತಿರೋಭಾವ ಇರುತ್ತಲ್ಲ, ಅದರಲ್ಲಿ ಕೂಡ ಮಧ್ಯಾಹ್ನ 12 ಮಟ ಫಾಸ್ಟಿಂಗ್ ಇರುತ್ತೆ, ಅದನ್ನು ಮಾಡಬಹುದು. ಸೊ ಇದನ್ನ ಮಾಡಬಹುದು, ತಪ್ಪಿಲ್ಲ. ವೈಷ್ಣವ ಕ್ಯಾಲೆಂಡರ್ ಅಲ್ಲಿ ಏನಿದಲ್ಲ, ಎಲ್ಲ ಸಾಮರ್ಥ್ಯ ಅವ್ರಿಗೆ ಎಷ್ಟಾಗುತ್ತೆ. ಹರೇ ಕೃಷ್ಣ. ಧನ್ಯವಾದ. ನಿಮ್ದ ಪ್ರಶ್ನೆಗೆ ಪ್ರಭುಜಿ. ಹರೇ ಕೃಷ್ಣ. ಎಸ್, ಧನ್ಯವಾದಗಳು. ಓಕೆ, ಸೊ ಅನ್ಕೊಳ್ತೇನೆ, ಯಾಕಂದ್ರೆ ಇದು ಓಪನ್ ಮಾಡಿದ್ರೆ ತುಂಬಾ ಪ್ರಶ್ನೆಗಳು ಹೊರಗೆ ಬರ್ತಾವೆ, ಎಲ್ಲರಿಗೂ ಗೊತ್ತು. ಯಾಕಂದ್ರೆ ಇದು ಅರ್ಧ ತಾಸು 15 ನಿಮಿಷದಲ್ಲಿ ಅಲ್ಲ. ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಅನಿಸ್ತದೆ ಏನ್ ಕೇಳ್ಬೇಕು, ಯಾರಿಲ್ಲ ಅಂತ. ಇದು ನೋಡಿ, ಇದು ಓಪನ್ ಆದ್ರೆ ದೊಡ್ಡ ಭಂಡಾರನೇ, ಇದು ಸಮುದ್ರ ಇದ್ದ ಹಾಗಿದೆ. ಯಾಕಂದ್ರೆ ಹೆಲ್ತ್ ಸಮಸ್ಯೆಗಳಿಗೆ ಅಂತಾನೆ ಇಲ್ಲ, ಅಷ್ಟೊಂದು ಒಂದಾದ್ಮೇಲೆ ಬಂದು ಬರ್ತಾ ಇದೆ, ಒಂದಕ್ಕೊಂದು ಶಕಲ್ಸ್ ಚೈನ್ ಇದ್ದ ಹಾಗೆ. ಅದು ಒಂದು ಕಾರಣ, ಒಂದು ಹುಡುಕಿದ್ರೆ ಅದಕ್ಕೆ ಇನ್ನೊಂದು ಕಾರಣ ಇರುತ್ತೆ, ಇನ್ನೊಂದು ಹಂಗೆ ಬರ್ತಾ ಇರುತ್ತೆ. ಹಾಗಾಗಿ ಸೊ ಇದಕ್ಕೆ ಸಮಯ ಕೊಡಬೇಕಾಗತ್ತೆ ನಾವು. ಯಾಕಂದ್ರೆ ಹೆಲ್ತೇ ಮೇನ್ ಇರುವುದರಿಂದ ನಾವು ಇಡೀ ಜೀವನದಲ್ಲಿ ಎಲ್ಲದಕ್ಕೂ ಸಮಯ ಕೊಡ್ತೀವಿ. ಓಕೆನಾ, ಎಲ್ಲದಕ್ಕೂ ವರ್ಕ್ಗೆ ಕೊಡ್ತೀವಿ, ಫ್ಯಾಮಿಲಿ ಕೊಡ್ತೀವಿ, ಸುತ್ತ ಕೊಡ್ತೀವಿ, ಮತ್ತು ಹಾಸ್ಪಿಟ್ಲಿಗೆ ಹೋಗೋಕ್ಕೂ ಟೈಮ್ ಕೊಡ್ತೀವಿ. ಓಕೆ, 8 ತಾಸು, 1 ತಾಸು, ಇಲ್ಲಾಂದ್ರೆ 8 ದಿನ ಅಲ್ಲಿ ಅಡ್ಮಿಟ್ ಇರೋಕ್ಕೂ ಟೈಮ್ ಕೊಡ್ತೀವಿ ಸಮಸ್ಯೆ ಆದರೆ. ಬಟ್ ಅದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಸಮಯ ತೆಗಿಲಿಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ. ಇಂಥ ಒಂದು ಪರಿಸ್ಥಿತಿ ಇದೆ ಅದನ್ನ ಆ್ಯಕ್ಚುಲಿ ತಿಳ್ಕೊಳ್ಬೇಕಂದ್ರೆ. ಹಾಗಾಗಿ ಇದು ಏನು ಹೇಳ್ತಾರೆ, ಬರೀ 15 ನಿಮಿಷದಲ್ಲಿ ಆಗುವಂಥದ್ದಲ್ಲ. ಹಾಗಾಗಿ ಇನ್ನು ಮುಂದೆ ನಾವು ಇದನ್ನ ರೆಗ್ಯುಲರ್ ಸಿಸ್ಟಮ್ ಆಗಿ ಇಡುವಂತೆ, ಆರೋಗ್ಯದ ಬಗ್ಗೆ ನಾನು ಕಣ್ಣಾರಲ್ಲಿ ನೋಡಿದ್ದೇನೆ, ಭಕ್ತರಿಗೆ ತುಂಬಾ ಸಮಸ್ಯೆಗಳಿದ್ದಾವೆ. ಸೊ ಅದಕ್ಕಾಗಿ ನಾವು ಅಟ್ಲೀಸ್ಟ್ ಸ್ಟಾರ್ಟ್ ವಿತ್ ದಿ ಸ್ಮಾಲ್ ಕ್ಯಾಂಪ್, ಅದೇ ಉದ್ದೇಶ ಇಟ್ಕೊಂಡು ನಾವು ಮಾಡಿದ್ವಿ. ಪ್ರಭುಗಳು ತುಂಬಾ ಸರಳವಾಗಿ ಎಲ್ಲ ಟಾಪಿಕ್ ಅನ್ನು ಟಚ್ ಮಾಡಿದ್ರು. ಒಂದು ಡೈಟ್ ಬಗ್ಗೆ ಟಚ್ ಮಾಡಿದ್ರು, ಒಂದಷ್ಟು ವಿಷಯ ನ್ಯೂಟ್ರಿಷನ್ ಬಗ್ಗೆ ಹೇಳಿದ್ರು, ಆಮೇಲೆ ಕಾಮನ್ ಎಲಿಮೆಂಟ್ಸ್ ಬಗ್ಗೆ, ಅಂದ್ರೆ ಕಾಮನ್ ಬರುವಂತ ರೋಗಗಳ ಬಗ್ಗೆ ಸ್ವಲ್ಪ ಹೇಳಿದ್ರು. ಮತ್ತೆ ನಾವು ಅಭಕ್ತರಾಗಿ ಕೂಡ ನಮ್ಮ ನಿಷ್ಕಾಳಜಿ ಬಗ್ಗೆ ಒಂದಷ್ಟು ವಿಷಯಗಳನ್ನು ಹೇಳಿದ್ರು. ತಪ್ಪು ಕಲ್ಪನೆಗಳ ಬಗ್ಗೆನೂ ಸ್ವಲ್ಪ ಹೇಳಿದ್ರು. ಎಲ್ಲ ಪಾಯಿಂಟ್ ಅನ್ನ ಒಂದು ಸ್ವಲ್ಪ 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 ಟಚ್ ಮಾಡಿದ್ರು. ಆಯುರ್ವೇದ ಸೈಡ್ ಇಂದನೂ ಸ್ವಲ್ಪ ಹೇಳಿದ್ರು. ಓಕೆ, ಸೊ ಎಲ್ಲ ಆಂಗಲ್ ಇಂದ ಪ್ರಭುಗಳು ಟಚ್ ಮಾಡಿದ್ದಾರೆ. ಇದನ್ನ ಇನ್ನೂ ಡಿಟೇಲ್ ಆಗಿ ನಾವು ಹೇಳಿದ್ರೆ ತುಂಬಾ ನಾಲೆಜ್ ತಿಳ್ಕೊಳ್ಳಿಕ್ಕೆ. ಹಾಗಾಗಿ ದಯವಿಟ್ಟು ಇವೇನು 2 ದಿನ ನಿಮಗೆ ಫುಲ್ ಇದೆ,
ಇದನ್ನ ಇನ್ನೂ ಡೀಟೇಲ್ ಆಗಿ ಒಂದೊಂದೇ ಸಬ್ಜೆಕ್ಟ್ ಈಗೆಲ್ಲ ಮಿಶ್ರಣ ಇದೆ ಇದರಲ್ಲಿ. ಓಕೆ, ಹೆಲ್ತ್ ಬಗ್ಗೆ ಹೇಳ್ತಾ ಇದ್ರು, ರೋಗದ ಬಗ್ಗೆ ಹೇಳ್ತಾ ಇದೀವಿ, ಫುಡ್ ನ್ಯೂಟ್ರಿಷನ್ ಬಗ್ಗೆ ಹೇಳ್ತಾ ಇದೀವಿ, ಸ್ವಲ್ಪ ಪ್ರಾಕ್ಟೀಸ್ ಹೇಳ್ತಾ ಇದ್ರು ಪ್ರಭುಗಳು, ಸ್ವಲ್ಪ ವಾಕಿಂಗ್ ಮಾಡಬೇಕು, ವಜ್ರಾಸನ ಮೇಲೆ ಕೂತ್ಕೊಳ್ಬೇಕು, ಇದು ಇದು ಅಂತ. ಸಂಕ್ಷಿಪ್ತವಾಗಿ ನಾವು ಕೇಳಿದಾಗ ಯಾವ್ದು ಏನು ಮಾಡ್ಬೇಕಂತ ಸ್ವಲ್ಪ ಐಡಿಯಾ ಸಿಕ್ತು ನಮಗೆ. ಒಂದೊಂದೇ ಡಿಸೀಸಿಗೋಸ್ಕರ, ಒಂದೊಂದೇ ರೋಗಕ್ಕೋಸ್ಕರ ನ್ಯೂಟ್ರಿಷನ್ ಅಥವಾ ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು, ಇನ್ ಜನರಲ್ ಆಗಿ ಅಥವಾ ಬೇಸಿಕ್ ಆಗಿ ಏನು ಯಾವುದಕ್ಕೆ ಪ್ರಾಕ್ಟೀಸ್ ಮಾಡ್ಬೋದು, ಇಂಥವೆಲ್ಲ ಇನ್ನೂ ಸ್ವಲ್ಪ ಚರ್ಚೆಯ ಜೊತೆಗೆ ಪ್ರಶ್ನೋತ್ತರಗಳು, ಡಿಸ್ಕಷನ್ನು, ಅದರ ಒಟ್ಟಿಗೆ ಸಣ್ಣ ಸಣ್ಣ ಅಭ್ಯಾಸಗಳು, ಅವೆಲ್ಲವುಗಳನ್ನು ಸೇರಿಕೊಂಡು ಈ ಕ್ಯಾಂಪ್ದಲ್ಲಿದೆ. ಅಂದರೆ ಸಮಗ್ರ ಆರೋಗ್ಯ ಶಿಬಿರ. ಸೊ ಹಾಗಾಗಿ ನೀವು ಸ್ವಲ್ಪ 2 ದಿನ ನೀವೆಲ್ಲರೂ ಟೈಮ್ ತೆಗೀರಿ. ಟೈಮ್ ತೆಗೆದ್ಬಿಟ್ಟು 2 ದಿನ ನೀವು ಅಲ್ಲಿ ಫುಲ್ ಡೇ ಕೊಟ್ಟಾಗ ಇನ್ನೂ ವೆರೈಟಿ ಡಾಕ್ಟರ್ಸು ಬರ್ತಾರೆ. ಪ್ರೊವಿಸಿಗೆ ನಾನು ಇನ್ನೂ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಯಾಕಂದರೆ ಫಿಸಿಕಲ್ ಆಗಿ ಅವರು ಬಂದರೆ ಸಾಧ್ಯ ಆದರೆ ನಾನು ಇನ್ನೊಂದು ಸರಿ ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಅವರಿಗೆ ಸ್ವಲ್ಪ ಬೇರೆ ಸಮಸ್ಯೆ ಇದೆ. ಸಾಧ್ಯ ಆದರೆ ಅವರು ಬಂದರೆ ಈವನ್ ಪ್ರಾಕ್ಟಿಕಲ್ ಆಗಿ ಫಿಸಿಕಲ್ ಆಗಿ ನಾವು ಸಿಗೋದ್ರಿಂದ ತುಂಬ ನಮ್ಮ ಪ್ರಶ್ನೆಗಳಿಗೆ ಎಷ್ಟೊಂದು 100% ಅಲ್ಲ, ಸ್ವಲ್ಪ ಮಟ್ಟಿಗಾದರೂ ನಮಗೊಂದು ಡೈರೆಕ್ಷನ್ ಸಿಗಬಹುದು ಅನ್ನೋ ಒಂದು ಉದ್ದೇಶ ಇದೆ ಈ ಶಿಬಿರದಿಂದ. ಹಾಗಾಗಿ ಎಲ್ಲರೂ ಭಾಗವಹಿಸಿ. ಇನ್ನೊಂದು ನಮ್ಮದು ಏನು ಹೇಳಿದರೆ, ಭಕ್ತರಿಗಾಗಿ ಇಟ್ಟಿರುವಂಥ ಏನು ರಿಜಿಸ್ಟ್ರೇಷನ್ ಇತ್ತು ನಿನ್ನೆ, ಅದನ್ನು ನಾವು ಕ್ಲೋಸ್ ಮಾಡಿದ್ದೀವಿ. ಓಕೆ, ಸೊ ಅದಕ್ಕಿಂತ ಮೊದಲು ನಾನು ಅನೌನ್ಸ್ಮೆಂಟ್ ಮಾಡೋಕ್ಕಿಂತ ಮೊದಲು ಪ್ರಭುಗಳಿಗೆ ನಾವು ಧನ್ಯವಾದ ಹೇಳುವ. ಇಷ್ಟೊಂದು ಚೆನ್ನಾಗಿ ಅವರ ಬಿಸಿ ಶೆಡ್ಯೂಲಲ್ಲಿ ಅವರ ಕ್ಲಿನಿಕ್ ಇತ್ತು. ಮೋಸ್ಟ್ಲಿ ಅವರು ಅದು ನಮಗೋಸ್ಕರ ಬಂದ್ ಮಾಡ್ಕೊಂಡು ಬಂದಿದ್ದಾರೆ ಅನ್ಸುತ್ತೆ. ಮತ್ತು ಅವರ ಪ್ರಸಾದ ಸಮಯ, ಅವರ ಜಪ, ಸಂಧ್ಯಾ ವಂದನೆ, ಅದೆಲ್ಲ ಕಾರ್ಯಕ್ರಮ ಅದರೊಟ್ಟಿಗೆ ಎಲ್ಲ ಮಾಡ್ತಾರೆ. ಅವರು ಮಂದಿರಲ್ಲಿ ಸೇವೆನೂ ಮಾಡ್ತಾರೆ, ತುಂಬ ಜನರಿಗೆ ಭಕ್ತರಿಗೆ ಸಹಾಯನೂ ಮಾಡ್ತಾರೆ, ಏನೆಲ್ಲ ಮಾಡ್ತಾರೆ. ಅವರು ಆಲ್ ರೌಂಡರ್ ಪ್ರಭುಗಳು. ಡಾಕ್ಟರ್ ಅಂದರೆ ಡಾಕ್ಟರ್ ಅಷ್ಟೇ ಅಲ್ಲ, ಅವರು ಎಲ್ಲ ಇದರಲ್ಲಿದ್ದಾರೆ. ಸೊ ಹಾಗಾಗಿ ನಮಗೆ ಈ ಒಂದು ಸ್ವಲ್ಪ ಸಮಯವಾದ ಸಂಘ 1 ತಾಸು ಕೊಟ್ಟಿದ್ದಾರೆ, ನಾವು ಅವರಿಗೆ ಧನ್ಯವಾದ ಹೇಳುವ. ಅದೇ ರೀತಿ ಮತ್ತೆ ಪ್ರಭುಗಳು ಆನ್ಲೈನು ಬರಲಿ, ಇನ್ನು ಸಾಧ್ಯ ಆದರೆ ಆಫ್ಲೈನು ಕೂಡ ಒಂದ್ಸರಿ ನಮ್ಮ ಹೊನ್ನಾವರ ಏನಿಲ್ಲೆಲ್ಲ ಭಕ್ತರಿದ್ದಾರೆ, ಸೊ ಭಕ್ತರಿಗೆ ಒಂದು ಸಂಘ ಕೊಡಲಿಕ್ಕೆ ಭೌತಿಕವಾಗಿ ಆಧ್ಯಾತ್ಮಿಕವಾಗಿ ಬರಲಿ ಅಂತ ಹೇಳಿ ನಾವು ಒಂದು ವಿನಂತಿ ಮಾಡ್ತೀವಿ ಪ್ರಭುಜಿ ನಿಮಗೆ. ಸೊ ಒಂದ್ಸರಿ ನಾವೆಲ್ಲ ಭಕ್ತರ ಪರವಾಗಿ ಒಂದ್ಸರಿ ಹರೇ ಕೃಷ್ಣ ಮಹಾಮಂತ್ರ ಹೇಳಿ ಧನ್ಯವಾದ ಹೇಳುವ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಧನ್ಯವಾದ ಪ್ರಭುಗಳೇ, ತುಂಬಾ ಧನ್ಯವಾದ ನಿಮಗೆ. ಥ್ಯಾಂಕ್ ಯು ಪ್ರಭು, ಥ್ಯಾಂಕ್ ಯು. ಎಲ್ಲಾ ಭಕ್ತರಿಗೆ ಕೂಡ ನನ್ನ ಪ್ರಣಾಮಗಳು. ಹರೇ ಕೃಷ್ಣ. ಧನ್ಯವಾದ ಪ್ರಭುಜಿ. ಓಕೆ, ಥ್ಯಾಂಕ್ ಯು. ಸೊ ಭಕ್ತರಲ್ಲಿ ಏನು ಧನ್ಯವಾದ ಪ್ರಭುಜಿ. ಸೊ ಭಕ್ತರಲ್ಲಿ ಅನೌನ್ಸ್ಮೆಂಟ್ ಏನಂದ್ರೆ, ಒಂದು ಅನೌನ್ಸ್ಮೆಂಟು. ನಿನ್ನೆ ನಾವು ಭಕ್ತರಿಗೋಸ್ಕರ ನಮ್ದೇನು ಉದ್ದೇಶ ಇತ್ತು ಅಂತ ಹೇಳಿದ್ರೆ, ಇಲ್ಲಿ ಬರುವ ಭಕ್ತರಿಗೆ ಮಾತ್ರ ಲೆವೆಲ್ 1